ಸೊ ಥ್ಯಾಂಕ್ ಯು. ಸೊ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಗೋಪಿಸನ ಕಾರ್ಯಕ್ರಮ ಚೆನ್ನಾಗಿ ಅನಿಸ್ತಾ ಇದೆ ಅನ್ಕೊಳ್ತೀನಿ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹರೇ ಕೃಷ್ಣ. ಸೊ ಪ್ರಥಮವಾಗಿ ನಾವು ಇವತ್ತು ಓಪನಿಂಗ್ ಪ್ರೇಯರ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಸೊ ಮೊದಲನೆಯದಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಗರತ್ನ ಮಾತಾಜಿಯವರು ಅವರು ವೈಷ್ಣವ ಭಜನೆಯನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಮಾತಾಜಿಯವರು ಮೂಲತಃ ಶಿವಮೊಗ್ಗದವರು. ಮತ್ತೆ ನಮ್ಮ ಪ್ರತಿಯೊಂದು ಆನ್ಲೈನ್ ಕ್ಲಾಸಸ್ ಯಾವುದೇ ಇರ್ಲಿ ಮಾತಾಜಿಯವರು ಅದನ್ನ ಅಟೆಂಡ್ ಮಾಡೇ ಮಾಡ್ತಾರೆ ಅಟ್ ಎನಿ ಕಾಸ್ಟ್. ಆಮೇಲೆ ಕೃಷ್ಣ ಕಾನ್ಶಿಯಸ್ನೆಸ್ ಅವರು ಸುಮಾರು ಒಂದು 4 ವರ್ಷಗಳಿಂದ ಅವರು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬಾನೇ ಅವರು ಉತ್ಸುಕರಾಗಿರ್ತಾರೆ. ಪ್ರತಿಯೊಂದು ಏನಾದ್ರೂ ಪಾರ್ಟಿಸಿಪೇಷನ್ ಇರ್ಬೋದು ಅಥವಾ ಏನಾದ್ರೂ ಒಂದು ಹಾಡು ಹೇಳೋದೇ ಇರ್ಬೋದು, ಭಜನೆ ಹೇಳೋದೇ ಇರ್ಬೋದು, ತುಂಬಾನೇ ಅವರು ಉತ್ಸುಕತೆಯಿಂದ ಭಾಗವಹಿಸ್ತಾರೆ. ಸೊ ತುಂಬಾನೇ ಒಳ್ಳೆ ತುಂಬಾ ಸೇವಾ ಮನೋಭಾವ ಇರುವಂತ ಹಂಬಲ್ ಡಿವೋಟಿ ಅವರು. ಮಾತಾಜಿಯವರು ತಾವು ವೈಷ್ಣವ ಭಜನೆಯನ್ನ ಹಾಡೋದಕ್ಕೆ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ. ವೈಷ್ಣವ ಸಾಂಗ್ ಆದ್ಮೇಲೆ ಮಾಡ್ಬೋದಾ ಮಾತಾಜಿ? ಓಕೆ ಮಾತಾಜಿ, ಟೈಮ್ ಸ್ವಲ್ಪ ಕನ್ಸ್ಟ್ರೆಂಟ್ ಟೈಮ್ ಇದ್ರೆ ಅನ್ಸುತ್ತೆ. ಮಾತಾಜಿ ಮಾತಾಜಿ ಶ್ಯಾಮಕಾಂತ ಮಾತಾಜಿ ಹಾಡ್ಬೋದಾ? 2 ಹಾಡು ಹಾಡ್ಬೋದಾ? ಸರಿ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಇವಾಗ? ಹಾ ಮಾತಾಜಿ ಹಾಡ್ಬೋದು. ಹರೇ ಕೃಷ್ಣ. ಆಯ್ತು ಕೇಳಿಸ್ತಾ ಇದೆಯಾ ಮಾತಾಜಿ? ಮಾತಾಜಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಪ್ಪ, ಹಾಡ್ಬೋದು. ಕೇಳಿಸ್ತಾ ಇದೆ. ಹರಿ ಬೋಲ್. ಜಯ ರಾಧೆ ಜಯ ಕೃಷ್ಣ ಜಯ ವೃಂದವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ
जय राधे जय कृष्ण जय वृंदवन हे गोविंद गोपीनाथ मदन मोहना श्यामा कुंड राधा कुंड गिरी गोवर्धना कालिंदी जमुना जया जय महावना श्यामा कुंड राधा कुंड गिरी गोवर्धना कालिंदी जमुना जया जय महावना केशी घाटी वंशीवटा द्वादश कानना जहाँ सब लीला कोइलो श्री नंद नंदना जयो राधे जयो कृष्णा जयो वृंदवना श्री गोविंद गोपीनाथ मदना मोहना श्रीनंद जशोदा जया जय गोपगणा श्रीदामादि जय जय धेनुवत्सगणा श्रीनंद जशोदा जया जय गोपगणा श्रीदायादि जय जय धेनुवत्सगणा जय ऋषभानु जय कीर्तिदा सुंदरी जय पौर्णमासी जय आभीरनागरी जय राधे जय कृष्णा जय वृंदवना श्री गोविंद गोपीनाथ मदना मोहना जय राम घाटी जय रोहिणी नंदना जय जय वृंदावना वासी जत जना जय राम घाटी जय रोहिणी नंदना जय जय वृंदावना वासी जत जना जय द्विज पत्नी जय नागा कन्यागण भक्ति तेजहारा पाइलो गोविंद चरण जय राधे जय कृष्णा जय वृंदवना श्री गोविंद गोपीनाथ मदना मोहना श्री रास मंडला जय जय राधा श्यामा जय जय रासलीला सर्व मनोरमा श्री रास मंडला जय जय राधा श्यामा जय जय रासलीला सर्व मनोरमा जय जय ज्वल रसा सर्वरस सारा परकीय भावे जहा ब्रजते प्रचार जय राधे जय कृष्णा जय वृंदवना श्री गोविंद गोपीनाथ मदना मोहना जय जय गोपीश्वरा वृंदावन माझा जय जय कृष्णा सखा बटो द्विज राजा जय जय गोपीश्वर वृंदावन माझा जय जय कृष्णा सखा बटो द्विज राजा श्री जाह्नव पाद पद्मा कोरिया स्मरण दीन कृष्ण दासा को हे नाम संकीर्तना जय राधे जय कृष्णा जय वृंदवना श्री गोविंद गोपीनाथ मदना मोहना श्री गोविंद गोपीनाथ मदना मोहना हरे कृष्ण माता जी दंडोत प्रणाम हरे कृष्णा माता जी। हरे कृष्ण 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 हरे 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 राम
ರಾಮ 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 ಹರೇ ಹರೇ. ಜೈ. ಥ್ಯಾಂಕ್ ಯು ಮಾತಾಜಿ. ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರಿ. ನಮ್ಗೆ ವೃಂದಾವನದ ಒಂದು ಟೂರ್ ಆಯ್ತು ಮಾತಾಜಿ ತಮ್ಮ ಒಂದು ಭಜನೆಯಿಂದ. ಹರೇ ಕೃಷ್ಣ, ದಂಡವತ್ ಪ್ರಣಾಮ. ಧನ್ಯವಾದಗಳು ಮಾತಾಜಿ. ಹರಿ ಬೋಲ್, ಹರಿ ಬೋಲ್. ಜೈ. ಸೊ ಇವಾಗ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮು, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ, ಸೊ ನಮ್ಮ ಅಚ್ಚುಮೆಚ್ಚಿನ ಮಾತಾಜಿಯವರು ಹರ್ಗ್ರೇಸ್ ಪೂರ್ಣನಂದಿನಿ ಮಾಧವಿ ದೇವಿದಾಸಿ ಮಾತಾಜಿಯವರು. ಸೊ ಇವ್ರದ್ದು ಇವತ್ತು ಪ್ರವಚನ ಇರುತ್ತೆ ನಮ್ಮ ಗೋಪಿಸೇನಾ ಕಾರ್ಯಕ್ರಮದಲ್ಲಿ. ಸೊ ನಮ್ಗೆ ಒಂದು ದೊಡ್ಡ ಆನರ್ ಮಾತಾಜಿಯವರಿಗೆ. ನಾವು ಇವತ್ತು ನಮ್ಮ ಆಹ್ವಾನವನ್ನ ಮನ್ನಿಸಿ ಮಾತಾಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದಾರೆ. ಮಾತಾಜಿಯವರಿಗೆ ಸುಸ್ವಾಗತ. ಸೊ ಅವರು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಅವರ ಕಿರು ಪರಿಚಯ ನಾನು ಮಾಡ್ಕೊಡೋದಕ್ಕೆ ವಿನಂತಿ. ಮಾತಾಜಿಯವರು ಆದರಣೀಯ ಪೂರ್ಣನಂದಿನಿ ಮಾಧವಿ ದೇವಿದಾಸಿ ಮಾತಾಜಿಯವರು. ಇವರ ಭೌತಿಕ ಹೆಸರು ಪೂರ್ಣಿಮಾ ರಾವ್. ಮತ್ತೆ ಇವರು ತಮ್ಮ ವ್ಯವಸಾಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು. 2014ರವರೆಗೆ ಅವರು ತಮ್ಮ ಸೇವೆಯನ್ನ ಸಿವಿಲ್ ಇಂಜಿನಿಯರ್ ಆಗಿ ಸಲ್ಲಿಸಿದ್ದಾರೆ. ನಂತರ ಅವರು ಕೆಲಸವನ್ನ ಅದನ್ನ ಬಿಟ್ಟು ಈಗ ಕಂಪ್ಲೀಟ್ ಅವರು ಕೃಷ್ಣ ಕಾನ್ಶಿಯಸ್ನೆಸ್ ನಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಕೃಷ್ಣ ಭಾವನಾಮೃತ ಸಂಘಕ್ಕೆ ಇವರು ಸನ್ 2007ನೇ ಇಸ್ವಿಯಲ್ಲಿ ಅವರು ಪಾದಾರ್ಪಣೆ ಮಾಡಿದ್ರು. ನಂತರ ಸನ್ 2011ರಲ್ಲಿ ಮಾತಾಜಿಯವರು ನಮ್ಮ ಪರಮ ಪೂಜ್ಯ ಶಿಕ್ಷಾಗುರುಗಳಾದ ತುಂಬಾ ಕೃಪಾಳು ಅವರು ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಗುರು ಮಹಾರಾಜರಿಂದ ಹರಿನಾಮ ದೀಕ್ಷೆಯನ್ನ ಪಡೆದ್ರು. ನಂತರ ಅವರಿಂದಲೇ ತಮ್ಮ ಬಾಳ ಸಂಗಾತಿ ಶ್ರೀಯುತ ಪ್ರಸನ್ನಾತ್ಮ ಬಲರಾಮ ದಾಸ್ ಇವರಿಬ್ಬರು ಜೊತೆಯಲ್ಲಿ ಅವರು ಬ್ರಾಹ್ಮಣ ದೀಕ್ಷೆಯನ್ನ 2014ರಲ್ಲಿ ಗುರು ಮಹಾರಾಜರಿಂದ ಪಡೆದಿದ್ದಾರೆ. ನಂತರ ಮಾತಾಜಿಯವರು ಹಾಗೂ ಪ್ರಭುಗಳು ಇಬ್ಬರು ಆದರಣೀಯ ನರಹರಿ ಚೈತನ್ಯ ಪ್ರಭುಗಳು, ತಮ್ಮೆಲ್ಲರಿಗೂ ಪರಿಚಯ ಎಲ್ಲ ಪ್ರಭುಜಿಯವರು, ಅವರ ನೇತೃತ್ವದಲ್ಲಿ ಇಸ್ಕಾನ್ ಕಲ್ಚರಲ್ ಸೆಂಟರ್ ಆಗಿರುವಂತಹ ಬೆಂಗಳೂರಿನಲ್ಲಿ ಇರುವಂತಹ ಈ ಸಂಸ್ಥೆಯಲ್ಲಿ ಅವರು ಅಲ್ಪ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಪ ಸೇವೆ ಅಂದ್ರೆ ಅಂಡರ್ಲೈನ್ ಮಾಡ್ಕೋಬೇಕು, ಅವರು ತುಂಬಾ ಸೇವೆ ಮಾಡ್ತಾ ಇದ್ದಾರೆ. ಸೊ ಅದು ಆ ಮಾತಲ್ಲೇ ಅವರು ಆ ಅಕ್ಷರದಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಅವರು ಎಷ್ಟು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಮಾತಾಜಿಯವರು ಪ್ರಭುಜಿಯವರು ಅಂತ. ಇವರಿಗೆ ಅಭಿನವ್ ವಸಿಷ್ಠ ಅನ್ನುವಂತ ಒಬ್ಬ ಮಗ ಇದ್ದಾರೆ. ಇವರು ಕೂಡ ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಪೂರ್ಣಗೊಳಿಸಿ ಅವರು ಈಗ ಉದ್ಯೋಗದಲ್ಲಿದ್ದಾರೆ. ಸೊ ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್, ಸುಸ್ವಾಗತ ಮಾತಾಜಿ. ಜೈ. ಹರೇ ಕೃಷ್ಣ. ನಿಮ್ಮ ಈ ಮಾತುಗಳ ತುಂಬಾ ಧನ್ಯವಾದಗಳು. ಮೊದಲೆತ್ಕೋತ ವೀಣಾ ಮಾತಾಜಿ ಹಾಗೂ ಪೂಜನೀಯ ಮಾಲಿನಿ ಮಾತಾಜಿ ಅವರಿಗೆ ಈ ಒಂದು ಸದಾವಕಾಶಕ್ಕೆ. ಯಾವುದೇ ತರ ಅರ್ಹತೆ ಇಲ್ಲದೆ ಇದ್ರು ಇದು ಗುರುವಿನ ಕೃಪೆ, ಗುರು ಪರಂಪರೆಯ ಕೃಪೆ ಅಂತ ಚೆನ್ನಾಗಿ ಅನುಭವಕ್ಕೆ ಆ ಒಂದು ಅನುಭವ ಬರುತ್ತೆ. ಯಾಕೆಂದ್ರೆ ಏನು ಅರ್ಹತೆ ಇಲ್ಲದೆ ಇದ್ರುನು ಕ್ಲಾಸ್ ಅದು ಭಾಗವತದ ಬಗ್ಗೆ ಎಲ್ಲ ಕೊಡ್ಬೇಕು ಅಂದ್ರೆ ಗುರು ಕೃಪೆ ಮಾತ್ರ ಇದ್ರೆ. ಮತ್ತೆ ಹಲವಾರು ವಿಷಯ ಹೇಳಿದ್ರಿ. ಆಕ್ಚುಲಿ ಮೂಲತಃ ಒಂದು ಪ್ರವಚನದಲ್ಲಿ ನಾನು ಕೇಳಿದೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರ ಬಳಿ ಒಬ್ರು ಶಿಷ್ಯರಾಗಿ ಬೇಕು ಅಂತ ಬಂದ್ರಂತೆ, ತುಂಬಾ ಸೇವೆ ಮಾಡ್ತಾ ಇದ್ರಂತೆ. ಮತ್ತೆ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವ್ರನ್ನ ಇನ್ನೂ ಭೇಟಿ ಆಗಿರ್ಲಿಲ್ಲ. ಅವ್ರನ್ನ ಕರೆದು ಅವ್ರನ್ನ ಕೇಳ್ತಾರಂತೆ, ನಿಮ್ಮ ಪರಿಚಯನ ನೀವು ಕೊಡಿ ಅಂತ. ಅವಾಗ ಒಂದೇ ವಾಕ್ಯ ಹೇಳ್ತಾರಂತೆ ಆ ಶಿಷ್ಯ, ಏನಂತ ಅಂದ್ರೆ, ಗುರು ದಾಸ್ ಏಯಿ ಮೋರೆ ಪರಿಚಯ, ಗುರುವಿನ ದಾಸ ಇದೇ ನನ್ನ ಪರಿಚಯ. ಈ ವಾಕ್ಯನ ಆದ್ರೂ ಅದ ಹೇಳಕ್ಕೆ ಅರ್ಹತೆ ಆದ್ರೂ ಇದ್ರೆ ಬಂದ್ರೆ ಅದೇ ಒಂದು ದೊಡ್ಡ ಒಂದು ಕೃಪೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅಂತ ಮಹನೀಯರಾದ ಗುರುಗೆ ನಮ್ಮಂತ ಬದ್ಧ ಜೀವಿಗಳನ್ನ ಶಿಷ್ಯರಾಗಿ ಒಪ್ಕೊಂಡಿದ್ದಾರೆ. ಸೊ ಅದನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಸಣ್ಣ ಪ್ರಾರ್ಥನೆ ಗುರು ಪರಂಪರೆಯವ್ರಿಗೆ ಮತ್ತೆ ಕ್ಲಾಸ್ ಶುರು ಮಾಡಿ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಮಃ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾನ್ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶದ. जय श्री कृष्ण चैतन्य प्रभु नित्यानंद, श्री अद्वैत गदाधार श्रीवासादि गौर भक्तवृंद,
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮಾತಾಜಿ, ಇವಾಗ 11:50. ಎಷ್ಟೋ ತನಕ ಕ್ಲಾಸ್ನ ಮಾಡ್ಬೋದು? ಮಾತಾಜಿ ಮೇ ಬಿ 12:30 12:45 ವರ್ಗೂ ಮಾಡ್ಬೋದು ಮಾತಾಜಿ. ಓಕೆ, ಥ್ಯಾಂಕ್ ಯು. ಹರೇ ಹರೇ ಕೃಷ್ಣ. ಇಂದಿನ ನೀವು ಪೋಸ್ಟರ್ ನೋಡಿದ್ರೆ ದೆರೆಗೆ ಇಳಿದು ಬಂದ ವೈದ್ಯ ಅಂತ ಪೋಸ್ಟರ್ ನಲ್ಲಿ ಹಾಕಿದ್ದಾರೆ. ಈ ವೈಶಾಖ ಮಾಸ ಅಂದ್ರೆ ಉತ್ತಮವಾಗಿ ನಮ್ಗೆ ಮೂಲತಃ ವೈಷ್ಣವರಿಗೆ ನರಸಿಂಹ ಚತುರ್ದಶಿ. ನರಸಿಂಹ ಆ ವೈದ್ಯನ ಬಗ್ಗೆ ಮಾತಾಡ್ತಾರೆ. ಏನಪ್ಪಾ ಅವ್ರು ವೈದ್ಯರು? ಯಾದಕ್ಕೆ ವೈದ್ಯರು? ನಮ್ಮ ಭವರೋಗಕ್ಕೆ. ಭವರೋಗ ಅಂದ್ರೆ ಏನು? ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಭವರೋಗ. ಈ ಭವರೋಗ ನಾನು ಈ ದೇಹ ಅನ್ನೋ ಒಂದು ಭಾವನೆ. ಮತ್ತೆ ಇಂದಿನ ಒಂದು ಕ್ಲಾಸ್ ಅಂದ್ರೆ ಇಂದಿನ ಒಂದು ಚರ್ಚೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಪ್ರವಚನಕ್ಕಿಂತ. ಏನು ಅಂತಂದ್ರೆ ಇಂಟ್ರೋಸ್ಪೆಕ್ಷನ್ ಅಂದ್ರೆ ನಮ್ಮ ಆತ್ಮಶೋಧನೆ. ನಾವು ನಾನು ವೀಣಾ ಮಾತಾಜಿಯವ್ರನ್ನ ಕೇಳಿದಾಗ ಯಾರ್ಯಾರು ಕ್ಲಾಸ್ಗೆ ಅಟೆಂಡ್ ಮಾಡ್ತಾರೆ ಅಂದ್ರೆ ಎಲ್ಲರೂ ತುಂಬಾ ಹಿರಿಯರು, ವೈಷ್ಣವಿಯರು ಇರೋದು, ಕೃಷ್ಣ ಪ್ರಜ್ಞೆಯಲ್ಲಿ ಸುಮಾರು ವರ್ಷ ಇರೋದು ಅಂತ. ಸೊ ಆದ್ರೂ ಇದು ಸಾಹಸ ಮಾಡಿದೀನಿ ನಿಮ್ಮೆಲ್ಲರ ಮುಂದೆ ಒಂದು ಈ 2 ವಚನಗಳನ್ನ ಹೇಳಕ್ಕೆ. ಅವಾಗ ನನ್ನ ಮನ್ಸಿಗೆ ಏನ್ ಬಂತು ಅಂತಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನಮ್ಗೆ ಸ್ವಲ್ಪ ಒಂದು ಅನುಭವ ಬಂದಾಗ ಅದರಲ್ಲಿ ಬೇಡದೆ ಇದ್ದಿದ್ದು ಅನರ್ಥಗಳು, ಅದರಲ್ಲಿ ದಂಭ ನನಗ್ ಬರುತ್ತೆ ಅನ್ನೋ ಸೊ ಈ ಅನರ್ಥಗಳು ಯಾಕೆ ಬರುತ್ತೆ, ಮತ್ತೆ ಇದಕ್ಕೆ ಪರಿಹಾರ ಏನು, ವೈಷ್ಣವರಾಗಿ ನಾವು ಯಾವ ಭಾವದಲ್ಲಿ ಇದನ್ನ ನೋಡ್ಬೇಕು, ಮತ್ತೆ ಆಚಾರ್ಯರ ಮೂಲಕ, ಗ್ರಂಥಗಳ ಮೂಲಕ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಚರ್ಚೆ. ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ, ಇವತ್ತು ನಾನು ಏನು ವಿಷಯ ಹಂಚ್ಕೋತಾ ಇದ್ದೀನಿ, ಮೂಲತಃ ಪೂಜನೀಯ ರಾಧಾ ಗೋಪಿನಾಥ್ ಪ್ರಭು ಅವರ ಒಂದು ಪ್ರವಚನ. ಅವರು ಎಷ್ಟು ತಿಂಗಳು, ಎಷ್ಟು ವರ್ಷದಿಂದ ಈ ಪ್ರವಚನ ಮಾಡಿದ್ರು. ಅವರ ಪ್ರವಚನ 1-2 ಸತಿ ಕೇಳಿ ಅದರಿಂದ ನೋಟ್ಸ್ ಮಾಡಿ ನಾನು ಅದನ್ನ ಮತ್ತೆ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಅದರಲ್ಲಿ ನಾನು ಹೇಳೋದ್ರಲ್ಲಿ ಕೊರತೆಗಳೇ ಜಾಸ್ತಿ ಇರುತ್ತೆ. ಬಟ್ ಅದು ಪರಿಪೂರ್ಣವಾಗಿ ನಿಮಗ್ ಬೇಕು ಅಂದ್ರೆ ಒರಿಜಿನಲ್ ಆಗಿ ಅವರು ಲೆಕ್ಚರ್ನೇ ಕೇಳ್ಬೋದು. ಓಕೆ. ಸೊ ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಇಂಗ್ಲಿಷ್ ಪದಗಳು ಬರ್ಬೋದು, ಅದಕ್ಕಾಗಿ ಮುಂಚೆನೆ ಕ್ಷಮೆ ಯಾಚನೆ ಮಾಡ್ತೀನಿ. ಯಾಕೆಂದ್ರೆ ಓದಿದ್ದೆಲ್ಲ ಸ್ವಲ್ಪ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಆಗಿದ್ದರಿಂದ ಕರ್ನಾಟಕಲ್ಲೇ ಹುಟ್ಟಿ ಆದ್ರೂನು ಇಂಗ್ಲಿಷ್ ಸರ್ ಅಂತ ಬರುತ್ತೆ. ಸೊ ಹಾಗಾಗಿ ಅದಕ್ಕೂ ದಯವಿಟ್ಟು ನನ್ನನ್ನ ಸಹನೆಯಿಂದ ನನ್ನ ಒಪ್ಕೊಳ್ಳಿ ಅಂತ ನನ್ನ ಪ್ರಾರ್ಥನೆ. ಮೂಲತಃ ಇವತ್ತಿನ ಇದಕ್ಕೆ ಒಂದು ಶ್ಲೋಕನ ಹೋಗ್ತೀನಿ. 7ನೇ ಸ್ಕಂದ 10ನೇ ಅಧ್ಯಾಯ 13ನೇ ಶ್ಲೋಕ ಭಾಗವತದ್ದು. 7ನೇ ಸ್ಕಂದ. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲ ಜೀವೇನ ಯುಕ್ತ್ವಾ ಕೀರ್ತಂ ವಿಶುದ್ಧಂ ಸುರಲೋಕ ಗೀತಂ ವಿತಾಯ ಮಾಮೇ ವೈಶ್ಯಸಿ ಮುಕ್ತ ಬಂಧಃ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಿಯ ಪ್ರಹ್ಲಾದ, ನೀನು ಈ ಐಹಿಕ ಜಗತ್ತಿನಲ್ಲಿರುವಾಗ ಪುಣ್ಯ ಫಲಗಳು, ಸುಖವನ್ನು ಅನುಭವಿಸಬೇಕು. ಪುಣ್ಯ ಕರ್ಮಗಳನ್ನು ಮಾಡಿ ಪಾಪಗಳನ್ನು ಕಳೆಯಬೇಕು. ಬಲವಾದ ಕಾಲ ಅಘಾತಕ್ಕೆ ಸಿಲುಕಿ ನೀನು ನಿನ್ನ ದೇಹವನ್ನು ತೊರೆಯುತ್ತೇವೆ. ನಿನ್ನ ಮಹಿಮಾತಿಶಯಗಳನ್ನು ಊರ್ಧ್ವಲೋಕಗಳಲ್ಲಿ ಆಡುತ್ತಾರೆ. ಸಕಲ ಬಂಧನಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯಾದ ಮೇಲೆ ನೀನು ಭಗವದ್ಧಾಮಕ್ಕೆ ಹಿಂದಿರುಗುತ್ತೀಯೇ. ಈ ಶ್ಲೋಕ ಅನುವಾದದ ಮೊದಲನೇ ಲೈನ್ ಏನಿದೆ ಅನುವಾದದಲ್ಲಿ, ಪ್ರಿಯ ಪ್ರಹ್ಲಾದ, ಐಹಿಕ ಜಗತ್ತಿನಲ್ಲಿರುವಾಗ ಪುಣ್ಯ ಫಲಗಳು, ಸುಖವನ್ನು ಅನುಭವಿಸಲೇಬೇಕು. ಪುಣ್ಯ ಕರ್ಮಗಳನ್ನು ಮಾಡಿ ಪಾಪಗಳನ್ನು ಕಳೆಯಬೇಕು. ಈಗ ನಮ್ಗೆ ಎಲ್ಲರಿಗೂ ಈ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುಪಾದರ ಕೃಪೆಯಿಂದ ನಮ್ಗೆ ಏನ್ ಅರ್ಥ ಆಗಿದೆ, ನಮ್ಮ ಪಾಪ ಪುಣ್ಯ
ಆ, ಏನು ಪ್ರತಿಕ್ರಿಯೆ ಇದೆ ಅದೆಲ್ಲ ಕಳೆದು ಹೋದ್ಮೇಲೆ ನಮ್ಗೆ ಭಗವದ್ ಧಾಮಕ್ಕೆ ಹೋಗಕ್ಕೆ ಒಂದು ಅವಕಾಶ ಅಂತ ಇದೆ. ಆದ್ರೆ ನಾವು ಹೇಗೆ ಇದನ್ನ ಪ್ರಾಕ್ಟಿಕಲಿ ಅಂದ್ರೆ ನಿಜಾಂಶದಲ್ಲಿ ಇದನ್ನ ಹೇಗೆ ನಾವು ಪಾಲಿಸೋದು? ದಿನನಿತ್ಯ ಸಂಸಾರದಲ್ಲಿ ಇದ್ದಾಗ ಇದನ್ನ ಯಾವ ರೀತಿಲಿ ನಾವು ನಿಜವಾಗ್ಲೂ ಇದು ಸಾಧ್ಯನಾ ಅನ್ಸುತ್ತೆ. ಅದು ಇವಾಗಿರೋ ಒಂದು ವಾತಾವರಣ ಕಲಿಯುಗದಲ್ಲಿ ಇದು ಸಾಧ್ಯನಾ? ನಾವು ಜಪ ಮಾಡ್ತೀವಿ, ಆದ್ರೆ ಜಪ ಮಾಡುವಾಗ ಅದರಲ್ಲಿ ಅಪರಾಧಗಳೇ ಜಾಸ್ತಿ ಇರುತ್ತೆ. ಮತ್ತೆ ಪರಿಶುದ್ಧವಾಗಿ ನಾಮ ಜಪ ಮಾಡಬೇಕು, ವೈಷ್ಣವರ ಸೇವೆ, ವೈಷ್ಣವ ನಿಂದನೆ ಆಗ್ಬಾರ್ದು, ಈ ತರ ಎಲ್ಲ ಎಷ್ಟೊಂದು ವಿಷಯನ ಕೇಳ್ತೀವಿ. ಸೊ ಈ ಒಂದು ಬೇಸಿಸ್, ಈ ಒಂದು ಇದರಲ್ಲಿ ಇದನ್ನ ನೋಡೋಣ. ಭಗವಂತ ಧರೆಗೆ ಹಿಡಿತಾನೆ ಅಂದ್ರೆ ಇವಾಗ ನಾವು ಇವತ್ತಿನ ಕ್ಲಾಸು ಧರೆಗೆ ಇಳಿದ ಭವರೋಗ ವೈದ್ಯ. ಯಾವಾಗ ಭಗವಂತ ಧರೆಗೆ ಇಳಿತಾನೆ? ಯದಾ ಯದಾ ಹಿ ಧರ್ಮಸ್ಯ, ಅದು ಎಲ್ಲರಿಗೂ ಗೊತ್ತೇ ಇದೆ. ಯಾವಾಗ ಅತಿ ಹೆಚ್ಚಾಗಿ ಅಧರ್ಮ ಹೆಚ್ಚಾಗತ್ತೆ ಅವಾಗ ಭಗವಂತ. ಆದ್ರೆ ನಾವು ಇದನ್ನು ಕೇಳಿದೀವಿ, ಭಗವಂತ ಧರೆಗೊಳ್ಳೋದು ಪರಿತ್ರಾಣಯ ಸಾಧನ, ಸಾಧುಗಳನ್ನ ಕಾಪಾಡಕ್ಕೆ ತಾನು ಬರ್ಬೇಕಾಗಿಲ್ಲ, ದುಷ್ಟರ ಸಂಹಾರಕ್ಕೆ ತಾನು ಬರ್ಬೇಕಾಗಿಲ್ಲ. ಮೂಲತಃ ಭಗವಂತ ಬರೋದು ಸಾಧುಗಳನ್ನ ಕಾಪಾಡಕ್ಕೆ. ಆದ್ರೆ ನಾನು ಮುಂಚೆ ಹೇಳ್ದಂಗೆ ಕೃಷ್ಣ ಪ್ರಜ್ಞೆಯಲ್ಲಿ ಒಂದಷ್ಟು ವರ್ಷ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ನಾವು ಹೊಸದ್ರಲ್ಲಿ ಅಕ್ಸ ಬಟ್ಟೆನ ಎತ್ತಿ ಒಗೆದ ಅಂದಂಗೆ ಹೊಸದ್ರಲ್ಲಿ ಆ ಹುಮ್ಮಸ್ಸು ಮುಂದೆ ಹೋಗ್ತಾ ಹೋಗ್ತಾ ಸ್ವಾಭಾವಿಕವಾಗಿ, ನಾನು ಎಲ್ಲಾರ್ಗು ಅಂತ ಹೇಳ್ಬೇಕು ಅಂತಲ್ಲ, ಕೆಲವ್ರಿಗೆ ಆ ಉತ್ಸಾಹ ಸದಾ ಕಾಲ ಇರುತ್ತೆ. ಮೂಲತಃ ನಮ್ಮೆಲ್ಲರಿಗೆ ಸ್ವಭಾವ ಅಂದ್ರೆ ಉತ್ಸಾಹ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಅಥವಾ ಅದರಲ್ಲಿ ಮುಂಚೆ ಬಂದು ಸೇರಿದಾಗ ಇದ್ದಿದ್ದ ಪರಿಶುದ್ಧತೆ ಏನಿರುತ್ತೆ ಅದಿರಲ್ಲ. ಸೊ ಈ ತರ ಇರುವಾಗ ಏನಾಗುತ್ತೆ, ಆಚಾರ್ಯರೇನ್ ಹೇಳ್ತಾರೆ ಅಂತಂದ್ರೆ, ತೀವ್ರತೆ ತಾಪ ಏನು ಹೆಚ್ಚಾದಾಗ ಅವಾಗ ನಮ್ಮ ಭಕ್ತಿ ಅದೇ ಒಂದು ಕೆಲ್ಸನ ಇನ್ನಿಷ್ಟು ಒಂದು ಶ್ರದ್ಧೆಯಿಂದ ಮಾಡ್ತೀವಿ. ಇವಾಗ ತುಂಬಾ ಉದಾಹರಣೆಗೆ ಭಾನುವಾರ ದಿವಸ, ಅದು ಭಕ್ತರಿಗಿದು ಅನ್ವಯಿಸಲ್ಲ, ಬಟ್ ಭಕ್ತಿ ಸೇವೆಗೆ ಬರಕ್ ಮುಂಚೆ ಭಾನುವಾರ ಅಂದ್ರೆ ರಜೆ ದಿನ, ಯಾವುದು ಒತ್ತಡ ಇಲ್ಲ ನೋಡಿ. ಬೆಳಗ್ಗೆ ಎದ್ದು ತಿಂಡಿ ಕಟ್ಟಬೇಕು, ಅವ್ರು ಆಫೀಸ್ಗೆ ಹೋಗ್ಬೇಕು. ಸೊ ನಮ್ಮ ಮನೋಭಾವ ಹೇಗಿರುತ್ತೆ, ನಿಧಾನಕ್ಕೆ ಎದ್ರಾಯ್ತು, ಕೆಲ್ಸಗಳೆಲ್ಲ ನಿಧಾನಕ್ಕೆ ಮಾಡಿದ್ರೆ ಆಯ್ತು ಅಂತ. ಸೊ ಅದೇ ತರ ಭಗವಂತನನ್ನ ನಾವು ಕರಿತಾ ಇರ್ತೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಆದ್ರೆ ಒಂದು ಒತ್ತಡದ ಒಂದು ವಿಪರೀತವಾದ ಸಮಯದಲ್ಲಿ ನಾವು ಯಾವ ತರ ಭಗವಂತನನ್ನ ನಾವು ಆಲಿಸ್ತೀವಿ, ಆ ಒಂದು ಭಾವನೆ ಏನಿರುತ್ತೆ ಅದು ಏನು ಒಂದು ಕಷ್ಟ ಕಾರ್ಪಣ್ಯ ಇಲ್ಲದೆ ಇದ್ದಾಗ ಆ ತರ ಕರಿಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಒಂದು ಸುಕೃತಿ ಇರ್ಬೇಕು, ಅವಾಗ್ಲೂನು ಆ ತರ ಒಂದು ಭಾವನೆ ನಮ್ಗಿರ್ಬೇಕು ಅಂತಂದ್ರೆ. ಸೊ ಯಾವಾಗ ಹೆಚ್ಚು ಈ ತರ ಅಧರ್ಮ ಹೆಚ್ಚಾಗತ್ತೆ ಅಥವಾ ಪರಿಶುದ್ಧ ಭಕ್ತರ ಮೇಲೆ ದಬ್ಬಾಳಿಕೆ ಯಾವಾಗ ಜಾಸ್ತಿ ಆಗತ್ತೆ ಅವಾಗ ಭಗವಂತ ಬರ್ತಾನೆ ಅಂತ. ಮತ್ತೆ ನಮ್ಗೆ ಇನ್ನೊಂದು ಅನ್ನಿಸ್ಬೋದು, ಎಷ್ಟು ತರ ಕಿರುಕುಳ ಕೊಡ್ತಾನೆ ಹಿರಣ್ಯಕಶಿಪು ಪ್ರಹ್ಲಾದಂಗೆ. ಬೆಂಕಿಲ್ ಸುಡಕ್ ನೋಡ್ತಾನೆ, ಕತೆ ನಮ್ಗೆಲ್ಲರಿಗೂ ಗೊತ್ತು. ವಿಷ ಕೊಡ್ತಾನೆ, ತಾಯಿ ಕೈಲಿ ವಿಷ ಕೊಡಿಸ್ತಾನೆ. ಎಲ್ಲಾದ್ರೂ ಉಂಟೆ ಸ್ವಂತ ತಂದೆ ಮಗನಿಗೆ ವಿಷ ಕೊಡೋದು ಅಂದ್ರೆ ಏನ್ ಹೇಳ್ತಾನೆ ಕಯಾದುವಿ ಅಂತಂದ್ರೆ, ನಾನು ಇಷ್ಟೆಲ್ಲ ಮಾಡ್ದೆ, ನಾನು ಯಾವ್ದು ಏನ್ ಮಾಡಿದ್ರು ಪ್ರಹ್ಲಾದನ್ ನಾನು ಸಾಯ್ಸಕ್ ಆಗ್ತಾ ಇಲ್ಲ, ನೀನು ತಾಯಿ ಇದನ್ನ ವಿಷ ಕೊಡು ಅಂತ ಕಯಾದು ಹೇಳ್ತಾನೆ. ಕಯಾದು ಹೇಳ್ತಾಳೆ, ನನ್ಗೆ ವಿಷ ಕೊಟ್ಬಿಡು ನೀನ್ ಈ ತರ ಹೇಳೋದು. ಹಾಗಾದ್ರೆ ಹಿರಣ್ಯಕಶಿಪು ಹೇಳ್ತಾನೆ, ನೀನು ತಾಯಿ ಆಗಕ್ ಮುಂಚೆ ನನ್ ಹೆಂಡ್ತಿ, ಹಾಗಾಗಿ ನಾನ್ ಹೇಳಿದ ಧರ್ಮನ ಪಾಲಿಸ್ಬೇಕು ಅಂತ. ಎಂತ ವಿಪರ್ಯಾಸ ನೋಡಿ. ಆದ್ರೆ ತಾನು ಕೊಡ್ತಾಳೆ, ನಮ್ಗೆ ಗೊತ್ತಿದ್ದ ಹಾಗೆ ಪ್ರಹ್ಲಾದ ಅದನ್ನ ಅಮೃತ ಆಗತ್ತೆ ಅದು. ಸೊ ನರಸಿಂಹ ಯಾಕೆ ಅದೆಲ್ಲ ಆಗೋವರೆಗೂ ಬರ್ಲಿಲ್ಲ ಅಂತ ಅಂದ್ರೆ, ಇವಾಗ ನಮ್ಗೆ ಭಗವದ್ಗೀತೆ ಇನ್ನೊಂದು ಶ್ಲೋಕ, ಸಮೋಹಂ ಸರ್ವಭೂತೇಶು ನಾಮೆ ದ್ವೇಷ ಅಸ್ತಿ ನಾ ಪ್ರಿಯ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಸಮೋಹಂ ಸರ್ವಭೂತೇಶು, ಎಲ್ಲ ಭೂತೇಶು ಅಂದ್ರೆ ಎಲ್ಲ ಜೀವರಾಶಿಗಳಿಗೂ ನಾನು ಸಮಾನ. ಏನೋ ಒಂದು ತಪಸ್ಸು ಮಾಡದ ತಾನೆ, ಅಂತೂ ಎಂತ ಘೋರ ತಪಸ್ಸು ಹಿರಣ್ಯಕಶಿಪು, ಸಾಧ್ಯನೇ ಆಗಿಲ್ಲ.
ಯಾರು ಮಾಡಕ್ಕೆ. ಆಚಾರ್ಯರು ಹೇಳ್ತಾರೆ, ಒಂದೇ ಬೆಟ್ಟಲ್ಲಿ ಹೆಬ್ಬೆಟ್ಟಲ್ಲಿ ನಿಂತು ಸಾವಿರಾರು ವರ್ಷ ಹೆಂಗೆ ಅಂದ್ರೆ ಬರೀ ಅಸ್ಥಿ ಪಂಜರ ಆದ್ರೂ ತಪಸ್ಸು ಮಾಡ್ತಾರೆ ಅಂತ ಗೋರು. ಆ ತಪಸ್ಸಿಗೆ ಸ್ವಲ್ಪ ಆದ್ರೂ ಅವನು ಫಲ ಕೊಡ್ಬೇಕಲ್ಲ ಭಗವಂತ. ಕೆಟ್ಟದೋ ಒಳ್ಳೇದೋ, ಬಟ್ ಆದ್ರೆ ತಂದೆಯಾಗಿ ಸಮೋಹಂ, ಎಲ್ಲರಿಗೂ ನಾನು ಸಮಾನತೆ. ಸೊ ಹಾಗಾಗಿ ಒಂದಿಷ್ಟು ಕಾಲ ಬಿಡ್ತಾನೆ, ಪಾಪದ ಕೊಡ ತುಂಬಲಿ. ಸೊ ಅದು ಮತ್ತೆ ನಾವು 10ನೇ ಸ್ಕಂದ ಭಾಗವತದ್ದು 4ನೇ ಅಧ್ಯಾಯದ ಕೊನೆ ಶ್ಲೋಕ, 46ನೇ ಶ್ಲೋಕದಲ್ಲಿ ಒಂದು ಶ್ಲೋಕನ ಹೇಳ್ತೀನಿ. ಶ್ಲೋಕ ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂತ ಕೂಡ ನಾನು ಅನುವಾದ ಓದಾಗ ಅರ್ಥ ಆಗುತ್ತೆ. ಯಾವಾಗ ಇನ್ನು ಬೇಗ ಭಗವಂತ ಬರ್ತಾನೆ ಅಂದ್ರೆ, ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಆಯುಹು ಶ್ರಿಯಂ ಯಶೋ ಧರ್ಮಂ ಲೋಕಾನಾಶೀಶ ಏವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹಾ ಅತಿಕ್ರಮಃ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಿಯ ರಾಜನೇ, ಮನುಷ್ಯನು ಮಹಾತ್ಮರನ್ನು ಹಿಂಸಿಸಿದಾಗ ಆಯುಷು, ಸೌಂದರ್ಯ, ಯಶಸ್ಸು, ಧರ್ಮ, ಆಶೀರ್ವಾದ, ಉನ್ನತ ಲೋಕಗಳಿಗೆ ಆರೋಹಣಗಳನ್ನು, ಅನುಗ್ರಹ ಇವು ನಾಶವಾಗುವವು. ಅಂದ್ರೆ ಅಷ್ಟೆಲ್ಲ ತಪಸ್ ಮಾಡಿ ಒಂದಿಷ್ಟು ಏನ ಪುಣ್ಯ ಕೆಲಸ ಅವನು ಗಳಿಸ್ಕೊಂಡಿದ್ರು, ಯಾರು ಗಳಿಸ್ಕೊಂಡಿದ್ರು, ಭಗವಂತನ ಉತ್ತಮ ಭಕ್ತರನ್ನ ಯಾರು ಹಿಂಸೆ ಮಾಡ್ತಾರೋ, ಈ ಅವರ ಆಯುಸ್ಸು, ಅವ್ರ ಬಲ, ಅವ್ರ ಶ್ರೇಯ ಎಲ್ಲಾನು ವೇಗವಾಗಿ ಕಮ್ಮಿ ಆಗತ್ತೆ. ಸೊ ಹಾಗೆ ಅದೆಲ್ಲ ಬೇಗ ಯಾವಾಗ ಒಂದು ಹೆಚ್ಚೆಚ್ಚು ಮಾಡ್ತಾ ಇದ್ದಾಗ ಭಗವಂತ ಆಯ್ತು ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಪ್ರಹ್ಲಾದನ್ಗೆ ಇದನ್ನೆಲ್ಲ ಮಾಡ್ತಾ ಇದ್ದಾಗ ಕಮ್ಮಿ ಆಗುತ್ತೆ. ಸೊ ಮತ್ತೆ ಆ ಸ್ವಾತಂತ್ರ್ಯನು ಕೊಡ್ತಾನೆ. ಈ ಭೌತಿಕ ಜಗತ್ತಿನ ನೀನು ಒಡೆಯ ಅಂತ ನೀನು ಅನ್ಕೋಬೇಕಾ ಹಿರಣ್ಯಕಶಿಪು, ಸರಿ ನೀನ್ ಎಷ್ಟು ದಿವಸ ಅನ್ಕೋತೀಯೋ ಅನ್ಕೋ, ಆ ಒಂದು ಅವಕಾಶನ ಕೊಡ್ತಾನೆ. ಸೊ ಈ ತರ ಭಗವಂತ ಯಾಕೆ ಬಿಟ್ಟ ಅಂದ್ರೆ ಯಾವಾಗ ಅಷ್ಟೆಲ್ಲ ಹಿಂಸೆ ಪ್ರಹ್ಲಾದನ್ ಕೊಟ್ಟ ಮೇಲೆ ಯಾಕೆ ಬಂದ ಅಂತಂದ್ರೆ, ಇದು ಒಂದು ಈ ಒಂದು ಪರ್ಸ್ಪೆಕ್ಟಿವ್ ಅಂದ್ರೆ ಒಂದನ್ನ ಹೇಳಿದ್ರು ಅವರು ಪ್ರಭುಗಳು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಭಾಗವತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಒಂದನ್ನ ಬಿಟ್ಟು ಇನ್ನೊಂದು ಹೇಳಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇದನ್ನ ಓದ್ತಾ ಇದ್ದಾಗ ಅದ್ರ ಜ್ಞಾಪಕ ಬರುತ್ತೆ, ಭಗವದ್ಗೀತೆ ಓದಾಗ ಭಾಗವತ ಮತ್ತೆ ಅವೆರಡರ ಜೊತೆ ಭಗವಂತನ ಭಕ್ತರ ಬಗ್ಗೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಒಳ್ಳೇದು ಕೆಟ್ಟದ್ದು ಅಂದ್ರೆ ಅಸುರರು ದೈವ ಇದನ್ನ ಉಳ್ಳವರು ಒಂದೇ ಮನೆಯಲ್ಲಿ ನಾವು ನೋಡ್ಬೋದು. ಉದಾಹರಣೆಗೆ ಪ್ರಹ್ಲಾದ ಹಿರಣ್ಯಕಶಿಪು, ಪಾಂಡವರು ಕೌರವರು, ರಾವಣ ವಿಭೀಷಣ, ಈ ತರ ಹಲವಾರು ವಿಷಯಗಳು. ಇದನ್ನ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಮಗೆ ಇದೆಲ್ಲ ಈ ಸಂಗತಿಗಳೆಲ್ಲ ಬಹಳಷ್ಟು ಕೇಳಿದೀವಿ. ನಾವೇನ್ ಅನ್ಕೋತೀವಿ, ಇವಾಗ ನಾವು ಕಂಠಿಮಾಲ, ತಿಲಕ ಇದನ್ನೆಲ್ಲ ಹಾಕೊಂಡಿದ್ರೆ ನಾವು ಭಕ್ತರು ಹೌದು. ಭಕ್ತರು ಅಂತ ಹೇಳಕ್ಕಿನ್ನ ಹೆಚ್ಚಾಗಿ ಆಚಾರ್ಯರು ಹೇಳೋದು ಭಕ್ತಿ ಮಾರ್ಗದಲ್ಲಿ ಬಂದಿದೀವಿ, ಇನ್ನು ನಾವು ಭಕ್ತರ ಆ ಶೋಧನೆನೇ ಇವತ್ತು ಇರೋದು. ಸೊ ಇದನ್ನ ಒಂದೇ ಮನೆ ಇರ್ಬೋದು, ಬಟ್ ಮೂಲತಃ ಯಾರಲ್ಲಿ ಅಸುರ ಭಾವ, ದೈವಿ ಸ್ವಭಾವ ಎಲ್ಲಿಂದ ಉತ್ಪನ್ನ ಆಗುತ್ತೆ ಅಂತಂದ್ರೆ ನಮ್ಮ ಹೃದಯದಿಂದ. ನಮ್ಮಲ್ಲೇನೆ ಎಷ್ಟೊಂದು ಗೊಂದಲಗಳಿರುತ್ತೆ ಅಲ್ವಾ. ಬೆಳಗ್ಗೆ ಸ್ವಲ್ಪ ಜಪ ಅದು ಮಾಡಿ ಒಂದು ಸತ್ವಗುಣ ಅಥವಾ ಒಂದು ಒಳ್ಳೆ ಭಾವದಲ್ಲಿರ್ತೀವಿ. ಅದೇ ಸ್ವಲ್ಪ ಒತ್ತಡ ಹೆಚ್ಚಾಯ್ತು, ಲೇಟ್ ಆಗ್ತಾ ಇದೆ, ತಿಂಡಿ ಇನ್ನೇನ್ ಕಟ್ಟಬೇಕು, ಹೋಗ್ತಾ ಇದ್ರೆ ನಮ್ಮ ಭಾವ ಅವಾಗ್ಲೇನೆ ತಿಂದು ಹೋಗುತ್ತೆ. ಸೊ ಈ ಗೊಂದಲಗಳನ್ನ ನಾವು ನೋಡ್ಬೋದು. ಹೇಗೆ ಒಂದೇ ಮನೆಯಲ್ಲಿ ಗೊಂದಲಗಳು, ಎರಡು ದೇಶದಲ್ಲಿ, ಇಬ್ಬರು ಜನದಲ್ಲಿ ಅಷ್ಟೇ ಅಲ್ಲ, ಇದೆಲ್ಲ ಮೂಲತಃ ಎಲ್ಲಿಂದ ಶುರು ಆಗೋದು ಅಂತಂದ್ರೆ ನಮ್ಮಲ್ಲಿರೋ ಅನರ್ಥ. ಯಾವ ಅನರ್ಥ? ಈ ಎರಡು ದೈವ ಆಸುರ. ಒಂದು ಪೂಜ್ಯ ರಾಧನಾಥ್ ಮಹಾರಾಜ್ ಹೇಳ್ತಾರೆ, ನಾವು ಎರಡು ತರ ನಾಯಿ ಇದೆ ನಮ್ಮ ಹೃದಯದಲ್ಲಿ ಅಂತ, ಒಳ್ಳೆ ನಾಯಿ, ಕೆಟ್ಟ ನಾಯಿ. ಯಾವ ನಾಯಿಗೆ ನಾವು ಆಹಾರ ಹಾಕ್ತಿರ್ತೀವೋ ಆ ಒಂದು ನಾಯಿ ಅಂತಂದ್ರೆ ಆ ಸ್ವಭಾವದ ಬಗ್ಗೆ ಅವ್ರು ಹೇಳ್ತಾ ಇರೋದು, ಒಳ್ಳೆ ಸ್ವಭಾವ. ಸೊ ಯಾವ್ದನ್ನ ನಾವು ಹೆಚ್ಚು ಅದಕ್ಕೆ ಆಹಾರ ಹಾಕ್ತಿರ್ತೇವೋ ಆ ಸ್ವಭಾವ ನಮ್ಮ
ಆ ಬಹಿರಂಗದ ವರ್ತನೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಅದಕ್ಕೆ ಮೊದಲನೇ ವೈಷ್ಣವರು ಅಂದ್ರೆ ಪ್ರಭುಪಾದರ ಒಂದು ಈ ಸಂಸ್ಥೆಯಲ್ಲಿ ನಾವು ಭಕ್ತರಾಗಿ ಮುಂದೆ ನಮ್ಮ ವೈಯಕ್ತಿಕವಾಗಿ ನಮ್ಮನ್ನ ನಾವು ಉತ್ತಮಗೊಳಿಸ್ಬೇಕು ಅಥವಾ ನಾವು ಪ್ರಚಾರ ಮಾಡ್ತೇವೆ, ನಮ್ಮ ಜೊತೆಯಲ್ಲಿರೋರ್ನ ಇದು ಮಾಡ್ಬೇಕು ಅಂದ್ರೆ ಮೊದಲನೇ ಹಂತ ಏನಪ್ಪಾ ಅಂತಂದ್ರೆ ಈ ಸೂಕ್ಷ್ಮವಾದ ಏನು ಅನರ್ಥಗಳಿರುತ್ತೆ ಅದನ್ನ ಅದನ್ನ ಗುರುತಿಸೋದು. ಸೂಕ್ಷ್ಮ ಸ್ಥೂಲ ಅಂತಂದ್ರೇನು? ಸ್ಥೂಲವಾಗಿ ಇವಾಗ ನಾವು ಯಾರಾದ್ರೂ ಇಲ್ಲಿ ಸುಮಾರು ಎಲ್ಲರೂ ಭಕ್ತರು ಯಾರು ಏನಾದ್ರು ಚೆನ್ನಾಗಿ ಈರುಳ್ಳಿ ರೊಟ್ಟಿ ಮಾಡಿದ್ದೀನಿ ತಿಂತೀರಾ ಅಂತ ಕೇಳ್ತೀವಿ. ಅದಕ್ಕೆ ನಾವು ಏನ್ ಹೇಳ್ತೀವಿ? ಇಲ್ಲ, ಇವಾಗ ಅದನ್ನೆಲ್ಲ ನಾವು ಸ್ಥೂಲವಾಗಿ ಕಾಣೋ ತರ. ಆದ್ರೆ ಅದು ಒಂದ್ ಹಂತಕ್ಕೆ ಒಂದಷ್ಟು ವರ್ಷ ಅಥವಾ ಕೆಲವರು ತಕ್ಷಣ ಇರ್ಬೋದು, ಅಥವಾ ಅವರು ಹುಟ್ಟಿದ್ದೆ ಭಾಗವತರ ಮನೇಲಿ ಇರ್ಬೋದು, ಅದೆಲ್ಲ ಇಲ್ಲದೆ ಇರ್ಬೋದು. ಆದ್ರೆ ಇದು ಒಂದ್ ಹಂತಕ್ಕೆ ನಾವು ಮೀರಿದಾಗ ಈ ಸೂಕ್ಷ್ಮವಾಗಿ ಏನಿದೆ ನಮ್ಮ ಮನಸ್ಸಿನಲ್ಲಿ, ಯಾವುದು ದಂಭೋ ದರ್ಪ ಅಭಿಮಾನ. ದಂಭೋ ದರ್ಪ ಅಭಿಮಾನ. ದಂಭೋ ಅಂದ್ರೆ ಏನು? ಹಿಪೋಕ್ರಸಿ. ಹಿಪೋಕ್ರಸಿ ಅಂತಂದ್ರೆ ಮನಸ್ಸಿನಲ್ಲಿ ಇರೋದೊಂದು, ಅಂತರಂಗಲೊಂದು, ಬಹಿರಂಗಲೊಂದು. ಇವಾಗ ಇರೋ ಕಲಿಯುಗನೇ ಆ ತರ. ಎರಡೇ ವಿಷಯ ಕಲಿಯುಗದಲ್ಲಿ, ಜಗಳ ಮತ್ತೆ ಈ ತರ ಮೋಸ ಮಾಡೋ ಪ್ರವೃತ್ತಿ. ಆಯ್ತಾ? ಸೊ ಈ ಯಾವಾಗ ನಮ್ಗೆ ಮನಸ್ಸಿನಲ್ಲಿ ಒಂದು, ಬಹಿರಂಗದಲ್ಲಿ ಒಂದು, ನಾವು ತೋರ್ಸೋದೇ ಒಂಥರ ಮನಸ್ಸಿನಲ್ಲಿ ತುಂಬಾ ಸತಿ ಆಗತ್ತೆ. ಪ್ರಪಂಚ ಹಾಗೆ, ನಮ್ಮ ಸ್ವಭಾವ ಆ ತರ ಇರ್ಬೋದು, ಸನ್ನಿವೇಶಗಳ ಆ ತರ ಇರ್ಬೋದು. ಆ ಒಂದು ಈ ಎರಡು ಮುಖ ಇಟ್ಕೊಂಡು ನಾವು ನಮ್ಮ ಜೀವನ ನಾವು ಸಾಗಿಸ್ತಾ ಇದ್ದ ಏನಾಗುತ್ತೆ, ಅದರಿಂದ ದರ್ಪ ಬರುತ್ತೆ. ದರ್ಪ ಅಂತಂದ್ರೆ ನನಗ್ ಗೊತ್ತು, ಈ ಒಂದು ವಿಷಯ ಆಧ್ಯಾತ್ಮಿಕ ಇರ್ಬೋದು, ಭೌತಿಕ ಇರ್ಬೋದು, ಯಾವಾಗ ನನಗ್ ಗೊತ್ತು ಅಂತ ಆ ಒಂದು ವಾಕ್ಯ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಬರ್ಬೋದು, ಬಾಯಲ್ಲಿ ಹೇಳ್ಬೋದು, ಯಾವುದೇ ತರ ಇದ್ರು ಅಂದ್ರೆ ನಮ್ಮ ಹೃದಯದಲ್ಲಿ ಈ ಒಂದು ಕಲ್ಮಶ, ಈ ಅನರ್ಥ ಇದೆ. ಆ ದರ್ಪದಿಂದ ಏನಾಗುತ್ತೆ? ಅಭಿಮಾನ. ಅಭಿಮಾನ. ಅಭಿಮಾನ ಅಂದ್ರೇನು? ಆಯ್ತು, ಅದೆಲ್ಲ ನನಗೆ ಗೊತ್ತಿದೆ ಅಲ್ವಾ, ಮತ್ತೇನು ನಾನು ಕೇಳೋದು, ಮತ್ತೇನು ನಾನು ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳೋದು ಅನ್ನೋ ತರ ಒಂದು. ಸೊ ಅಂದ್ರೆ ನಾವು ಇಲ್ಲಿ ಯಾವುದೇ ತರ ನಕಾರಾತ್ಮಕವಾಗಿ ನಾನು ಯಾವುದನ್ನು ಹೇಳ್ತಾ ಇಲ್ಲ. ನನ್ನ ಉದ್ದೇಶ ಇಲ್ಲಿ ಏನು ಅಂತಂದ್ರೆ, ಈ ಒಂದು ಸೂಕ್ಷ್ಮವಾದ ಅನರ್ಥಗಳನ್ನ ನಾವು ಗುರುತಿಸಿ ಇದ್ರೆ, ಈ ಮೂಲತಃ ನನ್ನ ಬಗ್ಗೆ ನಾನು ಮಾತಾಡ್ಕೊತಾ ಇದ್ದೀನಿ. ಈ ಸೂಕ್ಷ್ಮವಾದ ಅನರ್ಥನ ಗುರುತಿಸಿ ಅದನ್ನ ಹೇಗೆ ನಾವು ಆಚಾರ್ಯರ ವಾಕ್ಯದಿಂದ, ಶಾಸ್ತ್ರಗಳಿಂದ, ಗುರುಗಳ ಕೃಪೆಯಿಂದ ಅದನ್ನ ನಾವು ಮೀರ್ಬೋದು. ಅದನ್ನ ಮೀರದೆ ಇದ್ರೆ, ಅದನ್ನ ನಾವು ಸರಿಪಡಿಸ್ಕೊಳ್ಳದೆ ಇದ್ರೆ ಮತ್ತೆ ಒಂದು ನಾವು ಏನು ಈ ಆಧ್ಯಾತ್ಮಿಕ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರೇಮನ ಪಡೆಯಕ್ಕೆ ಒಂದು ಹಾದಿಯಲ್ಲಿದ್ದೀವಿ, ಅದು ದೊರಕದೆ ಹೋಗ್ಬೋದು. ಯಾಕೆಂದ್ರೆ ಬಹಿರಂಗದಲ್ಲಿ ಇವಾಗ ನಾನು ಕೋಪ ಮಾಡ್ಕೊಂಡ್ರೆ, ಈ ತರ ಏನಾದ್ರು ಇದ್ ಮಾಡ್ಕೊಂಡ್ರೆ ಕಾಣಿಸ್ಬೋದು. ಆದ್ರೆ ಸೂಕ್ಷ್ಮವಾಗಿರೋದು ಇಬ್ಬರಿಗೆ ಗೊತ್ತಾಗೋದು. ಒಂದು ನಮಗೆ ವೈಯಕ್ತಿಕವಾಗಿ ನನಗ್ ಗೊತ್ತಾಗುತ್ತೆ, ಇನ್ನೊಂದು ಭಗವಂತನಿಗೆ. ಯಾರಿಗೂ ಗೊತ್ತಾಗದೆ ಇದ್ರು ಭಗವಂತನಿಗೆ ಗೊತ್ತಾಗುತ್ತೆ. ಸೊ ಈ ತರ ಒಂದು ಸ್ವಾಭಾವಿಕವಾಗಿ ಆ ತರ ಇರ್ಬೋದು, ಅಥವಾ ಒತ್ತಡ ಪರಿಸ್ಥಿತಿಯಲ್ಲಿ, ತೀವ್ರ ಒತ್ತಡ ಪರಿಸ್ಥಿತಿಯಲ್ಲಿ ಈ ತರ ನಾವು ನಮ್ಮ ವರ್ತನೆ ಬದಲಾಯಿಸ್ಬೋದು. ಮತ್ತೆ ಹೆಂಗಪ್ಪ ಇದನ್ನ ನಾವು ಇಷ್ಟೆಲ್ಲ ಇದನ್ನ ಇಟ್ಕೊಂಡು ಭೌತಿಕ ಜಗತ್ತು ಈ ತರ ಒಂದು, ಅದು ಕಲಿಯುಗದಲ್ಲಿ ಇಷ್ಟು ನಾವು ಜಪ ಮಾಡ್ತೀವಿ, ಇಷ್ಟು ಸತ್ಸಂಗ ಮಾಡ್ತೀವಿ, ಭಗವಂತನಿಗೆ ಭೋಗ ಇಡ್ತೀವಿ, ಪ್ರಸಾದನೆ ಸೇವಿಸ್ತೀವಿ, ಆದ್ರೂ ನಮ್ಗೆ ಇದರಿಂದ ಏನು ಪರಿಹಾರ ಇಲ್ವಾ ಅಂತ. ಅದಕ್ಕೆ ಪರಿಹಾರ ಅಂತಂದ್ರೆ, ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಭಕ್ತರು ಅಂದ್ರೆ ಯಾವ ತರ ಭಕ್ತಿನ ಅವರು ಕಂಟಿನ್ಯೂ ಅಂದ್ರೆ ಅವರು ಮಾಡ್ತಾರೆ, ಯಾವುದೇ ಒಂದು ತಡೆ ಇಲ್ಲದೆ ಮಾಡ್ತಾರೆ ಅನ್ನಕ್ಕೆ ನಿತ್ಯ ಸಿದ್ಧರು ಬರ್ತಾರೆ. ನಿತ್ಯ ಸಿದ್ಧರು, ಸಾಧನ ಸಿದ್ಧರು. ವ್ಯತ್ಯಾಸ ಏನು ಅಂದ್ರೆ, ಇವಾಗ ನಾವೆಲ್ಲ ಸಾಧನೆ ಮಾಡಿ ಒಂದು ಸಿದ್ಧಿಗೆ ಪಡ್ಕೊಳಕ್ಕೆ, ಸಿದ್ಧಿ ಅಂತಂದ್ರೆ ಇಲ್ಲಿ
ಅಷ್ಟಸಿದ್ಧಿ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಭಕ್ತಿ ಸೇವೆ ಸಿದ್ಧಿ, ಭಕ್ತಿ ಅದು ಒಂದು ಸಿದ್ಧಿನೇ. ಆದ್ರೆ ನಿತ್ಯ ಸಿದ್ಧರು ಹೆಂಗೆ ಅಂತಂದ್ರೆ, ನಿತ್ಯ ಸಿದ್ಧ ಅಂತಂದ್ರೆ ಯಾವುದೇ ಕಾರಣಕ್ಕೂ, ಯಾವುದೇ ಒಂದು ಸಮಯಕ್ಕೆ, ಯಾವುದೇ ಒಂದು ಪರಿಸ್ಥಿತಿಗೆ ಭಗವಂತನ ನಾವು ಅವರು ಮರೆಯೋದೇ ಇಲ್ಲ. ಅದಕ್ಕೆ ಅವರು ನಿತ್ಯ ಸಿದ್ಧರು. ಆದ್ರೆ ಎಷ್ಟೋ ಅಂದ್ರೆ ನಾವು ಸಂಸಾರದಲ್ಲಿ ಗೃಹಸ್ಥರಾಗಿ ಅಥವಾ ಈ ತರ ಒಂದು ಪರಿಸ್ಥಿತಿಲಿ ಒಂದು ಕ್ಷಣಕ್ಕೆ ನಾವು ಮರ್ತೋಬಹುದು, ಇನ್ನೊಂದು ಕ್ಷಣಕ್ಕೆ ಜ್ಞಾಪಕ ಬರ್ಬೋದು, ಆದ್ರೆ ಒಂದು ಒತ್ತಡ ಸ್ಥಿತಿಯ ಪರಿಸ್ಥಿತಿಲಿ. ಸೊ ಹಾಗಾಗಿ ನಾವು ಸಾಧನ ಸಿದ್ಧಿ, ಆ ನಿತ್ಯ ಸಿದ್ಧರು ಯಾವ ಒಂದು ಹಂತದಲ್ಲಿದ್ದಾರೆ ಆ ತರ ಒಂದು ಹಂತಕ್ಕೆ ಹೋಗಬಹುದು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಸಾಧನೆಯನ್ನ ಮಾಡ್ತೇವೆ. ಸೊ ಯಾಕೆ ನಿತ್ಯ ಸಿದ್ಧರು ಬರ್ತಾರೆ ಅಂತಂದ್ರೆ, ಭಗವಂತ ಇವಾಗ ಪ್ರಹ್ಲಾದನ್ ವಿಷಯನೇ ತಗೊಳ್ಳಿ. ಪ್ರಹ್ಲಾದನ್ ವಿಷಯ ತಗೊಂಡ್ರೆ ಏನಂದ್ರು ಹರಿ ಅನ್ನೋದ್ ಬಿಡ ನನ್ ಮಗ ಅಂತ ಒಂದು ಗಾದೆ. ಎಷ್ಟೇ ಒತ್ತಡದ ಪರಿಸ್ಥಿತಿಲಿ ಹರಿ ಅನ್ನೋದ್ ಬಿಡ್ಲೇ ಇಲ್ಲ ಪ್ರಹ್ಲಾದ. ಈ ಒಂದು ಸಂದರ್ಭದಲ್ಲಿ ನನ್ಗೆ ತುಂಬಾ ಏನು ಇದು ನಮ್ಗೆಲ್ಲ ಮೋಸ್ಟ್ಲಿ ನಾವೆಲ್ಲ ವೈಷ್ಣವೀಸ್ ಇರೋದ್ರಿಂದ ಇದು ತುಂಬಾ ನಮ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ. ದ್ರೌಪದಿ ವಿಷಯ, ದ್ರೌಪದಿ ಮಕ್ಕಳನ್ನ ಅಶ್ವತ್ಥಾಮ ಅದು ಎಂತ ಹೇಡಿಯಾಗಿ ಕೊಂದಾಗ ಅರ್ಜುನ ಎಳ್ಕೊಂಡ್ ಬರ್ತಾನೆ ಅಶ್ವತ್ಥಾಮನ್ನ ಕೊಂದ್ ಹಾಕಕ್ಕೆ. ಅರ್ಜುನ್ಗೆ ಕುದಿತಾ ಇರತ್ತೆ ರಕ್ತ, ಕೊಂದ್ ಹಾಕ್ಬೇಕು ಮಕ್ಕಳನ್ನ. ತಾಯಿಯಾಗಿ ಏನ್ ಹೇಳ್ತಾಳೆ, ತಾಯಿಗಿಂತ ಹೆಚ್ಚಾಗಿ ವೈಷ್ಣವಿಯಾಗಿ ಏನ್ ಹೇಳ್ತಾಳೆ, ಭಕ್ತಿ, ಉತ್ತಮ ಭಕ್ತರುಗಳು ಏನ್ ಹೇಳ್ತಾಳೆ ಅರ್ಜುನ್ಗೆ, ಮೊದ್ಲೆತ್ಕೋತಾ ಅವನು ಬ್ರಾಹ್ಮಣ ದ್ವಿಜ ಬಂಧು, ಅವನನ್ನ ನಾವು ಕೊಲ್ಬಾರ್ದು. ಮತ್ತೆ ಗುರುವಿನ ಪುತ್ರ ಕೊಲ್ಬಾರ್ದು. ಮೂರನೇದಾಗಿ ನಾನು ಮಕ್ಕಳನ್ನ ಕಳ್ಕೊಂಡು ಏನ್ ಬಾಧೆ ಬೀಳ್ತಾ ಇದ್ದೀನಿ, ಕೃಪಿ ಅಶ್ವತ್ಥಾಮನ ತಾಯಿ ಅವಳು ಅವಳಿಗೆ ಈ ಬಾಧೆ ಆಗ್ಬಾರ್ದು, ಹಾಗಾಗಿ ಕೊಲ್ಬೇಡ ನೀನು ಅಂತ ಹೇಳ್ತಾರೆ. ಅಂದ್ರೆ ಒಂದು ಸೆಕೆಂಡ್, ಒಂದೇ ಒಂದ್ ನಿಮಿಷ ನಾವು ಆಲೋಚನೆ ಮಾಡಿ, ನಮ್ಮ ಮಕ್ಕಳಿಗೆ ನಾವು ಯಾರಾದ್ರೂ ಬೈದ್ರೆ ನಮ್ಗೆ ಎಂತ ರೋಷ ಬರುತ್ತೆ. 5 ಜನ ಮಕ್ಕಳನ್ನು ಕಳ್ಕೊಂಡು ಆ ಒಂದು ಸಾಮರ್ಥ್ಯ ಇರ್ಬೇಕು ಅಂದ್ರೆ ಈ ಒಂದು ಪಾಠನ ಕಲ್ಸಕ್ಕೆ ನಿತ್ಯ ಸಿದ್ಧರನ್ನ ಕಳಿಸ್ತಾನೆ ಭಗವಂತ. ಏನೇ ಆದ್ರೂನು ಭಗವಂತನ ಅನನ್ಯಾಸ್ತಿಂತ ಜನ ಪರಿಪಾಸೇಶಂ ನಿತ್ಯ ಯೋಗಕ್ಷೇಮಂ, ಅದರಲ್ಲಿ ಏನೋ ಯೋಗಕ್ಷೇಮ ಇದೆ ಅಂತ ಹೇಳಕ್ಕೆ, ಈ ಒಂದು ಇದನ್ನ ಹೇಳಕ್ಕೆ, ಪಾಠನ ಹೇಳಕ್ಕೆ ಕಳಿಸ್ತಾನೆ ಯಾರು, ಭಗವಂತ ನಿತ್ಯ ಸಿದ್ಧನ. ಆದ್ರೆ ಒಂದು ಒಳ್ಳೆ ವಿಷಯನ ಪ್ರಭು ಅವರು ರಾಧಾ ಗೋಪಿನಾಥ್ ಪ್ರಭು ಅವರು ಅದನ್ನ ಹೇಳ್ತಾ ಇದ್ರು. ನಾರದರು ಮತ್ತೆ ಪ್ರಹ್ಲಾದ ಅವರಿಬ್ರು ನಿತ್ಯ ಸಿದ್ಧರು ಅಂದ್ರೆ ಅವರು ಉತ್ತಮ ಭಕ್ತರೇನೆ, ಭಗವಂತನ ಮರ್ತಿದ್ದೇ ಇಲ್ಲ. ಆದ್ರೆ ಅವರು ಪೂರ್ವಜನ್ಮ, ನಾರದರ ಪೂರ್ವಜನ್ಮ ನಮಗ್ ಗೊತ್ತು, ಭಾಗವತದಲ್ಲಿ ಬರುತ್ತೆ. ಹೇಗೆ ಅವರು ಒಬ್ಬ ಸೇವಕಿ ಮಗನಾಗಿ ಸೇವೆ ಮಾಡ್ಕೊಂಡು ಆಮೇಲೆ ಅವರ ಪ್ರಸಾದ ಉಚ್ಚಿಷ್ಟ, ಚಾತುರ್ಮಾಸದಲ್ಲಿ ಉಚ್ಚಿಷ್ಟ ತಿಂದು ಆಮೇಲೆ ಅವ್ರಿಗೆ ಎಷ್ಟು ಆ ಒಂದು ಕೃಪೆ ಅಂದ್ರೆ, ಆ ಒಂದು ಕೃಪೆಯಲ್ಲಿ ಸ್ವಯಂ ಭಗವಂತ ಒಂದು ಕ್ಷಣ ಕಾಣಿಸ್ಕೊತಾನೆ, ಆಮೇಲೆ ನಾರದ ಮುನಿಗಳಾಗ್ತಾರೆ ಅಂತ. ಆ ಒಂದು ಹಂತಕ್ಕೆ ನಿತ್ಯ ಭಕ್ತಿಯ ಸ್ವರೂಪ ನಾರದ. ಆಮೇಲೆ ಪ್ರಹ್ಲಾದನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಭಕ್ತಿರ ಸಾಮರ್ಥ್ಯ ಸಿಂಧುಲಿ ನಾವು ಓದಿದ್ರೆ ಅದರಲ್ಲಿ ನಾರದ ಮುನಿ ಭಕ್ತಿ ಸ್ವರೂಪ. ಅವ್ರೇ ಅಲ್ಲಿ ಪ್ರಭುಪಾದವ್ರು ಒಂದು ವಾಕ್ಯ ಬರೀತಾರೆ, ನಾರದರು ಏನ್ ಹೇಳ್ತಾ ಇದಾರೆ, ಪ್ರಹ್ಲಾದನ್ ಬಗ್ಗೆ ನನ್ಗೆ ಏನ್ ಹೇಳಕ್ ಗೊತ್ತಾಗಲ್ಲಪ್ಪ, ಅವ್ನ್ ಭಕ್ತಿ ಯಾವ ತರ ಆ ಭಕ್ತಿ ಮಾಡ್ತಾನೆ ಅಂದ್ರೆ ನನ್ಗೆ ಹೇಳಕ್ ಗೊತ್ತಾಗ್ತಲ್ಲ. ನಾರದರು ಹೇಳ್ತಾ ಇದ್ದಾರೆ ಪ್ರಹ್ಲಾದಂದು ಇದೆ, ಹಿಂದಿನ ಜನ್ಮದಲ್ಲಿ ಅವನ ಒಂದು ಹೆಣ್ಣು ಸಂಗಾತಿ ಜೊತೆ ಒಂದು ಹಾಳು ಬಿದ್ದ ನರಸಿಂಹ ದೇವಸ್ಥಾನದಲ್ಲಿ ಬಂದು ಏನೋ ಜಗಳ ಹತ್ಕೊಂಡು, ನರಸಿಂಹ ಚತುರ್ದಶಿ ಆಗಿರುತ್ತೆ, ಇಡೀ ರಾತ್ರಿ ಉಪವಾಸದಿಂದ ಅವರಿಬ್ರು ಜಗಳ ಆಡ್ತಿರ್ತಾರೆ. ಬಟ್ ಆದ್ರೂ ಉಪವಾಸ ಮಾಡಿ ನೀರಿಲ್ದೆ ನರಸಿಂಹ ಚತುರ್ದಶಿ ಆಚರಿಸಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ಒಂದು ಪ್ರಹ್ಲಾದ ಅಂತ ಒಂದು ಬರುತ್ತೆ. ಸೊ ಹಾಗಾಗಿ ಇವರು ಸಾಧನ ಸಿದ್ಧಿನ ನಿತ್ಯ ಸಿದ್ಧರ ಅಂತ ಹೇಳಿದಾಗ ಪ್ರಭುಗಳು ಅವರು ಮಿಶ್ರ ಸಿದ್ಧ. ಅವರು ಪೂರ್ವದಲ್ಲಿ ಅವರು ಈ ತರ ಒಂದು ಈ ತರ ಏನಾದ್ರು ಒಂದು ಅನರ್ಥಗಳು ಅಥವಾ
ಆ ಒಂದು ಸಾಧನೆ ಇಲ್ಲದೆ ಬೇರೆ ತರ ಅವನಿಗೆ ಜನ್ಮ ಇದ್ರು ಮೂಲತಃ ಅವರು ಇವಾಗ ನಿತ್ಯ ಸಿದ್ಧ ಒಂದು ಹಂತದಲ್ಲಿ ಇದ್ದಾರೆ, ಮಿಕ್ಸ್ಡ್ ಸಿದ್ಧ ಅಥವಾ ಮಿಶ್ರ ಸಿದ್ಧ. ಸೊ ಆ ತರ ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಈ ಕ್ಲಾಸ್ನ ಮೂಲ ಏನು ಅಂತಂದ್ರೆ ಭವರೋಗ ವೈದ್ಯ ನರಸಿಂಹದೇವ ಇಲ್ಲಿ ಬಂದು ಯಾವ ಒಂದು ನಮ್ಮ ಈ ಕಾಮ ಕ್ರೋಧ ಲೋಭ ಮೋಹ ದರ್ಪ ಅಭಿಮಾನ ದಂಭೋ ಇದನ್ನ ಹೇಗೆ ಅವನು ಇದ್ ಮಾಡ್ತಾನೆ ಅಂದ್ರೆ ಈ ನಮ್ಗೆ ಅನ್ನಿಸ್ಬೋದು ನನಗೆ ಕೋಪನೇ ಬರಲ್ಲ, ಆದ್ರೆ ಅವರು ಏನೋ ಒಂದು ಈ ತರ ಅಂದ್ರು ಅದಕ್ಕೆ ಸೊ ಈ ಒಂದು ನಾವು ಕಾರಣಕ್ಕೆಲ್ಲ ಸಣ್ಣ ಸಣ್ಣ ಕಾರಣ ಅಂತ ಇವಾಗ ನಮ್ಗೆ ಅರ್ಥ ಆಗ್ಬೇಕು. ಯಾಕೆ ಅಂದ್ರೆ ಇಲ್ಲಿ ಇವಾಗ ಇಲ್ಲಿ ಇರೋರು ಯಾರಾದ್ರೂ ನಾವ್ ಹೇಳ್ಬೋದು ಪ್ರಹ್ಲಾದನಷ್ಟು ಅಥವಾ ದ್ರೌಪದಿ ತರ ಯಾರಿಗಾದ್ರೂ ನಮ್ಗೆ ಆ ತರ ಒಂದು ಒತ್ತಡ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರಿಗಾದ್ರೂ ಆ ಒಂದು ಇತ್ತ ಬಹುಶಃ ಇಲ್ಲ ಅಂತ ಅನ್ಕೋತೀನಿ. ಆ ತರ ಒಂದು ಒತ್ತಡ ಪರಿಸ್ಥಿತಿಯಲ್ಲೇ ಅವರು ಭಕ್ತಿನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಈ ತರ ನಮ್ಮ ಭೌತಿಕ ಜಗತ್ತಿನಲ್ಲಿ ಸಣ್ಣ ಪುಟ್ಟ ಒಂದು ಏನು ಒತ್ತಡ ಬರುತ್ತೆ ನಮ್ಮ ಭಕ್ತಿ ಸೇವೆನ ನಾವು ಏನು ಒಂದು ಅಡೆತಡೆ ಇಲ್ಲದೆ ಮಾಡ್ಬೇಕು ಅನ್ನಕ್ಕೆ ಈ ನಿತ್ಯ ಸಿದ್ಧರನ್ನು ಬರ್ತದೆ. ಮತ್ತೆ ಈ ನಮ್ಗೆ ತಿಳಿದ ಹಾಗೆ ನರಸಿಂಹದೇವ ಪ್ರತ್ಯಕ್ಷ ಆದ್ಮೇಲೆ ಅವನ ಕೋಪ ಶಮನ ಮಾಡೋದು ಹೆಂಗೆ ಅಂತ ಯಾರು ಹೋಗಕ್ಕೆ ಲಕ್ಷ್ಮೀದೇವಿ ಕೂಡ ಹೋಗಲ್ಲ. ಅಂದ್ರೆ ಆಚಾರ್ಯರು ಹೇಳೋದು ಲಕ್ಷ್ಮೀದೇವಿಗೆ ಲಕ್ಷ್ಮೀದೇವಿ ಮೂಲತಃ ಹೇಳ್ತಾಳೆ ಅಯ್ಯೋ ಇದು ಯಾರು ನನ್ ಗಂಡನೇ ಅಲ್ಲಪ್ಪ, ನಾನು ಈ ತರ ಅವ್ನು ನೋಡೇ ಇಲ್ಲ. ಅಂದ್ರೆ ಪ್ರಹ್ಲಾದನ ಮಹಿಮೆ ಹೆಚ್ಚು ತೋರ್ಸಕ್ಕೋಸ್ಕರ ಆ ತರ ಲಕ್ಷ್ಮೀದೇವಿ ಹೇಳ್ತಾರೆ. ಯಾಕೆಂದ್ರೆ ಸದಾಕಾಲ ನರಸಿಂಹ ವೈಕುಂಠ ಲೋಕದಲ್ಲಿ ಲಕ್ಷ್ಮೀದೇವಿ ನರಸಿಂಹನ ಸೇವೆ ಮಾಡ್ತಾನೆ ಇರ್ತಾಳೆ, ಅವಳಿಗೆ ಪರಿಚಯ ಇಲ್ಲ ಅಂತಲ್ಲ. ಹೇಗೆ ಭಗವಂತನಿಗೆ ಗೊತ್ತಿರ್ಲಿಲ್ವಾ ಯುಧಿಷ್ಠಿರ ಮಹಾರಾಜನ್ಗೆ ಯಾವ ತರ ಉತ್ತರ ಕೊಟ್ಟು ನೀನು ಯಾವುದೇ ನಿನ್ನಿಂದ ಅಲ್ಲ ಇಷ್ಟೆಲ್ಲ ದುರ್ಯೋಧನ ಅವರೆಲ್ಲ ಸತ್ತಿದ್ದು ಈ ತರ ದುಃಖಕ್ಕೆ ಕಾರಣ ಅಂತ. ಆದ್ರೆ ನೀನ್ ಹೋಗಿ ಭೀಷ್ಮನ್ ಕೇಳು ಅಂತ ಯಾಕೆ ಹೇಳ್ತಾನೆ, ಭೀಷ್ಮದೇವನ್ ಕೇಳು ಅಂತ. ಯಾಕೆಂದ್ರೆ ಭಕ್ತರ್ನ ಅವರ ಗುಣನ ಹೆಚ್ಚು ಗುಣಗಾನ ಮಾಡಕ್ಕೋಸ್ಕರ ಭಗವಂತ ಈ ತರ. ಸೊ ಅದೇ ತರ ಅಲ್ಲಿ ಬ್ರಹ್ಮದೇವರು ಪ್ರಹ್ಲಾದನ್ಗೆ ಹೇಳ್ತಾನೆ, ನೀನ್ ಹೋಗಪ್ಪ, ನೀನು ನಿನಗೆ ಈ ತರ ಎಲ್ಲ ಒಂದು ಹಿಂಸೆ ಮಾಡ್ದ ಅಂತ ತಾನೇ ನರಸಿಂಹನ ಅವತಾರ ಆಗಿದ್ದು, ಅದಕ್ಕೆ ನೀನೇ ಹೋಗು, ಇಷ್ಟು ಕೋಪದಲ್ಲಿದ್ದಾನೆ ನೀನು. ಪ್ರಹ್ಲಾದ ಹತ್ರ ಹೋಗಿದ ತಕ್ಷಣ ಕೋಪ ಶಾಂತ ಆಗುತ್ತಂತೆ. ಇದೆಲ್ಲ ಕಥೆಗಳೆಲ್ಲ ಗೊತ್ತೇ ಇದೆ. ಮತ್ತೆ ಅಲ್ಲಿ ನರಸಿಂಹ ಹೇಳ್ತಾನೆ, ನನಗಾಗಿ ನೀನು ಎಷ್ಟು ನೀನು ಎಷ್ಟೇ ಹಿಂಸೆ ಮಾಡಿದ್ರು ಅದನ್ನೆಲ್ಲ ನೀನು ತಡ್ಕೊಂಡೆ, ಅದಕ್ಕಾಗಿ ನೀನು ಏನಾದ್ರೂ ವರ ಕೇಳು. ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ. ಅವಾಗ ನರಸಿಂಹನ್ ಕೋಪ ಕಮ್ಮಿ ಆಯ್ತಂತೆ, ಪ್ರಹ್ಲಾದನ್ ಕೋಪ ಬಂತಂತೆ. ಕೋಪ ಬಂತು ಅಂದ್ರೆ ನಾನು ವಣಿಕ ಅಲ್ಲ ಅಂತ ಹೇಳ್ತಾನಂತೆ ಪ್ರಹ್ಲಾದ. ವಣಿಕ ಅಂದ್ರೆ ಏನು, ವ್ಯಾಪಾರಿ ಅಲ್ಲ ನಾನು, ನಿನ್ನಿಂದ ಏನೋ ಒಂದು ನಾನು ಈ ತರ ಭಕ್ತಿ ಮಾಡಿದೆ, ಆದ್ರೆ ಅದ್ರ ಪ್ರತಿಫಲವಾಗಿ ನನಗೇನಾದ್ರೂ ನೀನು ಕೊಡು ಅಂತ ನಾನು ಭಕ್ತಿ ಮಾಡ್ಲಿಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ನರಸಿಂಹ, ಇಲ್ಲ ನೀನು ಇಷ್ಟು ಭಕ್ತಿ ಮಾಡಿದ್ಯಾ, ನೀನು ಏನಾದ್ರೂ ಒಂದು ಕೇಳು ನೀನು. ಅದಕ್ಕೆ ಪ್ರಹ್ಲಾದ ಮತ್ತೆ ಹೇಳ್ತಾನಂತೆ, ನೋಡು ನಾನು ಆಸುರಿ ಯೋನಿಯಲ್ಲಿ ಹುಟ್ಟಿದವನು, ಅಂದ್ರೆ ಹಿರಣ್ಯ ಕಶಿಪು, ಎಲ್ಲ ಒಂದು ಭೋಗಿಸೋ ಒಂದು ಪ್ರವೃತ್ತಿ ನಂದು. ನನ್ನ ಸುಮ್ನೆ ನೀನು ಆಸೆ ತೋರಿಸ್ಬೇಡ, ಆದ್ರೆ ನೀನ್ ಕೇಳ್ತಾ ಇದೀಯಾ, ಅದಕ್ಕೆ ಯಾವುದೇ ಯೋನಿಲಿ ಯಾವುದೇ ಜನ್ಮದಲ್ಲಿ ನಿನ್ನಲ್ಲಿ ಏನಾದ್ರೂ ಒಂದು ಬೇಡ್ಕೊಳ್ದೇ ಇರೋ ತರ ಬುದ್ಧಿ ಕೊಡು ಅಂತ ಕೇಳ್ತಾನೆ. ಮತ್ತೆ ಪ್ರಹ್ಲಾದ್ ಹೇಳ್ತಾನೆ, ನಾನು ಭಕ್ತಿ ಮಾಡಿದ್ದೆ ಈ ತರ ಒಂದು ಬೇಡಿಕೆಗಳನ್ನ ಕೇಳಿ ಈ ಬಂಧನದಲ್ಲಿ ಸಿಲ್ಕೊಳ್ಳೋಕ್ಕಲ್ಲ, ಭಕ್ತಿ ಮಾಡಿದ್ದು ನಿರ್ಮಲವಾದ ಭಕ್ತಿ ಮಾಡಿದ್ದು ನಿನ್ನ ಸೇವಕನಾಗಿ ಅಂತ. ಮತ್ತೆ ನಿಜವಾದ ಸೇವಕ ಅಂದ್ರೆ ಏನು ಅಂತಂದ್ರೆ, ನಿಜವಾದ ಸೇವಕ ಅಂದ್ರೆ ಏನು, ಸೇವೆ
ಎಷ್ಟು ಮಾಡಿದ್ರು ಇನ್ನೊಂದಿಷ್ಟು ಸೇವೆ ಮಾಡೋ ಮನೋಭಾವ ಇದ್ದಾಗ ಅವನು ನಿಜವಾದ ಸೇವಕ. ಸೇವೆ ಮಾಡದೆ ಅದಕ್ಕಾಗಿ ನನ್ಗೆ ಇದೇನೋ ಒಂದು ಪ್ರತಿಫಲ, ಅದು ಸೇವೆ ಆಗ್ಲಿಲ್ಲ. ಅದು ಅಂಗಡಿಲಿ ನಾವು ಹೋಗಿ ಹಣ ಕೊಟ್ವಿ ಅದಕ್ಕೇನೋ ಒಂದು ತಗೊಂಡ್ವಿ ಅನ್ನೋ ಒಂದು ತಾತ್ಪರ್ಯ ಬರುತ್ತೆ. ಸೊ ನಿಜವಾದ ಸೇವಕ ಅಂದ್ರೆ ನಾವು ನೋಡಿದೀವಿ ಚೈತನ್ಯ ಜೀವರ ಸ್ವರೂಪ ಹೋಯ್ ನಿತ್ಯೇರ ಕೃಷ್ಣದಾಸ. ನಿತ್ಯೇರ ಕೃಷ್ಣದಾಸ ಸದಾ ಕಾಲ ಎಷ್ಟೇ ಸೇವೆ ಮಾಡಿದ್ರು ಇನ್ನಿಷ್ಟು ಸೇವೆ ಮಾಡೋ ಮನೋಭಾವ ಬರ್ತಾ ಇರ್ಬೇಕಂತೆ, ಅಥವಾ ಸೇವೆ ಮಾಡ್ತಾ ಇರ್ಬೇಕಂತೆ. ಅದೇ ಸೇವಕನ ಒಂದು ಪರಿಚಯ. ಮತ್ತೆ ಸೇವಕ ಆದ್ರೆ ಅದೇ ಭಗವಂತ ಮಾಲೀಕ ಅಂದ್ರೆ ಅವನ ಭಾವ ಯಾವ ತರ ಇರ್ಬೇಕು, ಎಷ್ಟು ನಿರ್ಮಲವಾಗಿ ನನ್ನ ಸೇವೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಏನು ಬೇಡದೆ ಇದ್ರು ಅವನ ಏನು ಇಚ್ಛೆ ಅಥವಾ ಇಚ್ಛೆ ಅಲ್ಲ, ಅವ್ನಿಗೆ ಏನೇನ್ ಬೇಕೋ ಅದೆಲ್ಲ ನಾನು ಪೂರೈಸ್ಬೇಕು ಅನ್ನೋ ಒಂದು ಇದನ್ನ ಮಾಲೀಕನ ಕಡೆಯಿಂದ ಬರುತ್ತೆ. ಅವನು ಖುಷಿಯಾಗಿರ್ಬೇಕು ಅವನು. ಸೊ ಅದಕ್ಕೆ ಪ್ರಹ್ಲಾದ ಮತ್ತೆ ಕೇಳ್ತಾನೆ, ತಿಳಿದೆ ಇನ್ನೂ ಹೇಳ್ತಾನೆ ನರಸಿಂಹ, ಇಲ್ಲ ಇನ್ನೂ ಏನಾದ್ರು ಕೇಳು, ತಿಳಿದೆ ನನ್ನಪ್ಪ ಹಿರಣ್ಯಕಶಿಪು. ನೋಡಿ ವೈಷ್ಣವರ ಇನ್ನೊಂದು ಯಾವುದೇ ಕಾರಣಕ್ಕೂ ಒಂದು ಸತಿನೂ ಪ್ರಹ್ಲಾದ ಯಪ್ಪ ಎಷ್ಟು ಕಷ್ಟ ಆಗ್ತಾ ಇದೆ ಸಾಕಪ್ಪ ಎಲ್ಲಿದ್ಯಪ್ಪ ನೀನು ನರಸಿಂಹ ಭಗವಂತ ಅಂತ ಹೇಳಲೇ ಇಲ್ಲ. ಮತ್ತೆ ತಂದೆ ಮೇಲೆ ಅಷ್ಟೆಲ್ಲ ಅಪ್ಪ ಆಗಿ ನೀನ್ ಈ ತರ ಮಾಡಿದೆ ಅಂತ ಒಂದ್ಸತಿನೂ ಅವನ್ ಕೋಪನೂ ಮಾಡ್ಕೊಳ್ಳಿಲ್ಲ. ವೈಷ್ಣವನ ಗುಣ ಇಲ್ಲಿ ಎತ್ತಿ ಕಾಣಿಸ್ತಾ ಇದೆ. ಏನ್ ಹೇಳ್ತಾನೆ, ನನ್ನ ಅಪ್ಪನ ಕ್ಷಮಿಸ್ಬಿಡು ಅಂತ. ಅದಕ್ಕೆ ಭಗವಂತ ಇಷ್ಟು ಉತ್ತಮವಾಗಿ ಸೇವೆ ಮಾಡಿದ್ದಕ್ಕೆ ಭಗವಂತ ಏನ್ ಹೇಳ್ತಾನೆ, ನಿಮ್ಮ ಅಪ್ಪ ಅಲ್ಲ 14 ತಲೆಮಾರು ಮೇಲೆ ಕೆಳಗೆ ಎಲ್ಲಾರು ನೀನು ಒಂದು ಪರಿಶುದ್ಧ ಭಕ್ತ ಇರ್ಯಾ ಅಂತಂದ್ರೆ ಇನ್ನು ಹುಟ್ಟೆ ಎಲ್ಲ ಎಷ್ಟೊಂದ್ ಜನ 14 ಮುಂದೆ ತಲೆಮಾರು ಅವರೆಲ್ಲರೂ ನನ್ನ ಧಾಮಕ್ಕೆ ಬರ್ತಾರೆ, ಅವರೆಲ್ಲರೂ ಮುಕ್ತಾಗ್ತಾರೆ ಅಂತ ಹೇಳ್ತಾನೆ. ಸೊ ಈ ತರ ಅತಿಯಾದ ಒತ್ತಡದ ಒಂದು ಉದಾಹರಣೆನ ನಾವು ನೋಡಿದ್ರೆ ಯಾವ ರೀತಿಲಿ ನಾವು ಈ ತರ ನಿತ್ಯ ಸಿದ್ಧರನ್ನ ನಾವು ನೋಡ್ಬೋದು ಅಂದ್ರೆ, ಒಂದು ಉದಾಹರಣೆ ಮೂಲಕ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಒಂದು ದೊಡ್ಡ ಕಲ್ಲು ರಸ್ತೆ ಮಧ್ಯದಲ್ಲಿದ್ರೆ ಅದನ್ನ ಹೇಗೆ ಸಾಮಾನ್ಯಕ್ಕೆ ಅದನ್ನ ತೆಗೆದು, ಇವಾಗೆಲ್ಲ ಏನೋ ಮಿಷಿನ್ ಅದು ಬರ್ಬೋದು, ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಒಂದು ಐರನ್ ರಾಡ್ ಇದನ್ನ ಇಟ್ಟು ಅದರ ತಳಗಡೆ ಒಂದು ಗಟ್ಟಿಯಾದ ಚಿಕ್ಕ ಕಲ್ಲನ್ನ ಇಟ್ಟು ಆ ಚಿಕ್ಕ ಕಲ್ಲಿನ ಸಪೋರ್ಟ್ ಅದನ್ನ ತಗೊಂಡು ಈ ದೊಡ್ಡ ಕಲ್ಲನ್ನ ತಳ್ಳೋರು ಅಲ್ವಾ. ಹಿಂದಿನ ಕಾಲದವ್ರು ಆದ್ರೆ ಅಂದ್ರೆ ಸ್ವಲ್ಪ ಇವಾಗೆಲ್ಲ ಅಫ್ಕೋರ್ಸ್ ಏನು ಕ್ರೇನು ಅದು ಇದೆಲ್ಲ ಬರುತ್ತೆ. ಸೊ ಈ ಉದಾಹರಣೆ ಅಂದ್ರೆ ಒತ್ತಡ ಈ ದೊಡ್ಡ ಕಲ್ಲು ತರ ಇದ್ರೆ, ಮತ್ತೆ ಕಂಬಿ ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಭಗವಂತನ ಒಂದು ಆಯೋಜನೆ, ಅವನ ಪ್ಲಾನ್ ಏನಿದೆಯೋ ಅದು. ಒತ್ತಡ ಭೂಮಿಗೆ ಭಾರ, ಭೂಮಿಗೆ ಈ ಅಧರ್ಮಗಳೇನಿದೆ ಭೂಮಿ ಭಾರ. ಸೊ ಆ ಚಿಕ್ಕ ಕಲ್ಲು ಯಾವುದೋ ಒಂದು ಮುರಿದೋಗೋ ತರ ಕಲ್ಲಾದ್ರೆ ಈ ದೊಡ್ಡ ಕಲ್ಲು ಏನು ಭೂಭಾರ ಇದೆ ಅದನ್ನ ಜರುಗ್ಸಕ್ಕೆ ಆಗಲ್ಲ. ಆದ್ರೆ ಚಿಕ್ಕ ಕಲ್ಲು ಇನ್ನೂ ಗಟ್ಟಿಯಾಗಿರ್ಬೇಕು, ಚಿಕ್ಕದಾದ್ರೂ ತುಂಬಾ ಏನು ಪುಡಿ ಆಗದೆ ಇರೋ ತರ ಒಂದು ಕಲ್ಲು ಇಟ್ಕೊಂಡು ಈ ದೊಡ್ಡ ಕಲ್ಲು ಅಂತ ಭೂಭಾರ ಏನಿದೆ ಅದನ್ನ ಜರುಗಿಸ್ಬೋದು ಅಂತಂದ್ರೆ, ಈ ಚಿಕ್ಕ ಕಲ್ಲು ಈ ನಿತ್ಯ ಸಿದ್ಧರನ್ನ ಹೇಗೆ ಯಾವುದೇ ತರ ಒಂದು ಒತ್ತಡ ಪರಿಸ್ಥಿತಿಲಿ ನಾವು ಭಗವಂತನ ಸೇವೆ ಮಾಡಿದ್ರೆ ಮಾಡ್ಬೇಕು ಅನ್ನೋ ಒಂದು ತೋರ್ಸಕ್ಕೋಸ್ಕರ ಈ ನಿತ್ಯ ಸಿದ್ಧರು ಬರ್ತಾರೆ. ಮತ್ತೆ ಇವಾಗ ಇಷ್ಟೆಲ್ಲ ಒಂದು ಕಥೆ ಮೂಲಕ ಒಂದು ನೋಡಿದ್ವಿ. ಆದ್ರೆ ನಾವು 3ನೇ ಸ್ಕಂದ ಭಾಗವತದಲ್ಲಿ ದೇವಹೂತಿ ಕಪಿಲ ಮುನಿನ ಕೇಳ್ತಾಳೆ, ವಿಸ್ತಾರವಾಗಿ ಕೇಳ್ತಾಳೆ, ಭೌತಿಕ ಆಸೆನೇ ಇರಬಾರ್ದು ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ಭೌತಿಕ ಜಗತ್ತಿನಲ್ಲಿ ನಾವು ಹುಟ್ಟಿದ್ಮೇಲೆ ಅದು ಝೀರೋ ಅಂದ್ರೆ ಅದನ್ನ ಶೂನ್ಯ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಆಲ್ಮೋಸ್ಟ್ ಇಂಪಾಸಿಬಲ್, ಅಂದ್ರೆ ಅದು ಸಾಧ್ಯನೇ ಆಗಲ್ಲ. ಅದು ಹೇಗೆ ಮಾಡಕ್ಕೆ ಸಾಧ್ಯ ಅಂತ ಅಲ್ಲಿ ದೇವಹೂತಿನು ನಮಗೂ ಅನ್ನಿಸ್ಬೋದು. ಇವಾಗ ನಾವೇನೋ ಹೇಳ್ತೀವಿ ಕರ್ಮಣ್ಯವಾಧಿಕಾರಸ್ಥೆ, ನಾನ್ ಕೆಲಸ ಮಾಡಿದ್ದಕ್ಕೆ ಏನು ಪ್ರತಿಫಲ ಅಂದ್ರೆ
ಊಹೆ ಮಾಡ್ಕೊಳ್ಳಿ, ತಿಂಗಳಿಡೀ ಯಾರಾದ್ರೂ ಆಫೀಸಿಗೆ ಕೆಲಸ ಹೋಗಿ ತಿಂಗಳ ಕೊನೆಯಲ್ಲಿ ಬಾಸು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಅವ್ರು ಹೇಳಿ ಇರ್ಲಿ ಬಿಡಿ ಇವಾಗ ಸಂಬಳ ಏನಕ್ಕೆ, ಏನು ಫಲ ಇಲ್ಲದೆ ನೀವು ಕೆಲಸ ಮಾಡ್ಬೇಕು ಅಂತ ಒಂದು ಈ ತರ ನಾವು ಆಲೋಚನೆ ಮಾಡಿದ್ರೆ ಅಂದ್ರೆ ಅದು ಪ್ರಾಕ್ಟಿಕಲ್, ಅಂದ್ರೆ ಅದು ನಾವು ನಿಜವಾಗ್ಲೂ ಇದನ್ನ ಸಾಧ್ಯ ಆಗತ್ತಾ ಶೂನ್ಯ ಮಾಡಕ್ಕೆ? ಅಥವಾ ಶೂನ್ಯ ಅಂತ ಹೇಳಲ್ಲ, ಪ್ರಭುಪಾದವ್ರು ಏನ್ ಹೇಳ್ತಾರೆ, ಆಸೆಗಳು ಶೂನ್ಯ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅದನ್ನ ನಮ್ಮ ಭೌತಿಕ ಆಸೆ ಪರಿವರ್ತನೆ ಮಾಡ್ಕೊಬೇಕು. ತೋಡೋ ಅವ್ರ ಜೋಡು. ತೋಡೋ ಏನು ಅಂದ್ರೆ ಅದನ್ನ ಮುರಿ ಏನ, ಈ ಭೌತಿಕ ನನಗೆ ಅಹಮ್ಮಮೇತಿ, ನನಗ್ ಬೇಕು, ನನ್ನ ಸ್ವಂತದವ್ರಿಗೆ ಬೇಕು ಅಂತ. ಮತ್ತೆ ಅದನ್ನ ಬಿಟ್ಬಿಡು. ಮತ್ತೆ ಮೋಡೋ ಅವ್ರ ಜೋಡು. ಮೋಡೋ ಅಂದ್ರೇನು, ಅದನ್ನ ಪರಿವರ್ತನೆ ಮಾಡು. ಪರಿವರ್ತನೆ ಯಾವ ತರ, ಇದನ್ನ ನನಗೋಸ್ಕರ ನಾನು ಮಾಡ್ಕೊತಾ ಇದ್ದೆ, ನನ್ನ ಮಕ್ಕಳಿಗೋಸ್ಕರ, ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಸಂಬಂಧಿಕರಿಗೋಸ್ಕರ ಮಾಡ್ಕೊತಾ ಇದ್ದೆ. ಇದನ್ನ ನಾನು ನನಗೋಸ್ಕರ ಅಥವಾ ನನ್ನ ಸಂಬಂಧಿಕರಿಗೋ, ನನ್ನ ದೇಶಕ್ಕೋ, ನನ್ನ ಸಮಾಜಕ್ಕೋ ಅದನ್ನ ಬಿಟ್ಟು ಭಗವಂತ ಇದರಿಂದ ತೃಪ್ತಿ ಆಗ್ತಾ ಇದನ್ನ, ಆ ಒಂದು ಭಾವನೆ. ಬಟ್ ಇದು ಥಿಯರಿ, ಅಂದ್ರೆ ಇದು ಥಿಯರಿ ಆಯ್ತು. ಮತ್ತೆ ಇದನ್ನ ಹೆಂಗೆ ನಾವು ನಿಜಾಂಶದಲ್ಲಿ ಇದನ್ನ ನಾವು ಅಳವಡಿಸ್ಕೊಳ್ಳೋದು ಅಂದ್ರೆ, ಮತ್ತೆ ಶಾಸ್ತ್ರ, ಕೃಷ್ಣ ಎಲ್ಲದಕ್ಕೂ ಪರಿಹಾರ ಕೊಟ್ಟಿದ್ದಾನೆ. ಯಾವ್ದಕ್ಕೂ ಪರಿಹಾರ ಇಲ್ಲ ಅಂತಾನೆ ಇಲ್ಲ. 2ನೇ ಅಧ್ಯಾಯ ಭಗವದ್ಗೀತೆ ಶ್ಲೋಕ 50, 51, 52. ನೀವು ಆ ಶ್ಲೋಕಗಳನ್ನ ಅನುವಾದ ಭಾವಾರ್ಥ ಹೋದ್ರೆ, ಪ್ರಭುಪಾದ ಶ್ಲೋಕದಲ್ಲೂ ಬುದ್ಧಿ ಯೋಗ ಅಂತ ಬರುತ್ತೆ. ಅದರಲ್ಲಿ ಪ್ರಭುಪಾದವರು ಬುದ್ಧಿ ಯೋಗ ಅಂದ್ರೆ ಭಕ್ತಿ ಸೇವೆ ಅಂತ ಅನುವಾದ ಮಾಡ್ತಾರೆ. ಯಾಕೆ ಅಂತ ನೋಡೋಣ. ಅನುವಾದ ಮಾತ್ರ ಓದ್ತೀನಿ, ಶ್ಲೋಕನ ಓದ್ತೀನಿ. ಶ್ಲೋಕ 50, 2ನೇ ಅಧ್ಯಾಯ 50. ಬುದ್ಧಿಯುಕ್ತೋ ಜಹಾತಿಯ ಉಭೆ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸಿ, ಅದೇ ಕರ್ಮ ಕೌಶಲ. ಅರ್ಜುನನ್ಗೆ ತುಂಬಾ ಜನಕ್ಕೆ ಈ ಒಂದು ತಪ್ಪು ಕಲ್ಪನೆ ಇರೋ ತರ, ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೈಹಿಕ ಭೌತಿಕ ಏನು ಒಂದು ಡ್ಯೂಟಿ ಜವಾಬ್ದಾರಿಗಳಿದೆ ಅದರಿಂದ ಓಡೋಗಕ್ಕಲ್ಲ. ಆ ಕರ್ತವ್ಯನ ಯಾವ ತರ ಮಾಡ್ಬೇಕು ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 7ನೇ ಶ್ಲೋಕ ಕೃಷ್ಣ ಏನ್ ಹೇಳ್ತಾನೆ, ತಸ್ಮಾತ್ ಕಾಲೇಶು ಸರ್ವೇಶು ಮಾಂ ಅನುಸ್ಮರೆಯು, ನೀನ್ ಯುದ್ಧ ಮಾಡು. ಅರ್ಜುನನ್ಗೆ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಮಾಡೋದೇ ಅವನು ಕರ್ತವ್ಯ. ನಮ್ಗೆ ದಿನ ಬೆಳಗ್ಗೆ ಎದ್ದು ಅಡುಗೆ ಮನೆಯಲ್ಲೇ ನಮ್ಮ ಕುರುಕ್ಷೇತ್ರ ಇದ್ದೆ, ಏನ್ ತಿಂಡಿ ಮಾಡೋದು, ಏನ್ ಅಡುಗೆ ಮಾಡೋದು, ಒಂದ್ ದಿವಸ ಉಪ್ಪು ಕಮ್ಮಿ ಆಯ್ತು, ಒಂದ್ ದಿವಸ ಅದಿಲ್ಲ, ಒಂದ್ ಇದಿಲ್ಲ, ನಂಗೆ ಇವತ್ತಾಗ್ಲಿಲ್ಲ, ಇದೇ ನಮ್ಮ ಯುದ್ಧ ಸಣ್ಣದಾಗಿ ಭೌತಿಕ ಇದರಲ್ಲಿ. ಆಧ್ಯಾತ್ಮಿಕ ಇದರಲ್ಲಿ ಜಪ ಮಾಡಬೇಕು, ಅಪರಾಧ ಇಲ್ಲದೆ ಜಪ ಮಾಡಬೇಕು. ಏನೇ ಸೇವೆ ಭಗವಂತನ ಆರತಿ ಮಾಡಿದ್ರೆ ಅಪರಾಧ ಇಲ್ಲದೆ ಮಾಡ್ಬೇಕು, ವೈಷ್ಣವ ಅಪರಾಧ ಮಾಡಬಾರ್ದು, ಈ ತರ. ಆದ್ರೆ ಎಷ್ಟು ಅನಾದಿ ಕಾಲದಿಂದ ಆ ಅನರ್ಥಗಳಲ್ಲಿ ಬಂದಿದೀವಿ, ಇದೆಲ್ಲ ಮಾಡಕ್ಕೆ ಸಾಧ್ಯ ಆಗತ್ತಾ? ಆಗ್ತಾ ಇದೆಯಾ ಅನ್ನೋ ಒಂದು ಸಂದೇಹ ಬರ್ಬೋದು. ಸೊ ಅದಕ್ಕೆ ಭಕ್ತಿ ಸೇವೆಯಲ್ಲಿ ನಿರತನಾದವನು, ಅದಕ್ಕೆ ಪ್ರಭುಪಾದವ್ರು ಹೇಳಿದ್ರು, ಏನೇ ಸೇವೆ ಮಾಡಿದ್ರು, ಯಾವುದೇ ಸೇವೆ ಮಾಡಿದ್ರು, ಯಾವುದೇ ಒಂದು ಪೂಜೆ ಮಾಡಿದ್ರು ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊಳ್ಳಿ. ಯಾಕೆ ಅದರಲ್ಲಿ ಏನ್ ಅಪರಾಧ ಇದ್ರು ಹರೇ ಕೃಷ್ಣ ಮಹಾಮಂತ್ರ ಭಗವಂತನ ನಾಮ, ಭಗವಂತನಿಗಿಂತ ಕೋಟಿ ಪಟ್ಟು ಇನ್ನಿಷ್ಟು ಕೃಪಾಳು ಯಾವುದೋ ಭಗವಂತನ ನಾಮ. ಸೊ ಆ ಅಪರಾಧಗಳನ್ನೆಲ್ಲ ಮನಸ್ತಾನೆ ಯಾವುದೋ ಭಗವಂತನ ನಾಮ. ಆದ್ರೆ ಭಗವಂತನ ಅಷ್ಟೇ ಓಕೆ ಆಯ್ತು ಆ ಸೇವೆಗಳಿಗೆ, ಬಟ್ ಭಗವಂತನ ನಾಮಸ್ಮರಣೆ ಮಾಡುವಾಗ ಅಪರಾಧಗಳಾದ್ರೆ ಅದಕ್ಕೇನು ಪರಿಹಾರ? ಏಕೆಂದ್ರೆ ನನ್ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಇನ್ನು ಅಪರಾಧ ಸ್ಥಾನದಲ್ಲೇ ಭಗವಂತನ ನಾಮಸ್ಮರಣೆ ಆಗ್ತಾ ಇರೋದು. ಇನ್ನು ನಾಮಾಭಾಸಕ್ಕೂ ಬರೋದು ಎಷ್ಟು ಕಷ್ಟ ಆಗತ್ತೆ, ಮನಸ್ಸು ಅನ್ನೋದು ಅಷ್ಟು. ಸೊ ಆದ್ರೂನು ಭಕ್ತಿ ಸೇವೆ ಮಾಡ್ತಾ ಇದ್ರೆ 51ನೇ ಶ್ಲೋಕದಲ್ಲಿ ಅನುವಾದದಲ್ಲಿ ಪ್ರಭುಪಾದರು ಶ್ರೀ ಪ್ರಭುಪಾದ್ ಕಿ ಜೈ, ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ
ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮ ಫಲದಿಂದ ಮುಕ್ತರಾಗುತ್ತಾರೆ. ನಾವು ದಿನನಿತ್ಯ ಮಾಡ್ತಾ ಇದ್ದಾಗ ಪಾಪ ಪುಣ್ಯ ಎರಡನ್ನೂ ಗಳಿಸ್ಕೊಳ್ತಾನೆ ಇದೀವಿ, ಗೊತ್ತಿದ್ದೋ ಗೊತ್ತಿಲ್ಲದೋ. ಸೊ ಭಕ್ತಿ ಸೇವೆಯಲ್ಲಿ ಕರ್ಮ ಫಲದಿಂದ ಮುಕ್ತರಾಗುದು. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲಾ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಸೊ ಅದಕ್ಕೆ ಎಷ್ಟು ಸತಿ ಆಚಾರ್ಯರು ಹೇಳ್ತಾರೆ ಏನಂತ, ಸೇವೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾವ ಅದ್ರಲ್ಲಿ ಇರ್ಬೇಕು. ನಮ್ಗೆ ಮಾಡಕ್ ಆಗ್ತಾ ಇಲ್ಲಪ್ಪ, ಅದು ಗುರುಗಳ ಆಜ್ಞೆ, ಅಥವಾ ನಿನ್ಗೆ ನಾನು ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ಭಾವ ಇದೆ ಅಲ್ಲ, ಭಾವಗ್ರಾಹಿ ಜನ ಅಂತ ನಾವು, ಸಾರಗ್ರಾಹಿ ಅಲ್ಲ. ಸೊ ಭಕ್ತಿ ಸೇವೆ ಬಗ್ಗೆ ಅಷ್ಟು ಇದನ್ನ ಒತ್ತಿ ಒತ್ತಿ ಪ್ರಭುಪಾದವರು, ನೀವು ಯಾವುದೇ ಶ್ಲೋಕದಲ್ಲಿ ಮೊದಲನೇ ಸತಿ ತುಂಬಾ ಜನ ಇದ್ರ ಮೇಲೆ ಕಮೆಂಟ್ ಮಾಡಿದ್ರು. ಎಲ್ಲಾ ಕಡೆ ಯೋಗ ಅಂತಂದ್ರೆ ಭಕ್ತಿ, ಬುದ್ಧಿ ಅಂದ್ರೆ ಎಲ್ಲದಕ್ಕೂ ಭಕ್ತಿ ಸೇವೆ ಅಂತ ಯಾಕೆ ಪ್ರಭುಪಾದವರು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಕಾರಣಕ್ಕೋಸ್ಕರ ಕಲಿಯುಗದಲ್ಲಿ ನಾವು ಬದ್ಧ ಜೀವಿಗಳು ಏನೇ ಮಾಡಿದ್ರು ಅದ್ರಲ್ಲಿ ಎಷ್ಟು ಕೊರತೆಗಳಿರುತ್ತೆ, ಅದಕ್ಕೆ ಭಕ್ತಿ ಸೇವೆಯಿಂದ ಮಾತ್ರ ಅದಕ್ಕೆ ಒಂದು ಬಿಡುಗಡೆ ಅಂತ ಅದಕ್ಕೋಸ್ಕರ ಭಕ್ತಿ ಸೇವೆಗೆ ಪ್ರಭುಪಾದ. ಮತ್ತೆ ಇನ್ನೊಂದು ಶ್ಲೋಕ 51ನೇ ಶ್ಲೋಕದಲ್ಲಿ, ಈ ಭಾಗವತದ್ದು 10 ಸ್ಕಂದ 14 58ನೇ ಶ್ಲೋಕದಲ್ಲಿ, ಸಮಾಶ್ರಿತ ಯೇ ಪಾದ ಪಲ್ಲವಂ ಮಹತ್ಪದಾಂ ಪುಣ್ಯ ಯಶೋ ಮುರಾರು ಭವಾಂಬುದಿರ್ ವತ್ಸ ಪದಂ ಪರಂ ಪದಂ 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 ಯದ್ ವಿಪದಂ ನ ತೇಷಾಂ. ಹೆಜ್ಜೆ ಹೆಜ್ಜೆ ಪರಿಸ್ಥಿತಿಗೆ ಕಾಯ್ಬೇಕಾಗಿಲ್ಲ, ಎಲ್ಲ ಚೆನ್ನಾಗಿದ್ರು ಹೆಜ್ಜೆ ಹೆಜ್ಜೆಗೆ ಪದಂ ಪದಂ ಯದ್ ವಿಪದಂ ನ ತೇಷಾಂ. ಆದ್ರೆ ಭಗವಂತನ ಮುಕುಂದ ಅವನನ್ನ ಧ್ಯಾನ ಮಾಡಿದ್ರೆ ಈ ಭವಾಂಬುದಿರ್, ಈ ದೋಷ ನಿಧಿ ಅಥವಾ ಒಂದು ಸಮುದ್ರ ತರ ಏನು ದೋಷ ಅಪರಾಧಗಳಿದೆ, ಅದು ಕರುವಿನ ಕರುವಿನ ಇದಕ್ಕೆ ಒಂದು ಸಣ್ಣ ನೀರು ಅಷ್ಟು ಕಮ್ಮಿ ಆಗುತ್ತೆ. ಬರೀ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಮಾತ್ರ, ಭಗವಂತನ ನಾಮಸ್ಮರಣೆ ಸತತಂ ಅಂದ್ರೆ ಸತತವಾಗಿ ಮಾಡ್ತಾ ಇದ್ರೆ ಎಷ್ಟೇ ದೊಡ್ಡ ಬೆಟ್ಟ ತರ ನಮ್ಗೆ ಇದ್ರು ಅದು ಸಾಸಿವೆ ಕಾಳಷ್ಟು ಕಮ್ಮಿ ಆಗತ್ತೆ. ಏನು ನಮ್ಮ ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿರ್ಬೋದು. ಸರಿಯಪ್ಪ, ಭಕ್ತಿ ಸೇವೆ ಅಂದ್ರಿ, ಯಾವಾಗ ತನಕ ಮಾಡ್ಬೇಕು ಭಕ್ತಿ ಸೇವೆ? ದೇಹ ಎಷ್ಟರವರೆಗೂ ಆಗತ್ತೋ ಅಷ್ಟವರೆಗೂ ಭಕ್ತಿ ಸೇವೆ ಮಾಡ್ಬೇಕು. ಯಾಕೆ ಅಂದ್ರೆ ಇವಾಗ ನಂಗೆ ಭಕ್ತಿ ಸೇವೆ ಮಾಡಿದೆ, ಇವಾಗ ಏನೋ ಒಂದು ಕಷ್ಟ ಬಂತು, ನಾನು ಮಾಡಕ್ ಆಗ್ಲಿಲ್ಲ, ಸಾಕಪ್ಪ ಭಕ್ತಿ ಸೇವೆ ಮಾಡಿದ್ದು, ಭಗವಂತ ನನ್ ಕರ್ಕೊಂಬಿಡು ಅಂತಂದ್ರೆ ಅದಕ್ಕೆ ಮುಕ್ತಿ ಕಾಮಿ. ಮುಕ್ತಿ ಅಂತಂದ್ರೆ ಮುಕ್ತಿ ಅಂದ್ರೆ ಏನು? ಈ ಭೌತಿಕ ಜಗತ್ತು ಇಂದ ಏನು ಬಾಧೆಗಳಿದೆ ಅದರಿಂದ ಮುಕ್ತಿ ಅಂದ್ರೆ ಅದು ಒಂದು ಆಸೆ ಆಯ್ತು. ಆ ಒಂದು ಬಾಧೆಗಳ ಮಧ್ಯಾಹ್ನ ನಾನು ಸೇವೆ ಮಾಡಿದ್ರೆ ಅದು ನಿಷ್ಕಾಮ ಆಗುತ್ತೆ. ಇಲ್ಲದಿದ್ರೆ ಆ ಒಂದು ಮುಕ್ತಿ ಈ ಬಾಧೆಗಳಿಂದ ಮುಕ್ತಿನೂ ಅದು ಒಂದು ಆಸೆನೇ ಆಗುತ್ತೆ. ಅದು ನಿರ್ಮಲವಾದ ಭಕ್ತಿ ಅಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಅಥವಾ ಇನ್ನೇನು ಕೊನೆಗಾಲದಲ್ಲಿ ಆಗೋಯ್ತಾ, ಇಲ್ಲ ಇನ್ನೊಂದ್ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ, ನಾನು ಈ ಕೆಲಸ ಮಾಡ್ಬೇಕು, ಭುಕ್ತಿ ಕಾಮಿ. ಮುಕ್ತಿ ಕಾಮಿನೂ ಆಗ್ಬಾರ್ದು, ಭುಕ್ತಿ ಕಾಮಿ. ನಿಷ್ಕಾಮ ಯಾರು? ಭಕ್ತ. ನಿಷ್ಕಾಮ ಇಂದ ಅದಕ್ಕೆ ಮುಕ್ತಿ ಆಗ್ಲಿ ಭುಕ್ತಿ ಆಗ್ಲಿ ಆ ಒಂದು ಇದ್ರಲ್ಲಿ ಸೇವೆ ಮಾಡಿದ್ರೆ, ಆ ಮನೋಭಾವ ಇದ್ರೆ ಅಶಾಂತಿ ಯಾವಾಗ ಇದೆಲ್ಲ ಮುಗಿಯುತ್ತೆ ಅಂತ. ಆದ್ರೆ ಭಕ್ತನಿಗೆ ಏನಾಗತ್ತೆ, ಯಾವುದೇ ತರ ಒಂದು ಆಸೆ ಇರಲ್ಲ, ನಿರ್ಮಲವಾದ ಭಕ್ತಿ. ಪ್ರಹ್ಲಾದ ಏನೇ ಒಂದು ಇದಿರ್ಲಿಲ್ಲ. ಒಂದು ಪ್ರವಚನದಲ್ಲಿ ಪ್ರಹ್ಲಾದನ ಚರಿತ್ರೆ ಹೇಳ್ತಾ ಇದ್ದಾಗ ಈ ಒಂದೊಂದು ಆಚಾರ್ಯ ಒಂದೊಂದು ಎಷ್ಟು ಸ್ವಾರಸ್ಯವಾಗಿ ಅದೇ ಒಂದು ಲೀಲೆ ಬಗ್ಗೆ ಹೇಳ್ತಾರೆ. ಹಿರಣ್ಯಕಶಿಪು ತಾನು ಸಾಯ್ಲೇಬಾರ್ದು ಅಂತ ಎಷ್ಟೆಲ್ಲ ಮಾಡ್ತಾನೆ, ಆದ್ರೆ ಅವನ್ ಸತ್ತ. ಪ್ರಹ್ಲಾದ ನಾನು ಸತ್ರು ಚಿಂತೆ ಇಲ್ಲ, ಭಗವಂತನ ಧ್ಯಾನ ಮಾಡ್ತೀನಿ ಅಂತ ಆದ್ರೆ ಅವನು ಭಗವಂತನ ಧಾಮಕ್ಕೆ ಹೋದ ಅಂತ ಈ ಒಂದು ಆಂಗಲ್, ಈ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಸೊ ಕಷ್ಟ ಅಂದ್ರೆ ಈ ಕಲಿಯುಗದಲ್ಲಿ ನಮ್ಗೆ ಆಸೆಗಳು ಶೂನ್ಯ ಆಗಕ್ಕೆ ಆಗಲ್ಲ. ಆದ್ರೂನು ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ನಮ್ಗೆ
ಆ ಒಂದು ಹಂತಕ್ಕೆ ನಾವು ಬರ್ತೀವಿ. ಕೊನೆಯದಾಗಿ ಗೋಪಿಕೆಗಳು ಕೂಡ ಈ ಭಾವ ಇತ್ತು ಅಂತ ಒಂದು 10ನೇ ಸ್ಕಂದ ಭಾಗವತ 29ನೇ ಶ್ಲೋಕದಲ್ಲಿ ಅನುವಾದ ಮಾತ್ರ ಹುಟ್ಟಿ ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಯಾವ ರೀತಿಲಿ ಭಕ್ತಿ ಸೇವೆ ನಾವು ಮಾಡಿದ್ರೆ ನಮ್ಗೆ ಈ ಒಂದು ಹಂತಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಈ ಶ್ಲೋಕ 10, 29, 10, 11. ಕೃಷ್ಣನು ಕಾಣಲಿಕ್ಕೆ ಹೋಗಲಾದ ಗೋಪಿಯರಿಗೆ, ಕೆಲವು ಗೋಪಿಯರಿಗೆ ವೇಣುನಾದ ಕೇಳಿಸಿದಾಗ ಕೆಲವು ಗೋಪಿಕೆಗಳಿಗೆ ಹೋಗಕ್ಕಾಗ್ಲಿಲ್ಲ. ಹೋಗಲಾದ ಗೋಪಿಯರಿಗೆ ತಮ್ಮ ಪ್ರಿಯತಮ ಅಸಹನೀಯ ವಿರಹವ ತೀವ್ರವಾದ ಪ್ರಾಣ ಸಂಕಟವನ್ನು ಉಂಟು ಮಾಡಿತು. ಕೃಷ್ಣನ ನೋಡಕ್ಕೆ ಹೋಗಕ್ಕಾಗ್ಲಿಲ್ಲ, ಮಕ್ಕಳು ಮನೆಯಲ್ಲಿ ಗಂಡಂದ್ರು ಯಾರೋ ಅವ್ರನ್ನ ತಡಿತಾರೆ. ಸೊ ಹೋಗಕ್ಕಾಗ್ದಿರ ತೀವ್ರ ಏನಾಯ್ತು, ವಿರಹ, ಸೆಪರೇಷನ್, ಇದರಿಂದ ಪ್ರಾಣ ಸಂಕಟವನ್ನು ಉಂಟು ಮಾಡಿತು. ಅದು ಪಾಪ ಕರ್ಮಗಳನ್ನೆಲ್ಲ ದಹಿಸಿತು. ಅಯ್ಯೋ, ಅಲ್ಲಿ ಕೊಳಲು ಊದ್ತಾ ಇದ್ದಾನೆ ಕೃಷ್ಣ, ನಾನು ಹೋಗಕ್ಕಾಗ್ಲಿಲ್ವೇ, ಇವರೆಲ್ಲ ತಡಿತಾ ಇದ್ದಾರೆ. ಆ ಒಂದು ಭಾವ ಏನ್ ಮಾಡ್ತು, ಪಾಪ ಪ್ರತಿಕ್ರಿಯೆನೆಲ್ಲ ದಹಿಸಿತು. ಭಗವಂತನು ಧ್ಯಾನಿಸದ್ರಿಂದ ಅವರಿಗೆ ಅವನ ಆಲಿಂಗನ ಸಾಕ್ಷಾತ್ಕಾರವಾಯಿತು. ಎಷ್ಟು ತೀವ್ರವಾಗಿ ಭಗವಂತನನ್ನ ಅವರು ಧ್ಯಾನ ಮಾಡ್ತಾ ಇದ್ರು ಅಂದ್ರೆ ಭಗವಂತನನ್ನ ಹಿಂಗೆ ಆಲಿಂಗನ ಮಾಡಿದ್ದ ಒಂದು ಸಾಕ್ಷಾತ್ಕಾರವಾಯಿತು. ಆಗ ಅವರು ಅನುಭವಿಸಿದ ಭವ ಪರವಶತೆಯ ಅವರ ಲೌಕಿಕ ಶ್ರದ್ಧೆಯನ್ನು ಹಿಂಗಿಸಿತು. ಅಂದ್ರೆ ಪುಣ್ಯ ಕರ್ಮಗಳನ್ನೆಲ್ಲ ದಹಿಸಿತು. ಅದೆಲ್ಲ ಭಗವಾನ್ ಕೃಷ್ಣನು ಪರಮ ಆತ್ಮನಾಗಿದ್ದರೂ ಈ ಕನ್ಯೆಯರು ಅವನು ಕೇವಲ ತಮ್ಮ ಜಾರನೆಂದು ಭಾವಿಸಿದರು. ಅದೇ ಆಪ್ತ ಭಾವನೆಯಲ್ಲಿ ಅವರು ಭಗವಂತನೊಂದಿಗೆ ಒಡನಾಡಿದರು. ತನ್ನ ಲೋಕ ಅವರ ಕರ್ಮ ಬಂಧನ ಕಳಿಸಿ ಬಿಟ್ಟು ಅವರು ತಮ್ಮ ಸ್ಥೂಲ ಭೌತಿಕ ದೇಹಗಳನ್ನು ತೊರೆದರು. ಸೊ ಆ ತೀವ್ರವಾದ ಭಗವಂತ ಇಲ್ಲಿಗೆ ಯಾಕೆ ಬಂದೆ ನಾನು, ಮೂಲತಃ ಭೌತಿಕ ಜಗತ್ತಿಗೆ, ಪ್ರಭುಪಾದವ್ರು ಹೇಳ್ತಾರೆ, ಯಾವಾಗ ಆ ಜೀವಕ್ಕೆ ಅಲ್ಲೆಲ್ಲ ನಾವು ಭಗವಂತನ ಸೇವೆ ಮಾಡ್ತಾ ಇದ್ವಂತೆ, ಆ ಜೀವಕ್ಕೆ ಯಾವಾಗ ಒಂದು ಯಾಕೆ ನಾನು ಯಾವಾಗ್ಲೂ ನಿನ್ನ ಸೇವೆ ಮಾಡ್ತಾ ಇರೋದು, ನನ್ಗೆ ನಾನು ಸೇವೆ ಮಾಡ್ಕೊಳ್ಳೋದು ಯಾವಾಗ, ಆ ಭಗವಂತನ ನಾವು ಬಿಟ್ಟು ಈ ಭೌತಿಕ ಲೋಕಕ್ಕೆ ಬಂದಿದ್ದ ಕ್ಷಣದಿಂದ ಈ ಪಾಪ ಪುಣ್ಯಗಳನ್ನ ಗಳಿಸ್ಕೊತಾ ಇದೀವಿ. ಹಾಗಾಗಿ ಈ ಲೋಕೋಕರ್ಮ ಬಂಧನ 3:9 ಕೃಷ್ಣ ಹೇಳ್ತಾನೆ, ವಿಷ್ಣುವಿಗಾಗಿ ಬಿಟ್ಟು ನೀನೇನೇ ಕೆಲಸ ಮಾಡಿದ್ರು ಈ ಲೋಕ ಬಂಧನ. ಅದಕ್ಕೆ ಈ ಒಂದು ತೀವ್ರತೆಯಿಂದ ಭಗವಂತ ನಾನು ಮಾಡಿದ ತಪ್ಪಾಯ್ತು, ಈ ಒಂದು ಭಾವನ ನಾವು ನಮ್ಮ ಸಾಧನೆ, ಗುರು ಕೃಪೆ, ವೈಷ್ಣವರ ಕೃಪೆ, ಭಕ್ತಿ ಸೇವೆಯಿಂದ ನಮ್ಮ ತೀವ್ರತೆಯನ್ನು ನಾವು ಹೆಚ್ಚಿಸ್ಕೊಂಡಾಗ ನಮ್ಮ ಪಾಪ ಕರ್ಮಗಳೆಲ್ಲ ನಾಶ ಆಗುತ್ತೆ. ಮತ್ತೆ ಆ ಒಂದು ಭಗವಂತನ ಪಾದ ದೇಹುತಿ ಪ್ರಾರ್ಥನೆಯಲ್ಲಿ ಕಪಿಲ ಮುನಿ ಅದರಲ್ಲಿ ಬರುತ್ತೆ, ಭಗವಂತನ ಪಾದನ ನಾವು ಸದಾ ನಾಪಿಸ್ಕೋತಾ ಇದ್ರೆ ಬೆಟ್ಟದಷ್ಟು ಪಾಪದ ರಾಶಿ ಎಲ್ಲ ನಾಶ ಆಗ್ತಾ ಇರುತ್ತೆ. ಅದಕ್ಕೆ ಆಚಾರ್ಯರು ಹೇಳೋದು, ಸತತಂ ಕೀರ್ತೆಯಂತು ಮಾಂ ಯತಂತಶ್ಚ ದೃಢವ್ರತ, ಸತತವಾಗಿ. ಸೊ ಈ ತರ ಯಾವುದು ಇಂಪಾಸಿಬಲ್ ಅಂದ್ರೆ ಸಾಧ್ಯನೇ ಆಗಲ್ವೋ ಅಂತ ನಮ್ಗೆ ಅನ್ಸುತ್ತೋ ಅದಕ್ಕೆ ಆಚಾರ್ಯರು ಅದು ಶಾಸ್ತ್ರದಿಂದ ಭಕ್ತಿ ಸೇವೆ ಮೂಲಕ ನಾವು ಮಾಡ್ತಾ ನಮ್ಮ ನೃತ್ಯಗಳನ್ನ, ಸ್ಥೂಲ ನೃತ್ಯಗಳು, ಸೂಕ್ಷ್ಮ ನೃತ್ಯಗಳನ್ನ ನಾವು ಕಮ್ಮಿ ಮಾಡ್ಕೊತಾ ಹೋಗ್ತಾ ಈ ಒಂದು ಸೂಕ್ಷ್ಮವಾದ ವಿಷಯಗಳೆಲ್ಲ ನಮಗೆ ಅರ್ಥ ಆಗತ್ತೆ ಅಂತಲ್ಲ. ಪ್ರಭುಪಾದ್ ಹೇಳ್ತಾರೆ, ಡೋಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೃಷ್ಣ ವಿತ್ ಯೋರ್ 250 ಗ್ರೇ ಮ್ಯಾಟರ್. ಅಂದ್ರೆ ಮೆದುಳು 250 ಗ್ರಾಮ್ ಅದರದ್ದು ವೇಟ್ 250 ಗ್ರಾಮ್. ಆ 250 ಗ್ರಾಮ್ ಅದರಲ್ಲಿ ಅದು ಗಂಡಸರದು, ಹೆಂಗಸರದು ಇನ್ನೂ ಸ್ವಲ್ಪ ಕಮ್ಮಿನೇ. ಅದರಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕೆ ಮಾಡಬೇಡ. ಭಗವಂತ ಗೋಚರ ತಾನು ಗೋಚರ ಮಾಡ್ಕೋತಾನೆ. ನಮ್ಮ ಅನರ್ಥಗಳು ಕಮ್ಮಿ ಆಗ್ತಾ ಇದೆ, ನಮ್ಮ ಪರಿಶುದ್ಧತೆ ಹೆಚ್ಚಾಗ್ತಾ ಹೋಗ್ತಾ ಇದ್ದ ಏನಾಗತ್ತೆ, ಭಗವಂತ ತನ್ನನ್ನ ತಾನು ತನ್ನ ಬಗ್ಗೆ ಈ ಸೂಕ್ಷ್ಮ ವಿಷಯದ ಬಗ್ಗೆ ವಿವರಣೆ ಅಂದ್ರೆ ಪ್ರವಚನ ಮೂಲಕನೋ, ಮತ್ತೆ ನಾವು ಈ ಶ್ಲೋಕನೇ ಮುಂಚೆನೂ ಓದಿರ್ಬೋದು, ಅಯ್ಯೋ ಹೌದಾ ಈ ತರ ಇತ್ತಾ ಅಂತ.
ಅದನ್ನ ಹಿ ರಿವೀಲ್ಸ್ ಹಿಮ್ಸೆಲ್ಫ್, ಅಂದ್ರೆ ಅದನ್ನ ತನ್ನ ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದಿಷ್ಟು ತಾನೇ ಆ ಬುದ್ಧಿನ ಕೊಡ್ತಾನೆ. ಸೊ ಕೊನೆಯದಾಗಿ ಪ್ರಭುಪಾದರು ಪ್ರಹ್ಲಾದಗಿಂತ ಬೇರೆ ಅಲ್ಲ ಅಂತ ಇದೊಂದು ಕೊನೆಯ ವಿಷಯ, ಇದನ್ನ ಹೇಳಿ ಮುಗಿಸ್ತೀನಿ. ಎಲ್ಲಿ ಹೋದ್ರು ಪ್ರಹ್ಲಾದರು? ಅಮೆರಿಕಾಗೆ. ಅಮೆರಿಕ ಅಂದ್ರೆ ಏನು? ಎಲ್ಲ ಸುಖ ಸಂಪತ್ತು, ಹಿರಣ್ಯಕಶಿಪು, ಹಿರಣ್ಯ ಅಂದ್ರೆ ಚಿನ್ನ, ಕಶಿಪು ಅಂದ್ರೆ ಮೆತ್ತಗಿರೋ ಹಾಸಿಗೆ, ಅಂದ್ರೆ ಎಲ್ಲ ಒಂದು ಸುಖ ಸಂಪತ್ತು. ಅಂತ ಜಾಗದಲ್ಲಿ ಪ್ರಹ್ಲಾದ ಏನ್ ಮಾಡ್ದ? ಷಂಡ ಅಮರ್ಕ ಅವ್ರುಗಳು ಆ ದೈತ್ಯರ ಮಧ್ಯೆ ಎಲ್ಲರಿಗೂ ಪ್ರವಚನ, ಎಲ್ಲರಿಗೂ ಹರಿ ಬಗ್ಗೆ ಹೇಳ್ತಾ ಇದ್ರು. ಆ ತರ ಪ್ರಭುಪಾದವರು ಎಂತ ಜಾಗಕ್ಕೆ ಹಿರಣ್ಯಕಶಿಪು ಆ ತರ ಒಂದು ಇರೋ ದೈತ್ಯರ ಭಾವನೆ ಜಾಗ, ಭಾವನೆ, ಅವರು ದೈತ್ಯರು ಹೌದು ಅಲ್ವೋ ಆ ತರ ಅಲ್ಲ, ಆ ಪರಿಸ್ಥಿತಿ ಆ ತರ ಇತ್ತು. ಎಲ್ಲ ದೈಹಿಕವಾಗಿ ಎಲ್ಲ ತರ ಶಾಸ್ತ್ರದಲ್ಲಿ ಏನಿದೆಯೋ ಏನನ್ನು ಅವ್ರಿಗೇನು ಅಂತಾರೆ ಏನು ಗೊತ್ತಿಲ್ಲ, ಆ ತರ ಜಾಗಕ್ಕೆ ಹೋಗಿ ಮತ್ತೆ ನಿರ್ಭಯವಾಗಿ ಅಸುರರು ಅಂದ್ರೆ ಈ ತರ ಅಂತ ಅವ್ರಿಗೆ ಊಹೆ ಮಾಡ್ಕೊಳ್ಳಿ. ನಾವ್ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್, ಅವ್ರಿಗೆ ಎಲ್ಲ ಪ್ರೈಸ್, ನೊಬೆಲ್ ಪ್ರೈಸ್ ಈ ತರ ಎಲ್ಲ ಬಂದ್ರೆ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿ ಹೋಗಿ ಒಂದು ಸನ್ಯಾಸ ವೇಷದಲ್ಲಿ ಅಲ್ಲಿ ಹೋಗಿ ಅವ್ರ ಮುಂದೆ ಕೂತು ನೀವು ಮೂರ್ಖರು, ನೀವು ರಾಸ್ಕಲ್ಸ್ ಅಂತೆಲ್ಲ ಹೇಳ್ಬೇಕು ಅಂದ್ರೆ ಎಷ್ಟು ನಿರ್ಭಯ ಯಾಕೆ? ಅವ್ರಿಗೆ ಪರಿಪೂರ್ಣವಾಗಿ ಅವ್ರ ಗುರು ಮೇಲೆ ಅವರು ಅವಲಂಬಿತರಾಗಿದ್ರು, ಪರಿಪೂರ್ಣವಾಗಿ ಅವರು ಗುರು ವಾಕ್ಯನ ಪಾಲಿಸಕ್ಕೆ ಹೋದ್ರು. ಯಾವುದೇ ತರ ಒಂದು ಅಪೇಕ್ಷೆ ಇದ್ದ ಹೋಗ್ಲಿಲ್ಲ. ಅವ್ರಿಗೆ ಒಂದೇ ಅಪೇಕ್ಷೆ ಇದ್ದಿದ್ದು, ನನ್ನ ಗುರು ಹೇಳಿದ್ದಾರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀನು ಆಂಗ್ಲ ಭಾಷೆಯಲ್ಲಿ ಪ್ರಚಾರ ಮಾಡು, ಅಷ್ಟೇ ಅವರ ಆಲೋಚನೆ ಇದ್ದಿದ್ದು. ಸೊ ಅಲ್ಲಿಂದ ಒಂದು 40 ರೂಪಾಯಿ ಇಂದ ಎಷ್ಟು 800 ಮೇಲೆ ಇಸ್ಕಾನ್ ಸಂಸ್ಥೆಗಳಿದೆ, ಎಷ್ಟು ಜನ ಭಕ್ತರಿದ್ದಾರೆ. ಅಂದ್ರೆ ಯಾವ ಪರಿಶುದ್ಧತೆಯಿಂದ ಪ್ರಭುಪಾದವರು, ಪ್ರಹ್ಲಾದ ಯಾವ ಪರಿಶುದ್ಧತೆಯಿಂದ ಭಗವಂತನ ಧ್ಯಾನ ಮಾಡಿದ್ರು ಅದೇ ಪರಿಶುದ್ಧತೆ. 10ನೇ ಸ್ಕಂದದಲ್ಲಿ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ, ಇಸ್ಕಾನ್ ಬೇರೆ ಅಲ್ಲ, ಭಗವಂತ ಕೃಷ್ಣ ಬೇರೆ ಅಲ್ಲ, ಇಸ್ಕಾನ್ ಸಂಸ್ಥೆ ಅಂದ್ರೆ ಅದು ಭಗವಂತನೇ ಅಂತ ಕೂಡ ಅವ್ರು ಹೇಳಿದ್ರು. ಸೊ ಈ ಒಂದೆರಡು ವಿಷಯಗಳನ್ನ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತೆ ನೀವೆಲ್ಲರೂ ಒಂದು ಇಷ್ಟು ತಾಳ್ಮೆಯಿಂದ ಕೇಳಿದ್ದಕ್ಕೆ ನನ್ನ ಹುಟ್ಟುಪೂರ್ವಕವಾದ ಧನ್ಯವಾದಗಳು. ಹಲವಾರು ಕೊರತೆಗಳಿತ್ತು, ಬದ್ಧ ಜೀವ ಹಾಗಾಗಿ, ಆದ್ರೆ ಗುರುಗೆ ಸೇವೆ ಮತ್ತೆ ಇದರಿಂದ ಈ ಒಂದು ಕ್ಲಾಸ್ಗೆ ಅವಕಾಶ ಅಂದ್ರೆ ಕೊಟ್ಟಿದ್ದಕ್ಕೆ ಯಾತಕ್ಕೆ ನಾನು ಒಪ್ಕೊಂಡೆ ಅಂದ್ರೆ, ಮೂಲತಃ ಇದರಿಂದ ನನ್ನ ಪರಿಶುದ್ಧತೆ, ಇಷ್ಟೊಂದು ವಿಷಯ ಗೊತ್ತು ಅಂತ ಅನ್ಕೊಂಡ್ರು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಹಾಗಾಗಿ ಒಪ್ಕೊಂಡೆ. ಯಾಕೆಂದ್ರೆ ಅವಾಗ ಇನ್ನೊಂದ್ ಸ್ವಲ್ಪ ಸೀರಿಯಸ್ ಆಗಿರ್ತೀವಿ, ಏನಾದ್ರೂ ಒಂದು ಇನ್ನೊಬ್ಬರಿಗೆ ಹೇಳ್ಬೇಕು, ಅವ್ರು ಕೇಳ್ತಾರೆ ಅನ್ನೋ ಒಂದು ಇದಕ್ಕೆ, ಹಾಗಾಗಿ ಒಪ್ಕೊಂಡೆ ಹೊರ್ತು ನನಗೆ ಯಾವುದೇ ಒಂದು ಅರ್ಹತೆ ಇದೆ ಅಂತಲ್ಲ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನನ್ಗಾಗಿ ಪ್ರಾರ್ಥಿಸಿ. ಈ ಎಷ್ಟು ಕೊರತೆಗಳೇ ಜಾಸ್ತಿ, ಆ ಕೊರತೆಗಳನ್ನ ಕಮ್ಮಿ ಆಗ್ಲಿ ಅಂತ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ. ಮತ್ತೆ ಏನೇ ಒಂದು ಇದರಿಂದ ನಿಮ್ಗೆ ಅರ್ಥ ಆಯ್ತು ಅಥವಾ ಇದಾಯ್ತು ಅಂತಂದ್ರೆ ಅದು ಗುರು ಪರಂಪರೆಯಲ್ಲಿ ಬಂದಿದ್ದ ಎಲ್ಲ ಆಚಾರ್ಯರಿಗೆ, ಮೂಲತಃ ರಾಧಾಗೋಪಿನಾಥ್ ಅವ್ರು ಎಷ್ಟು ತಿಂಗಳಿಂದ ಕ್ಲಾಸ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ರು, ನಾನು ಒಂದೆರಡು ಸತಿ ಕೇಳಿ ಅದನ್ನ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ಬಿಡಿ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಕೃಷ್ಣವೇಣಿ ಮಾತಾಜಿ. ಹರೇ ಕೃಷ್ಣ. ಸಾಧನ ಸಿದ್ಧರು, ನಿತ್ಯ ಸಿದ್ಧರು ಅಂತ 3 ತರ ಇದೆಯಲ್ಲ, ಮಿಶ್ರ ಸಿದ್ಧರು ಅಂತ. ಅದರಲ್ಲಿ ಸಾಧನ ಸಿದ್ಧರು, ನಿತ್ಯ ಸಿದ್ಧರು, ಅದು ಮಿಶ್ರ ಸಿದ್ಧರು ಅಂದ್ರೆ ಅವರಿಬ್ರು ಮಿಶ್ರ ಸಿದ್ಧರು ಅಂದ್ರೆ ಎರಡೂ ಇದಾಗಿ ಮಾಡೋದ ಮಾತಾಜಿ. ಅದಕ್ಕೆ ಸ್ವಲ್ಪ ಗಣೆ ಕೊಡಿ ಮಾತಾಜಿ ಒಂಚೂರು. ಅಂದ್ರೆ ಇವಾಗ ನಿತ್ಯ ಸಿದ್ಧರು ಅಂದ್ರೆ ಭಗವಂತನ ಅವರು ಭಗವಂತನ ಜೊತೆನೆ ಇರ್ತಾರೆ ಸದಾಕಾಲ. ಇವಾಗ ಅರ್ಜುನ ನರನಾರಾಯಣ ಅಂತ ಯಾವುದೇ ಕಾಲಕ್ಕೂ ಅವರು ಭಗವಂತನ ಮರ್ತಿದ್ದಿಲ್ಲ. ಆದ್ರೆ ಹಿನ್ನೆಲೆ ಮಿಶ್ರ ಸಿದ್ಧ ಅಂತ ಯಾಕೆ ಬಂತು ಅಂತ ಅಂದ್ರೆ, ನಾರದರ ಹಿನ್ನೆಲೆ, ಅವರು ಹಿಂದಿನ ಜನ್ಮದಲ್ಲಿ ಅವರು ದಾಸಿಪುತ್ರನಾಗಿ, ಆಮೇಲೆ ಅವರು ಎಷ್ಟು ತೀವ್ರತೆಯಿಂದ ಭಗವಂತನನ್ನ ಆ ಜನ್ಮದಲ್ಲಿ ಹುಡುಗನಾಗಿ ಅವರು
ಎಷ್ಟೇ ಇದು ತೀವ್ರದಿಂದ ಭಗವಂತನ ಧ್ಯಾನ ಮಾಡೋದು ಅಂದ್ರೆ ಭಗವಂತ ಅವ್ರಿಗೆ ಕಾಣಿಸ್ಕೊತಾನೆ. ಅಂದ್ರೆ ಭಗವಂತ ಅವ್ರ ಮುಂದೆ ಒಂದು ಕ್ಷಣಕ್ಕೆ ಹಿಂಗೆ ಕಾಣಿಸ್ಕೊ. ಅದಾದ್ಮೇಲೆ ನೀನು ನನ್ನ ಅಂದ್ರೆ ಆ ಭಗವಂತನ ನೋಡಿದ್ಮೇಲೆ ಕಾಡು ಮೇಡು ಎಲ್ಲ ಅಳ್ದಾಡ್ಬಿಟ್ರಂತೆ. ಎಷ್ಟೇ ಕಷ್ಟ ಆದ್ರೂ ನಾನು ನಿನ್ ನೋಡ್ಲೇಬೇಕು ಅಂತ. ಅವಾಗ ಭಗವಂತ ಹೇಳ್ತಾನೆ, ನೀನು ಮಾಡಿ ಅದಾದ್ಮೇಲೆ ನಾರದನಾಗಿ ಯಾವ ತರ ಒಂದು ಭಕ್ತಿ ಮಾಡ್ತಾರೆ ಅಂದ್ರೆ ಆ ಒಂದು ಭಕ್ತಿ ಸ್ವರೂಪ. ಭಕ್ತಿ ಅಂತಂದ್ರೆ ನಮ್ಗೆ ನಾರದ ಆ ಒಂದು ಸಿದ್ಧಿನ ಅವ್ರು ಗಳಿಸ್ಕೊತಾರೆ. ಯಾಕೆ ಅವರು ಮಿಶ್ರ ಸಿದ್ಧ ಅಂತಂದ್ರೆ ಪೂರ್ವ ಜನ್ಮದಲ್ಲಿ ಒಂದು ದಾಸಿ ಮಗನಾಗಿದ್ರು, ಆಮೇಲೆ ಈ ತರ ಒಂದು ನಿತ್ಯ ಸಿದ್ಧ ಹಂತಕ್ಕೆ ಬಂದ್ರು ಅಂತ ಮಿಶ್ರ ಸಿದ್ಧ ಅಂತ ಅವ್ರು ಹೇಳಿದ್ದನ್ನ ನಾನು ಅದನ್ನು ಹೇಳಿ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿತ್ತು ಮಾತಾಜಿ. ಇದು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ವ್ಯಾಖ್ಯಾನ ತುಂಬಾ ಅರ್ಥ ಆಗೋ ತರ ಅರ್ಥಪೂರ್ಣವಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಸೊಗಸಾಗಿತ್ತು ಮಾತಾಜಿ ಪ್ರವಚನ. ಸೊ ಹಿರಿಯ ವೈಷ್ಣವಿಯರಿದ್ದಾರೆ, ಹರ್ ಗ್ರೇಸ್ ಲೀಲಾಮಯ ಜಾಹ್ನವಿ ದೇವಿದಾಸಿ ಮಾತಾಜಿ ಅವರು. ಮಾತಾಜಿ ಏನಾದ್ರು ಕಮೆಂಟ್ಸ್ ಏನಾದ್ರು ಆಡ್ ಮಾಡ್ಬೋದಾ ಮಾತಾಜಿ? ಹರೇ ಕೃಷ್ಣ, ಧನ್ಯವಾದ. ಇವತ್ತಿನ ಒಂದು ಕ್ಲಾಸ್ ಹೇಗೆ ನಮ್ಮ ಭವರೋಗಗಳಿಗೆ ಭಕ್ತಿ ಯೋಗ ಅನ್ನೋದು ಹೇಗೆ ನಮ್ಗೆ ಸುಲಭವಾಗಿ ನಾವು ಅದನ್ನ ಉಪಾಯವನ್ನ ಮಾತಾಜಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಫಸ್ಟ್ ಆಫ್ ಆಲ್ ಮಾತಾಜಿ ಅವರಿಗೆ ತುಂಬಾ ಧನ್ಯವಾದಗಳು. ಅವರ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಸಮಯ ಕೊಟ್ರು ಗೋಪಿಸೇನೆಗೆ. ಮತ್ ತುಂಬಾ ನಿಧಾನವಾಗಿ ಮನದಟ್ಟ ಆಗುವಂಗೆ ಎಲ್ಲರೂ ಒಂದು ಮಂತ್ರಮುಗ್ಧರಾಗಿದ್ದಾರೆ ಇವತ್ತಿನ ಕ್ಲಾಸ್ ಅನ್ನು ಕೇಳಿ. ತುಂಬಾ ನಿಧಾನವಾಗಿ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ, ತುಂಬಾ ಧನ್ಯವಾದಗಳು. ಕೊನೆಗೆ ನೀವು ಒಂದು ಕಂಪ್ಯಾರಿಸನ್ ಎಕ್ಸಾಂಪಲ್ ಕೊಟ್ರಲ್ಲ ಅಮೆರಿಕಾದು ಹಿರಣ್ಯಕಶಿಪುಗೆ. ಸೊ ದಟ್ ವಾಸ್ ರಿಯಲಿ ವಂಡರ್ಫುಲ್. ಹೇಗೆ ಪ್ರಭುಪಾದರು ಅಲ್ಲಿ ಹೋಗಿ ಅಮೆರಿಕನ್ ಹೇಗೆ ಅಲ್ಲಿ ಹೋಗಿ ಭಕ್ತಿಯನ್ನ ಹೇಗೆ ಪ್ರಾಕ್ಟೀಸ್ ಮಾಡಿದ್ರು. ನಾವ್ ಎಷ್ಟೊಂದ್ಸರಿ ಹೆಸಿಟೇಟ್ ಮಾಡ್ಕೊಳ್ತೀವಿ ಯಾರಿಗಾದ್ರು ಕೃಷ್ಣ ಪ್ರಜ್ಞೆ ಬಗ್ಗೆ ಹೇಳ್ಬೇಕು, ಭಕ್ತಿ ಯೋಗದ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಗೆ ಪ್ರಭುಪಾದರು ಹೋಗಿ ಅದನ್ನ ಮಾಡಿದ್ರು ಅಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಮನದಟ್ಟಾಗೋಂಗ್ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮಾತಾಜಿ. ಮತ್ತೆ ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವಾಗ ಕ್ಲಾಸ್ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರ್ಗ್ರೇಸ್ ಸುಭಾಷಿಣಿ ರಾಧೆ ಮಾತಾಜಿ ಅವ್ರು ಕೂಡ ಇದ್ದಾರೆ ನಮ್ಮೊಟ್ಟಿಗೆ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರಿ ಬೋಲ್, ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಜಯ ಆಸ್ ಯೂಶುವಲ್ ಪೂರ್ಣನಂದಿನಿ ಮಾತಾಜಿ ಇದು ವಂಡರ್ಫುಲ್ ಕ್ಲಾಸ್. ಅವ್ರು 9:30 10:00ವರೆಗೂ ಅಲ್ಲೂ ತಗೋತಾರೆ ICF ಅಲ್ಲಿ. ಸೊ ದಟ್ ವಾಸ್ ಆಲ್ಸೋ ರಿಯಲಿ ವಂಡರ್ಫುಲ್ ಮಾತಾಜಿ. ನಿಮ್ ಎನ್ಲೈಟ್ಮೆಂಟ್ ನಮಗ್ ಕೊಡ್ತಾ ಇರೋದು ತುಂಬಾ ಜ್ಞಾನಬದ್ಧವಾಗಿದೆ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಬಂದು ನಮ್ಗೆ ಎನ್ಲೈಟ್ ಮಾಡ್ಬೇಕಂತ ಕೇಳ್ಕೊತೀವಿ ಮಾತಾಜಿ. ಥ್ಯಾಂಕ್ ಯು. ಅದಕ್ಕೆ ನೀವೆಲ್ಲ ಹೇಳಕ್ ಮುಂಚೆನೆ ನಾನು ಹೇಳ್ಬಿಟ್ಟೆ ನಿಮ್ದು ಇದೆಲ್ಲ ಧನ್ಯವಾದಗಳು. ರಾಧಾ ಗೋಪಿನಾಥ್ ಅವರ ಪ್ರವಚನದ ಅವ್ರು ಎಷ್ಟೋ ತಿಂಗಳುಗಳ ಸಾಧನೆಯನ್ನ ನಾನು ಇದೆ ಗುರು ಪರಂಪರೆಯ ಕೃಪೆ ಅವ್ರಿಗೆ ಎಲ್ಲ ಇದು ಅವ್ರಿಗೆ ಸಲ್ಲಿಸ್ತೀನಿ ಅಂತ ಅಥವಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಹರಿ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದ ಮಾತಾಜಿ. ಮಾತಾಜಿ ಒಂದ್ ಸ್ವಲ್ಪ ಪ್ರಶ್ನೆಗಳಿದ್ರೆ ಕೇಳೋಣ ಅಲ್ವಾ ಮಾತಾಜಿ? ಒಂದ್ 5 ನಿಮಿಷ ಟೈಮ್ ಆಗ್ಬೋದಲ್ವಾ ಮಾತಾಜಿ? ಥ್ಯಾಂಕ್ ಯು. ಸೊ ಯಾರ್ದಾದ್ರು ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಮಾಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ನಾಗರತ್ನ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ, ನರಸಿಂಹ ಅವತಾರ ಪ್ರಹ್ಲಾದ ಹುಟ್ಟಿದ ಮೇಲೆ ಅವನಿಗೋಸ್ಕರ ಅಲ್ವಾ ಅವತಾರ ಅದಾಗಿರೋದು? ಹೌದು. ಆಮೇಲೆ ನೀವು ಅವನ ಕಳೆದ ಜನ್ಮದಲ್ಲಿ ಅವನು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಳೆ ದೇವಸ್ಥಾನದಲ್ಲಿ ಇದು ಹಳೆ ಜನ್ಮದಲ್ಲೂ ಅವ್ರು ಇದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ ಮಾತಾಜಿ. ಅಂದ್ರೆ ಭಗವಂತ ಅಂದ್ರೆ ಒಂದು ಹಳೆ ನರಸಿಂಹ ದೇವಸ್ಥಾನದಲ್ಲಿ ಅವರು ಭಗವಂತ ಶಾಶ್ವತ. ಹೀಗೆ
ಇವಾಗ 4ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾನೆ ಅರ್ಜುನನ್ಗೆ, ಯೋಗೋ ನಷ್ಟ ಪರಂತಪ. ಈ ಏನು ಇದಿದೆ ಭಗವದ್ಗೀತೆ, ಎಷ್ಟು ಕೋಟಿ ವರ್ಷದ ಹಿಂದೆ ನಾನು ಸೂರ್ಯದೇವನ್ಗೆ ಹೇಳಿದ್ದೆ, ಅದನ್ನ ನಾನು ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ. ಶಾಶ್ವತ ಅಲ್ವಾ ಭಗವಂತ, ಶಾಶ್ವತ. ಅವನು ಶಾಶ್ವತವಾಗಿರ್ತಾನೆ. ಇವಾಗ ನಾವು ವೈಕುಂಠ ಲೋಕಗಳು, ಎಷ್ಟೊಂದು ವೈಕುಂಠ ಲೋಕದಲ್ಲಿ ನರಸಿಂಹ ವೈಕುಂಠ ಲೋಕ ಅಂತ ಇದೆ. ಶಾಶ್ವತವಾಗಿ ನರಸಿಂಹ ಅಲ್ಲಿ ಇದ್ದಾನೆ, ಶಾಶ್ವತವಾಗಿ ಪ್ರಹ್ಲಾದ ಅವನ್ನ ಆರಾಧನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಅವತಾರ ಅಂದ್ರೆ ಆವಿರ್ಭಾವ, ಅಂದ್ರೆ ಡಿಸೆಂಡ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅಲ್ಲಿಂದ ಬಂದಿದ್ದು ಅಂತ, ಹುಟ್ಟಿದ್ದು ಅಂತಲ್ಲ. ಹುಟ್ಟಕ್ಕೂ ಬರಕ್ಕೂ ವ್ಯತ್ಯಾಸ ಇದೆ. ಸೊ ಅದು ಮತ್ತೆ ನಾವು ಇವಾಗ ಎಷ್ಟೊಂದ್ ಕಡೆ ಇದನ್ನೆಲ್ಲ ಕೆತ್ತಿದಾಗ ಅವರು ಸತ್ಯಯುಗದ ದೇವಸ್ಥಾನ ಕೇಳಿದೀವಿ ಅಲ್ವಾ, ಆ ಕಾಲದಿಂದ ಇವಾಗ ಕೆಲವು ಕಡೆ ಆ ಯುಗದಿಂದ ಈ ದೇವಸ್ಥಾನ ಇದೆ, ನೀವು ಅಹೋಬಲಕ್ಕೆ ಹೋಗ್ಬೋದು. ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಇನ್ನೊಂದ್ ಕಡೆ ಏನದು ವೆಂಕಟೇಶ್ವರನ ದೇವಸ್ಥಾನ ಆ ಯುಗದಿಂದ ಇದೆ ಅಂತೆಲ್ಲ ಕೇಳ್ಪಟ್ಟಿದೀವಿ, ಹೌದಾ ಅಲ್ವಾ? ಸೊ ನರಸಿಂಹನ ಅವತಾರ ಮತ್ತೆ ನಾವು ಕಾಲಚಕ್ರ, ಈ 4 ಯುಗಗಳು ಸತ್ಯ, ತ್ರೇತ, ದ್ವಾಪರ, ಕಲಿ, ಅದು ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಭಗವಂತ ಮತ್ತೆ ಮತ್ತೆ ಅವತರಿಸ್ತಾನೆ ಇರ್ತಾನೆ. ಅದಕ್ಕೆ ಇನ್ಕನ್ಸೀವಬಲ್ ಅಂದ್ರೆ ಅಚಿಂತ್ಯ ಭಗವಂತನ ಇದು ಈ ನಮ್ಮ ಭೌತಿಕ ಚಿಂತನೆಗೆ ಮೀರಿದ್ದು. ಯಾಕೆಂದ್ರೆ ನಮ್ಗೆ ಭೌತಿಕದಲ್ಲಿ ಹುಟ್ಟು, ಸಾವು, ಸಮಯ ಅದ್ಯಾವುದು ಅನ್ವಯಿಸಲ್ಲ ಭಗವಂತನ್ಗೆ, ಭಗವಂತನ ಲೋಕದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೊಸದ್ರಲ್ಲಿ ನಮ್ಗೆ ಅರ್ಥ ಆಗಕ್ ಕಷ್ಟ ಆಗ್ಬೋದು. ಅಂದ್ರೆ ಇಷ್ಟೇ ನಾನ್ ಹೇಳಕ್, ಯಾಕೆಂದ್ರೆ ಇನ್ನು ನನಗೂ ಅರ್ಥ ಆಗಿಲ್ಲ. ನಾನು ಅರ್ಥ ಅಂದ್ರೆ ಭಗವಂತ ಅದನ್ನ ಗೋಚರ ಮಾಡಕ್ ಕಾಯ್ತಾ ಇದೀನಿ ನಾನು. ಸೊ ನಾನ್ ನರಸಿಂಹ ಅವತಾರನೇ ಪ್ರಹ್ಲಾದನ ಕಥೆಯಲ್ಲಿ ಆಗ್ಲೇನೆ ಹುಟ್ಟಿದ್ದು ಅಂತ ಆತರ ಅನ್ಕೊಂಡೆ ಮಾತಾಜಿ, ಗೊತ್ತಾಯ್ತು. ಹೌದು, ಕರೆಕ್ಟ್ ಕರೆಕ್ಟ್, ಅದು ಸರಿನೇ, ಅದು ಸರಿನೇ, ಇದು ಸರಿನೇ. ಅದೇ ನಮ್ಗೆ ಏನಾಗತ್ತೆ ಆಧ್ಯಾತ್ಮಿಕಲಿ 1+1 1 1 - 1 1. ಸೊ ಆ ಒಂದು ಅರ್ಥ ಆಗ್ಬೇಕು ಅಂದ್ರೆ ಅದು ಭಗವಂತನ ಕೃಪೆ, ಅವನ್ ಗೋಚರ ಆಗ್ಬೇಕು. ಸೊ ಸಾಧನೆ ಮಾಡ್ತಾ ಇರಿ ಇದೆಲ್ಲ ಅರ್ಥ ಆಗಕ್ಕೆ. ಯಾಕಂದ್ರೆ ನನಗೆ ಇಷ್ಟೇ ಸೀಮಿತವಾಗಿ ಹೇಳಕ್ಕೆ ನನ್ನ ಅರ್ಹತೆ ಸದ್ಯಕ್ಕಿರೋದು. ಶಾಶ್ವತ ಭಗವಂತ. ಸೊ ಹೌದೌದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ನಾರದರು, ಹರೇ ಕೃಷ್ಣ ಹೇಳಿ. ನಾರದರು ಹೋದ ಜನ್ಮದಲ್ಲಿ ದಾಸಿಪುತ್ರರಾಗಿ ಬಂದಿದ್ರು ಅಲ್ವಾ ಮಾತಾಜಿ? ಹೌದು. ಆಗ ಅವರು ಯಾವ ರೀತಿಲಿ ಇದಾಗಿ ಮರುಜನ್ಮದಲ್ಲಿ ಭಗವಂತನ ಹತ್ತಿರವಾಗಿ ಜನ್ಮ ತಾಳಿದ್ರು. ಅದು ಏನು ಅದೊಂದು ಅಷ್ಟು ಹತ್ತಿರವಾಗಿ ಭಗವಂತನ್ಗೆ ಪ್ರಿಯರಾಗಿ ಇದಾಗಿ ಜನ್ಮ ತಾಳಿದ್ದು, ಅದು ಚೂರು ಕೊಡಿ ಮಾತಾಜಿ ಸ್ವಲ್ಪ. ಅದೇ ನಾನು ಭಾಗವತದ್ದು 10ನೇ ಸ್ಕಂದ ಗೋಪಿಕೆಗಳದ್ದು ಉದಾಹರಣೆ ಕೊಟ್ನಲ್ಲ, ಭಗವಂತನ ನಾನು ಒಂದು ಕ್ಷಣ ಕಾಣಿಸ್ಕೊತಾನೆ. ಆವಾಗ ಆ ಭಕ್ತಿ ಸೇವೆ, ದಾಸಿ ಪುತ್ರನಾಗಿ ಅವನು ಆ ಜನ್ಮದಲ್ಲಿ ಭಗವಂತನನ್ನು ನೋಡಿದಾಗ, ನೀವು 1ನೇ ಸ್ಕಂದ ಭಾಗವತದಲ್ಲಿ ನಾರದರದ ಇದನ್ನ ಅಧ್ಯಾಯನ ಓದಿದ್ರೆ ಹುಚ್ಚರಂತೆ ಆಗ್ಬಿಡ್ತಾರೆ. ಭಗವಂತ ನೀನ್ ಒಂದ್ ಕ್ಷಣ ನಾನ್ ನಿನ್ ನೋಡ್ದೆ, ಅವನನ್ನ ನೋಡಿ ನನ್ನ ನೋಡ್ಲೇ, ಸದಾ ನೀನ್ ನೋಡ್ಬೇಕಲ್ವಾ ಭಗವಂತನ ನೋಡಿ. ಆ ಒಂದು ತೀವ್ರತೆ ಏನಿದೆ, ಅವ್ರಿಗೆ ದರ್ಶನ ಕೊಡ್ತಾನೆ ಭಗವಂತನಂದು ಒಂದೇ ಕ್ಷಣ ಅವ್ರಿಗೆ. ದರ್ಶನ ಕೊಡ್ತಾನೆ, ಒಂದ್ ಕ್ಷಣ ದರ್ಶನ ಕೊಡ್ತಾನೆ ಅವ್ರಿಗೆ ಅಷ್ಟೇ. ಅಯ್ಯೋ ಆಮೇಲೆ ಕಾರಣಕ್ಕ ಅಂತ ಒಂಥರ ಅವ್ರು ಸೇವೆ ಮಾಡ್ತಾ ಇರೋದಕ್ಕ, ಸನ್ಯಾಸಿಗಳು ಸೇವೆ ಮತ್ತೆ ಅವರು ಉಚ್ಚಿಷ್ಟಾನ ಪ್ರಸಾದ, ಅವರು ಮಹಾಪ್ರಸಾದ ಭಗವಂತನಿಗೆ ಭೋಗ ನೈವೇದ್ಯ ಮಾಡಿರೋದು, ಅದಾದ್ಮೇಲೆ ಆ ವೈಷ್ಣವರು ಉಚ್ಚಿಷ್ಟಾನ ಅವರು ಸೇವೆ ಮಾಡ್ತಾರಲ್ಲ, ಅದರಿಂದ ಅವ್ರಿಗೆ ಒಂದು ಈ ಒಂದು ಇದು ಪ್ರಾಪ್ತಿ ಆಗುತ್ತೆ, ಸುಕೃತಿ ಪ್ರಾಪ್ತಿ ಆಗುತ್ತೆ. ಒಳ್ಳೆ ಜನ್ಮ ತಾಳಿ ಭಗವಂತನ ಹತ್ತಿರವಾಗಿರ್ತಾರೆ.
ಎಷ್ಟು ಹಾ ಇದಲ್ವಾ, ಪುಣ್ಯ ಅಲ್ವಾ ಮಾತಾಜಿ. ಅದೇ ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ ಆಚಾರ್ಯರು. ಇವಾಗ ನಾರದರಿಗೆ ಆತರ ನಾವು ಅನ್ಕೋಬಹುದು ಎಷ್ಟೊಂದ್ ಸತಿ ನಮ್ಗೆ ಮಹಾರಾಜರದು ಉಚ್ಚಿಷ್ಟ ಸಿಗುತ್ತೆ, ನಾವು ಅದ್ ಮಾಡ್ತಾ ಇದೀವಿ. ಆದ್ರೆ ಭಗವಂತನ ನಾವು ಇದನ್ನ ಈ ತರ ನೀನು ನಾರದಂಗೆ ಈ ತರ ಮಾಡ್ದೆ, ಇನ್ನೊಬ್ಬರಿಗೆ ಯಾಕೆ ಈ ತರ ಮಾಡ್ಲಿಲ್ಲ, ಭಗವಂತನ ನಾವು ಪ್ರಶ್ನೆ ಮಾಡೋ ತರ ಇಲ್ಲ. ಅವನು ಅದಕ್ಕೆ ಅವನು ಸ್ವಾತಂತ್ರ್ಯ. ಆ ತರ ನಾವು ಪ್ರಶ್ನೆ ಬರೋದೇ ಇಲ್ಲ, ಯಾಕೆ ಒಬ್ರಿಗೆ ಮಾಡ್ದೆ ಒಬ್ರಿಗೆ ಮಾಡ್ಲಿಲ್ಲ, ಅವನ್ ಇಚ್ಛೆ ಅದು. ಅದಕ್ಕೆ ಭಗವಂತನಿಗೆ ಮಾತ್ರ ಸ್ವಾತಂತ್ರ್ಯ ಅಂತ ಬರೋದು. ಅದ್ರಲ್ಲಿ ಏನ್ ಕಂಡಿದ್ದಾನೆ ಅಂತ ಕಾಣುತ್ತೆ ಭಗವಂತ, ಹಾಗಾಗಿ ಅವ್ರನ್ನ ಆತರ ಇದ್ ಮಾಡ್ತಾನೆ. ಅದಕ್ಕೆ ಕಾರು ರಹಿತ ಕೃಪೆ ಅಂತಾನೆ ಬರೋದು, ಏನು ಕಾರಣ ಇಲ್ಲದೆ ಕೃಪೆ ಅಂತಾನೆ ಬರೋದು. ಹರೇ ಕೃಷ್ಣ ಮಾತಾಜಿ, ತುಂಬಾ ದಂಡತ್ ಪ್ರಣಾಮ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಅದು ಸ್ಟಾರ್ಟಿಂಗ್ ಅಲ್ಲಿ ನಾವು ಪುಣ್ಯಗಳನ್ನ ಮಾಡಿ ಪಾಪಗಳನ್ನ ಕಳ್ಕೋಬೇಕು ಅಂತ ಹೇಳಿದ್ರಲ್ಲ ಮಾತಾಜಿ. ಅಂದ್ರೆ ಈಗ ಪುಣ್ಯದಿಂದ ಪಾಪ ಕಳಿಯಕ್ ಆಗಲ್ಲ, ಪಾಪದ ಫಲ ಪಾಪಕ್ಕೆ, ಪುಣ್ಯದ ಫಲ ಪುಣ್ಯಕ್ಕೆ ಅಂತ ಹೇಳ್ತಾರಲ್ಲ ಮಾತಾಜಿ, ಅದ ಹೆಂಗೆ ಮಾತಾಜಿ? ಇವಾಗ ಪುಣ್ಯ ಅಂದ್ರೆ ಒಳ್ಳೆ ಒಳ್ಳೆ ಮನೆತನದಲ್ಲಿ ಹುಟ್ಟೋದು, ಮತ್ತೆ ಹಣ ಇರೋದು, 4 ಹೇಳ್ತಾರೆ. ಪುಣ್ಯ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಮನೆತನದಲ್ಲಿ ಹುಟ್ಟುತ್ತಾರೆ, ಐಶ್ವರ್ಯಂತವಾಗಿರ್ತಾರೆ, ಒಳ್ಳೆ ಬುದ್ಧಿ ಇರುತ್ತೆ, ಅಥವಾ ನೋಡಕ್ ಚೆನ್ನಾಗಿರ್ತಾರೆ, ಪೂರ್ವಾರ್ಜಿತದಲ್ಲಿ ಪುಣ್ಯ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಆ ಪುಣ್ಯ ಗಳಿಸ್ಕೊಂಡಿರೋದ್ರಿಂದ ಇನ್ನೊಂದು ಜನ್ಮದಲ್ಲಿ ಈ ತರ ಒಂದು ಒಳ್ಳೆ ಮನೆತನ ಅಥವಾ ಐಶ್ವರ್ಯಂತರು. ಲಂಡನ್ ಅಲ್ಲಿ ಇದ್ದಾಗ ಪ್ರಭುಪಾದ ಅವ್ರು ಹೇಳ್ತಾರೆ ಎಲಿಜಬೆತ್ ಟೇಲರ್ಗೆ, ಎಷ್ಟು ಪುಣ್ಯ ಮಾಡಿರ್ಬೇಕು, ಪುಣ್ಯ ಕೆಲಸಗಳು ಮಾಡಿರ್ಬೇಕು, ಅವರು ರಾಣಿಯಾಗಿ ಅವರು ಹುಟ್ಟಿರ್ಬೇಕಾದ್ರೆ ಎಷ್ಟು ಪುಣ್ಯ ಸಂಪಾದನೆ ಮಾಡಿರ್ಬೇಕು. ಆದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ, ಆದ್ರೆ ಪುಣ್ಯ ಕೆಲಸ ಮಾಡಿ ಹುಟ್ಟಿದ್ದಾರೆ ಅವ್ರು, ಮತ್ತೆ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ಅವ್ರಿಗೆ ಬಿಡುಗಡೆ ಇಲ್ಲ. ಒಳ್ಳೆ ಪುಣ್ಯ ಮಾಡಿ ಒಳ್ಳೆ ಮನೆಯಲ್ಲಿ ಹುಟ್ಟಿದ್ದು, ಐಶ್ವರ್ಯ ಅಂತ ಮನೆಯಲ್ಲಿ ಹುಟ್ಟಿದ್ರು ಅಂತಂದ್ರೆ ಅನುಕೂಲತೆ ಜಾಸ್ತಿ ಆಗತ್ತೆ. ಯಾವ್ದಕ್ಕೆ? ಭಕ್ತಿ ಸೇವೆಗೆ, ದಿನನಿತ್ಯ ಹೋರಾಟಕ್ಕೆ. ಇವಾಗ ದಿನನಿತ್ಯ ಹೋರಾಟಕ್ಕೆ ನಾವು ಓಡಾಡ್ತಾ ಇರುವಾಗ ಭಕ್ತಿ ಸೇವೆ ಮಾಡೋದು ತುಂಬಾ ಕಷ್ಟ. ನೀವು ವಾರದಲ್ಲಿ 6 ದಿನ ಕೆಲಸ ಮಾಡೋರ್ಗೆ, ಬೆಳಗ್ಗೆ 9 ರಿಂದ 8 ಗಂಟೆ, ರಾತ್ರಿ 8 ಗಂಟೆವರೆಗೆ ಅವ್ರಿಗೆ ಹೋಗಿ 16 ಮಾಲೆ ಮಾಡಿ ಅಂತಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಆದ್ರೆ ಪುಣ್ಯ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಒಂದು ಐಶ್ವರ್ಯವಂತವಾದ ಮನೆಯಲ್ಲಿ ಅಥವಾ ಅನುಕೂಲತೆ ಜಾಸ್ತಿ ಇದ್ದಾಗ ಭಕ್ತಿ ಸೇವೆ ಮಾಡಕ್ಕೆ ಇನ್ನು ಅನುಕೂಲತೆಗಳು ಜಾಸ್ತಿ ಇದೆ. ಆದ್ರೆ ಅದ್ರ ಜೊತೆ ಬೇಡದೇ ಇದ್ದಿದ್ದು ಬರುತ್ತೆ. ಪಾಪ ಕೆಲಸ ಮಾಡಕ್ಕೆ ಪ್ರವೃತ್ತಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅನುಕೂಲತೆ ಜಾಸ್ತಿ ಇದೆ. ಸೊ ಪುಣ್ಯ ನಾವು ಮಾಡಿದಾಗ ಈ ತರ ಒಂದು ಅನುಕೂಲತೆಗಳು ಜೀವನದ ದಿನನಿತ್ಯ ಇದಕ್ಕೆ ಅನುಕೂಲತೆಗಳು ಹೆಚ್ಚಾದಾಗ ಏನಾಗುತ್ತೆ, ಭಕ್ತಿ ಸೇವೆ ಮಾಡಕ್ಕೋಸ್ಕರ ಭಗವಂತ ಅದನ್ನೆಲ್ಲ ಕೊಡ್ತಾನೆ. ಸೊ ಅದೇ ತರ ವಿಕರ್ಮಗಳನ್ನ, ಪಾಪ ಕೆಲಸ ಮಾಡಿದಾಗ ಪಾಪದ ಪ್ರತಿಕ್ರಿಯೆ, ಪುಣ್ಯ ಕೆಲಸ ಪುಣ್ಯ ಪ್ರತಿಕ್ರಿಯೆ, ಅದು ಪ್ಲಸ್ ಅಂಡ್ ಮೈನಸ್ ಆಗಲ್ಲ. ಪುಣ್ಯ ಕೆಲಸ ಮಾಡಿರೋದ್ರಿಂದ ಅದನ್ನೆಲ್ಲ ನಾವು ಅನುಭವಿಸ್ಬೇಕು, ಪಾಪ ಕೆಲಸಗಳನ್ನ ಅದನ್ನು ಎಲ್ಲ ಅನುಭವಿಸ್ಬೇಕು. ಸೊ ಅದಕ್ಕೆ ಹೇಳ್ತಾರೆ, ಭೌತಿಕ ಜಗತ್ತಲ್ಲಿ ಪರಿಶುದ್ಧವಾದ ದುಃಖ ಅಂತೆ, ಮಿಶ್ರ ಸುಖ, ಪರಿಶುದ್ಧವಾದ ದುಃಖಾಲೇನ ಶಾಶ್ವತ. ಅನುಕೂಲತೆ, ಪುಣ್ಯ ಕೆಲಸ ಮಾಡಿ ಅನುಕೂಲತೆಗಳಿದೆ ಅಂತಂದ್ರೆ ಅದಿದ್ದೂನು ನಾವು ಭಕ್ತಿ ಸೇವೆಗೆ ಬರ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಸುಕೃತಿ ಇರ್ಬೇಕು, ಅದಕ್ಕೆ ತುಂಬಾ ವೈಷ್ಣವರ ಕೃಪೆ ಇರ್ಬೇಕು. ನಾನ್ ಹೇಳಿದ ಅರ್ಥ ಆಯ್ತಾ ಅಥವಾ ಇನ್ನೂ ಕನ್ಫ್ಯೂಸ್ ಮಾಡಿದ್ನ ಗೊತ್ತಾಗ್ಲಿಲ್ಲ? ಇಲ್ಲ ಮಾತಾಜಿ, ಅರ್ಥ ಆಯ್ತು. ಮತ್ತೆ ನಮ್ಗೆ ಕೃಷ್ಣ ಪ್ರಜ್ಞೆ ಸಿಗ್ಬೇಕಂತ ಅಂದ್ರೆ ಮಾತಾಜಿ ಅದಕ್ಕೂ ಪುಣ್ಯ ಇದ್ರೇನೆ ಸಿಗತ್ತಾ? ಹೆಚ್ಚು ಪಾಪ ಇದ್ರೆ ಸಿಗೋದಿಲ್ವಾ? ನೀವು ನನ್ಗೆ ಶ್ಲೋಕ ಜ್ಞಾಪಕ ಇಲ್ಲ. ಅಹೋಬತೋ ಗರಿಯಾನ್ ಅಂದ್ರೆ ಆ ಶ್ಲೋಕದ 33ನೇ ಸ್ಕಂದ 33ನೇ ಅಧ್ಯಾಯ 6-7 ಶ್ಲೋಕದಲ್ಲಿ, 3, 33, 6, 7 ಆ ಶ್ಲೋಕ ಮತ್ತೆ ಅನುವಾದ ಭಾವಾರ್ಥ ಓದಿನಿ. ಅದ್ರಲ್ಲಿ ಮೂಲತಃ ಏನ್ ಹೇಳುತ್ತೆ ಅಂತಂದ್ರೆ, ಅವನು ಸ್ವಪಚ ಆಗಿರ್ಬೋದು. ಸ್ವಪಚ ಅಂದ್ರೆ ಏನು? ನಾಯಿ ಮಾಂಸ ತಿನ್ನೋನಿರ್ಬೋದು. ಭಗವಂತನ ನಾಮ ಸ್ಮರಣೆ, ಭಗವಂತನ ಧ್ಯಾನ ಅಥವಾ ಮಾಡಿದ್ರೆ ಕೂಡ ಅವನಿಗೆ ವೇದಗಳ
ವೇದಗಳಲ್ಲಿ ಇರೋ ಎಲ್ಲಾನು ಓದಿದಾನೆ, ತೀರ್ಥ ಪುಣ್ಯಕ್ಷೇತ್ರಗಳೆಲ್ಲ ಹೋಗಿದ್ದಾನೆ, ತೀರ್ಥ ಕ್ಷೇತ್ರದಲ್ಲಿ ಎಲ್ಲ ಸ್ನಾನ ಮಾಡಿದ್ದಾರೆ ಅಂತ ಭಾಗವತದಲ್ಲಿ ಬರುತ್ತೆ. ಸೊ ನಾವು ಪಾಪ ಎಷ್ಟೇ ಮಾಡಿದ್ರು ಪ್ರಭುಪಾದವರು ನೋಡಿ, ನಿತ್ಯ ಸಿದ್ಧರು. ಯಾಕೆ ಪ್ರಭುಪಾದವರು ಏನ್ ಮಾಡಿದ್ರು? ಪ್ರಭುಪಾದವರು ಇಡೀ ಪ್ರಪಂಚದಲ್ಲಿ ರಥಯಾತ್ರೆ ಶುರು ಮಾಡಿದ್ರು. ನೀವು ಎಷ್ಟೇ ಪಾಪ ಏನೇ ಮಾಡಿದ್ರು ಅವರು ಜೋರ ಕೀರ್ತನೆ ಮಾಡ್ಕೊಂಡು ಒಂದು ಸತಿ ಆದ್ರೂ ಕಿವಿಗೆ ಹರೇ ಕೃಷ್ಣ ಮಹಾಮಂತ್ರ ಬಂದ್ರೆ ಅವರ ಆಧ್ಯಾತ್ಮಿಕ ಜೀವನ ಅಲ್ಲಿಂದ ಶುರು. ಒಂದು ಈ ಇಂದ್ರದ್ಯುಮ್ನ ಮಹಾರಾಜ್ ಅಂತ ಕೇಳಿರ್ಬೋದು ನೀವೆಲ್ಲ, ಪೂಜನೀಯ ಇಂದ್ರದ್ಯುಮ್ನ ಮಹಾರಾಜ್. ಅವರು ಈ ಪೋಲೆಂಡ್ ಅಲ್ಲಿ ಸುಮಾರು 20-25 ವರ್ಷದಿಂದ ಒಂದು ವಾರ ಇಸ್ಕಾನ್ ಇದನ್ನ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಒಂದು ವಾರ ಸುಮಾರು 1 ಲಕ್ಷ ಜನಕ್ಕೆ ಪ್ರಸಾದ ವಿತರಣೆ ಮಾಡ್ತಾರೆ ಅಲ್ಲಿದು ಒಂದು ಘಟನೆಯನ್ನ ನಾನು ಹೇಳ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇಬ್ರು ಎಲ್ಲಿ ಬೀಚ್ ಹತ್ರ ಅವ್ರು ಮಾಡ್ತಾ ಇದ್ರು, ಅಲ್ಲಿಂದ ದೂರಕ್ಕೆ ಒಂದು ಸೇತುವೆ ತಳಗಡೆ ಇಬ್ರು ತುಂಬಾ ಬಡ ಜನರು ಇಬ್ರಿದ್ರು. ಮತ್ತೆ ಅದರಲ್ಲಿ ಒಬ್ಬ ಕುಡುಕ ಅಂದ್ರೆ ಕುಡುಕ. ಒಂದ್ಸತಿ ಈ ತರ ಹೋದ ಪ್ರೋಗ್ರಾಮ್ ಮಾಡ್ತಾ ಇದ್ದಾಗ ಅದರಲ್ಲಿ ಒಬ್ಬ ಆತ ತೀರ್ಕೊಂಡಿದ್ದ, ಇನ್ನೊಬ್ಬ ಕುಡ್ಕೊಂಡು ಫುಲ್ ಮತ್ತಿನಲ್ಲಿ ಬಂದು ಭಗವದ್ಗೀತೆ ಪುಸ್ತಕ ಕೈಯಲ್ಲಿ ಇತ್ತಂತೆ. ಬಂದು ಅವರು ಇಂದ್ರದ್ಯುಮ್ನ ಮಹಾರಾಜಿಗೆ ಅವ್ರು ಹೇಳ್ತಾರಂತೆ, ಅವರು ಒಂದು ಹೂವಿನ ಗುಚ್ಚೆ ತಂದು ಕೊಡ್ತಾರಂತೆ. ಯಾರು? ಈ ಕುಡುಕ ಅವ್ರ ಫ್ರೆಂಡ್ ಅಂತೆ, ಅವ್ರ ಜೊತೆ ಯಾರಿದ್ರು ಅವನು ಈ ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿದ್ನಂತ. ಅವರು ಆ ಕುಡುಕ ಕುಡ್ದು ಬಂದು ಆ ಮತ್ತಿನಲ್ಲೇನೆ ಇವ್ರಿಗೆ ಹೇಳ್ತಾ ಇದಾರಂತೆ. ಯಾರಿಗೆ? ಇಂದ್ರದ್ಯುಮ್ನ ಮಹಾರಾಜ್ಗೆ. ಏನಂತ, ನನ್ನ ಸ್ನೇಹಿತ ಈಗ ಒಂದ್ ಸ್ವಲ್ಪ ದಿನ ಆಯ್ತು ತೀರ್ಕೊಂಡು, ಪ್ರತಿ ವರ್ಷ ಇಲ್ಲಿ ನೀವು ಇದು ಮಾಡ್ತಾ ಇದ್ದಿದ್ದು, ನೀವು ಕೊಡ್ತಾ ಇದ್ದಿದ್ದು ಪ್ರಸಾದನ ನಾವು ಸೇವೆ ಮಾಡ್ತಾ ಇದ್ವಿ. ಯಾವ್ದೋ ಒಂದ್ಸತಿ ನೀವು ಈ ತರ ಬಂದಾಗ ಈ ಭಗವದ್ಗೀತೆ ಪುಸ್ತಕ ಕೊಟ್ರಿ. ಮತ್ತೆ ಅವ್ನು ನನ್ಗೆ ಹೇಳ್ತಾ ಇರೋನು, ನಾನು ಅದಕ್ಕಷ್ಟು ಗಮನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಅವನು ತೀರ್ಕೊಂಡ್ಮೇಲೆ ಈ ಪುಸ್ತಕ ನನ್ನ ಕೈಯಲ್ಲಿ ಇಟ್ಕೊಂಡ್ಮೇಲೆ, ಆ ಪ್ರಸಾದ ತಿಂದ್ಮೇಲೆ ನನ್ಗೇನೋ ಒಂಥರ ನಿಮ್ಮ ಪ್ರವಚನನೆಲ್ಲ ಕೇಳದ್ಮೇಲೆ ನನ್ಗೆ ಇನ್ನು ಕೇಳ್ಬೇಕು, ಇದ್ರಲ್ಲಿ ಓದಿದ್ದು ನನ್ಗೆ ಅರ್ಥ ಆಯ್ತು ಅಂತ ಆ ಕುಡುಗ ಅಮಲ್ನಲ್ಲೇ ಹೇಳ್ತಾ ಇದ್ದಾನೆ. ಸೊ ಪ್ರಭುಪಾದರ ಮತ್ತೆ ಪ್ರಭುಪಾದ ಶಿಷ್ಯರ ಕೃಪೆ ನೋಡಿ, ಅವ್ರಿಗೆ ಎಷ್ಟೇ ಪಾಪಿಷ್ಠರಾಗಿದ್ರು ಈ ತರ ಇಡೀ ಪ್ರಪಂಚದಲ್ಲಿ ನಾಮಸ್ಮರಣೆ ಸಂಕೀರ್ತನೆ ಪ್ರಾಯ ಯಜಂತಿ ಸುಮೇಧ ಸಹ, ಇಷ್ಟೇ ಪಾಪ ಕರ್ಮ ಆಗಿದ್ರು ನಾವು ಮಾಡಿದ ಪುಣ್ಯ ಕರ್ಮಕ್ಕಿಂತ ಹೆಚ್ಚಾಗಿ ವೈಷ್ಣವರ ಕೃಪೆ ಮೇಲೆ ನಮ್ಮ ಭಕ್ತಿ ಆಧಾರಿತವಾಗಿದೆ, ಸತ್ಸಂಗದ ಮೇಲೆ ನಮ್ಮ ಭಕ್ತಿ ಆಧಾರಿತವಾಗಿದೆ. ಅದನ್ನ ನಾವು ನಮ್ಮ ಪುಣ್ಯಕ್ಕಿಂತ ಹೆಚ್ಚಾಗಿ ಇದನ್ನ ನಾವು ನಡ್ಕೊಳ್ತೀವಿ. ಸರಿ ಮಾತಾಜಿ, ಚೆನ್ನಾಗ್ ಅರ್ಥ ಆಯ್ತು ಮಾತಾಜಿ. ಧನ್ಯವಾದ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತೆಲ್ಲ ವಿಷಯ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಅಂದ್ರೆ ಭಕ್ತಿ ಮಾಡ್ತಾ ಇರ್ತಾರೆ ಮಾತಾಜಿ ಅವರು, ಕೆಲವು ಟೈಮಲ್ಲಿ ಭಕ್ತಿ ಮಾಡಲ್ಲ, ಏಕಾದಶಿನ ಮಾಡ್ತಾ ಇರ್ತಾರೆ. ಅವ್ರು ಎಲ್ಗಾರ ಹೋದಾಗ ಮಾಡಿದಾಗ ಅವರು ಏಕಾದಶಿನ ಬ್ರೇಕ್ ಮಾಡಿದಾಗ ಅದು ಯಾವ ತರ ಅವ್ರಿಗೆ ಅಂದ್ರೆ ನನಗೇನೆ ಮಾತಾಜಿ, ಅದು ಯಾವ ತರ ನನಗೆ ಬೆನಿಫಿಟ್ ಆಗುತ್ತೆ ಮಾತಾಜಿ ಅದು? ನೀವು ಈ ಪ್ರಶ್ನೆ ಕೇಳ್ತಾ ಇರೋದೇ ದೊಡ್ಡ ಬೆನಿಫಿಟ್ ನಿಮ್ಗೆ. ಆ ಅರಿವೇ ಒಂದು ಬೆನಿಫಿಟ್. ಏಕಾದಶಿ ನಾನ್ ಮಾಡ್ಬೇಕಾಗಿತ್ತು, ಯಾವ್ದೋ ಒಂದು ಪರಿಸ್ಥಿತಿಗೋಸ್ಕರ ನಾನು ಮಾಡಕ್ ಆಗ್ತಾ ಇಲ್ಲ, ಅದೇ ಬೆನಿಫಿಟ್. ಆ ಭಾವದಲ್ಲೇ ನೀವಿದ್ದಾಗ ಆ ಒಂದು ಸಾಮಾನ್ಯಕ್ಕೆ ಈ ತರ ನಾವು ಗೃಹಸ್ಥರು ಸಮಾಜದಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಫಂಕ್ಷನ್ಗೆ ಹೋದಾಗ ಈ ತರ ಏಕಾದಶಿ ಮಾಡಕ್ಕೆ ಕಷ್ಟ ಆಗುತ್ತೆ. ಒಂದು ಮೂಲತಃ ಅವ್ರಿಗೆ ಬೇಜಾರಾಗತ್ತೆ, ನಾನು ಅಲ್ಲಿ ಹೋಗಿ ಏನು ತಿಂದೆ ಇದ್ರೆ ಅನ್ನೋ ಒಂದು ಭಾವದಲ್ಲಿ ಮೂಲತಃ ಇರ್ತೀವಿ, ಹೌದಾ? ಸೊ ಹಾಗಾಗಿ ಆದ್ರೆ ನಮ್ಮ ಸಾಧನೆ ಸ್ವಲ್ಪ ಹೆಚ್ಚಾಗಿ ವೈಷ್ಣವರ ಕೃಪೆಯಿಂದ ಇದೇನಾಗುತ್ತೆ, ನಾನು ಅಲ್ಲಿ ಏಕಾದಶಿ ದಿವಸ ಧಾನ್ಯ ತಿನ್ನೋದ್ರಿಂದ ನನಗೆ ನಾನು ಊನ ಮಾಡ್ಕೊಳ್ಳೋದಲ್ಲದೆ ಅವ್ರಿಗೆ ಕೂಡ. ಯಾಕೆಂದ್ರೆ ನಾವು ಮಾಡ್ತಾ ಇದೀವಿ, ಮಾಡದೇ ಇದಕ್ಕೆ ಅವರು ಒಂದು ಕಾರಣ, ಅವರು ಇದಕ್ಕಾಗ್ತಾರೆ. ನಾನು ಮಾಡೋದ್ರಿಂದ ನನ್ನನ್ನ ನಾನು ಅವ್ರನ್ನೂ ಉದ್ಧಾರ ಮಾಡ್ಕೋತೀನಿ. ಹೊರನೋಟಕ್ಕೆ ನಿಂದನೆ ಆಗ್ಬೋದು, ಹಾಗೆ ಆಗತ್ತೆ.
ಹೊರನೋಟಕ್ಕೆ ಏನು ಯಾವತ್ತೂ ಇಲ್ಲದೆ ಇದ್ದಿದ್ದು ಇವಾಗ ಏಕಾದಶಿ ಮಾಡೋದು, ಏನು ತಿಂದೇ ಇರೋದು, ಈ ತರ ನಿಂದನೆ ಆಗುತ್ತೆ. ಯಾಕೆ ಅಂದ್ರೆ ಅವ್ರ ಅಜ್ಞಾನದಲ್ಲಿದ್ದಾರೆ, ನಾವು ಅಜ್ಞಾನದಲ್ಲಿದ್ವಿ. ನಾವು ನಾನಂತೂ ಹುಟ್ಟಿದಾಗಿಂದ ಏಕಾದಶಿ ಮಾಡ್ತಾ ಇಲ್ಲ, ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆನೆ ಏಕಾದಶಿ ಮಾಡ್ತಾ ಇದ್ದೀವಿ. ಸೊ ಆ ಒಂದು ತಾಳ್ಮೆ ಭಗವಂತನಿಗೆ ಇತ್ತಲ್ವಾ, ಓಕೆ ನಿನ್ಗೆ ಆ ಜ್ಞಾನ ಬಂದ್ಮೇಲೆ ನೀನು ಏಕಾದಶಿ ಮಾಡ್ತಾ ಇದೆ ಅಂತ. ಸೊ ಅದೇ ತಾಳ್ಮೆ ನಾವು ಅವ್ರಿಗೆ ತೋರಿಸ್ಬೇಕು. ಇವಾಗ ಸದ್ಯಕ್ಕೆ ಅಜ್ಞಾನದಲ್ಲಿದ್ದಾರೆ, ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು, ಅಷ್ಟೇ ನಾವು ಮಾಡಕ್ಕಾಗೋದು. ಅಥವಾ ಪ್ರಸಾದ ಕೊಡೋ ಅವಕಾಶ ಇದ್ರೆ ಪ್ರಸಾದ ಕೊಡ್ಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತ ನಾನು ಈ ಅಜ್ಞಾನದಲ್ಲಿದ್ದೆ, ಇವಾಗ ಅವರು ಈ ಅಜ್ಞಾನದಲ್ಲಿದ್ದಾರೆ, ಆ ಅಜ್ಞಾನದಿಂದ ಹೊರತನ್ನು. ಯಾಕಂದ್ರೆ ಭಗವಂತ ಮಾತ್ರ ಮಾಡಕ್ಕೆ ಸಾಧ್ಯ ಆಗೋದು. ನಾವು ಪ್ರಾರ್ಥನೆ ಮಾಡ್ಬೋದು, ಭಗವಂತ ಮಾತ್ರ ಅದನ್ನ ಮಾಡಕ್ ಸಾಧ್ಯ. ಸೊ ನಿಮ್ಗೆ ಈ ಥಾಟ್, ಈ ಆಲೋಚನೆ ಬರ್ತಾ ಇದೆ, ನಾನು ಏಕಾದಶಿ ಮಾಡ್ಬೇಕಾಯ್ತು ಮಾಡ್ಲಿಲ್ಲ, ದಟ್ ಇಟ್ ಸೆಲ್ಫ್ ಸೇಸ್ ಆ ರಿಪೆಂಟೆನ್ಸ್ ಅಂದ್ರೆ ಆ ಪಶ್ಚಾತ್ತಾಪ ಇದೆ. ಸೊ ಇನ್ ನೆಕ್ಸ್ಟ್ ಸ್ಟೆಪ್ ಇಸ್ ಏಕಾದಶಿ ಮಾಡೋದು ನಿಲ್ಸಲ್ಲ, ನೀವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಎಸ್ ಮಾತಾಜಿ, ಅಂದ್ರೆ ನಮ್ಮ ಮಗಳು ಈ ತರ ಎಲ್ಗಿರು ಹೋದಾಗ ನಂದಲ್ಲ, ಅವ್ರು ಹೇಳ್ತಿರ್ತಾಳೆ, ನನ್ಗೆ ಏಕಾದಶಿ ಈ ಸರಿ ತಪ್ಪಿಡ್ತು, ಅಲ್ಲಿ ಹೋದಾಗ ಏನು ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದ್ ಭಾವನೆ ಅವ್ರಲ್ಲಿ ತೋರಿಸ್ತಾ ಇತ್ತು ಮಾತಾಜಿ. ಅವ್ರಿಗೆ ಯಾವ ತರ ಸಮಾಧಾನ ಹೇಳ್ಬೇಕು ಅನ್ನೋ ಪ್ರಶ್ನೆ ಕೇಳಿದೆ. ನಿರ್ಜಲ ಪಾಂಡವ ಬರುತ್ತಲ್ಲ, ಅಂದ್ರೆ ಅಂದ್ರೆ ಗೊತ್ತಿದ್ದುನು ನಾವು ತಪ್ಪು ಮಾಡಿದ್ರೆ ಅದರಿಂದ ಪರಿಹಾರ ಅಂತಲ್ಲ, ಬಟ್ ಅಟ್ಲೀಸ್ಟ್ ಏನೋ ಒಂದು ಭಗವಂತ ನನ್ಗೆ ಯಾವುದೋ ಒಂದು ಈ ತರ ಪರಿಸ್ಥಿತಿನ ಮಾಡಕ್ ಆಗ್ಲಿಲ್ಲ, ಈ ಏಕಾದಶಿ ನಿರ್ಜಲ ಮಾಡಿದ್ರೆ ಅದನ್ನ ಒಪ್ಕೋ ಅನ್ನೋ ಒಂದು ಪಶ್ಚಾತ್ತಾಪ ಭಾವದಲ್ಲಿ ನಾವು ಮಾಡಿದಾಗ ಭಗವಂತ ಪೊಲೀಸ್ ಆಫೀಸರ್ ತರ ಅಲ್ಲ, ನಮ್ಗೆ ಅರ್ಥ ಆಗುತ್ತೆ. ಸರ್ವಾಂತರ್ಯಾಮಿ. ಥ್ಯಾಂಕ್ ಯು ಮಾತಾಜಿ, ಅದೇ ತರ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಬೇರೆ ಏನು ಪ್ರಶ್ನೆಗಳಿಲ್ಲ ಅಂತ ಅನ್ಸುತ್ತೆ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು ಪ್ರವಚನ. ನಂಗೆ ಒಂದೆರಡು ಪಾಯಿಂಟ್ಸ್ ಚೆನ್ನಾಗಿ ಅನ್ನಿಸ್ತು ಮಾತಾಜಿ. ಅದು ತಾವು ನಾಯಿ ಬಗ್ಗೆ ಹೇಳಿದ್ರೆ, ಒಳ್ಳೆ ನಾಯಿ ಕೆಟ್ಟ ನಾಯಿ ಬಗ್ಗೆ ಹೇಳಿದ್ರಿ ತಾವು. ಸೊ ಅದಕ್ಕೆ ಯಾವ ರೀತಿ ನಾವು ಆಹಾರವನ್ನ ಹಾಕ್ತಿವಿ ಅನ್ನೋದ್ರ ಮೇಲೆ ಅದು ಬೆಳವಣಿಗೆ ಆಗುತ್ತೆ ನಮ್ಮಲ್ಲೇ. ಅದು ಅಕ್ಷರಶಃ ಸತ್ಯ ಮಾತಾಜಿ, ಅದು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಅದನ್ನ. ನಂತರ ಇನ್ನೊಂದು ಪಾಯಿಂಟ್ ಅಂದ್ರೆ ಒಣ ಪ್ರತಿಷ್ಠೆ ಬಗ್ಗೆ ಹೇಳಿದ್ರಿ. ನನಗೆಲ್ಲ ಗೊತ್ತಿದೆ, ನನಗೆ ಎಲ್ಲ ಗೊತ್ತು ಅನ್ನೋದು ಬಂದ್ಬಿಡುತ್ತೆ ಮಾತಾಜಿ ನಮ್ಗೆ. ಅದು ಈಗೋ ಅನ್ನೋದು ಬಂದ್ಬಿಡತ್ತೆ. ಎಷ್ಟೇ ನಾವು ಪ್ರಯತ್ನ ಪಟ್ರು, ಎಷ್ಟೇ ನಾವು ಹಂಬಲ್ ಆಗಿದ್ರು ಕೂಡ ಅದು ಒಣ ಪ್ರತಿಷ್ಠೆ ಅನ್ನೋದು ಬಂದ್ಬಿಡುತ್ತೆ ಮಾತಾಜಿ. ಸೊ ಅದ್ರದ್ದು ನಿವಾರಣೆ ಮಾತಾಜಿ. ಅದು ಅಪರೂಪ, ಅಂದ್ರೆ ಭಗವಂತನೇ ಕೊಡ್ಬೇಕದು. ಬಿಕಾಸ್ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಏನೇ ಒಂದು ಸಾಮರ್ಥ್ಯ ಯಾರಲ್ಲಿದ್ರು ಅದು ನನ್ನ ಒಂದು ಸಣ್ಣ ಅಂಶ ಅಂತ. ಸೊ ಆ ಒಂದು ಮನವರಿಕೆ ನಮ್ಗೆ, ಅದಕ್ಕೆ ಸತತಂ ಭಗವಂತನ ಧ್ಯಾನ ಸದಾ ಮಾಡ್ತಾ ಇದ್ರೆ ಅವನು ಉತ್ತಮ, ನಾನು ಅಧಮ ಅನ್ನೋ ಒಂದು ಇದು. ನಾನ್ ತುಂಬಾ ನಮ್ರತೆಯಿಂದ ಅದೇ ಒಂದು ದರ್ಪ ಆಗ್ಬೋದು. ಐ ಆಮ್ ವೆರಿ ಹಂಬಲ್ ಅಂತಾನೆ ಐ ಕ್ಯಾನ್ ಬಿ ವೆರಿ ಪ್ರೌಡ್. ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಭಕ್ತಿ ಸೇವೆ, ಅದ್ರಲ್ಲೂ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವಕ್ಕೆನೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಆಚಾರ್ಯ. ವೆರಿ ಬಾಲ್. ಎಸ್ ಮತ್ತೆ ತಾವ್ ಹೇಳಿದ್ರಿ ಸೇವಾ ಮನೋಭಾವನೆ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯದಾಸ್, ಅದು ತುಂಬಾ ಚೆನ್ನಾಗಿ ಅಳವಡಿಸ್ಕೋಬೇಕು ನಾವೆಲ್ರು ಮಾತಾಜಿ ನಮ್ಮ ಜೀವನದಲ್ಲಿ. ಅದೊಂದು. ಆಮೇಲೆ ನಾಮಾಪರಾಧದ ಬಗ್ಗೆ ಹೇಳಿದ್ರಿ ಮಾತಾಜಿ. ತಾವು ಇನ್ನ ಜಪ ನಾಮಾಪರಾಧ ಸ್ತರದಲ್ಲೇ ಇದ್ದೀರಾ ಅಂತ ತಾವು ಹೇಳಿದ್ರಿ. ಇನ್ನು ನಾಮಾಭಾಸಕ್ಕೆ ಕೂಡ ನಾನ್ ಬಂದಿಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ನಮ್ಗಳ ಪರಿಸ್ಥಿತಿ ಏನು, ಅಟ್ಲೀಸ್ಟ್ ನನ್ನ ಪರಿಸ್ಥಿತಿ ಏನು ಅನ್ನೋದು ನಾನು ನಾವೆಲ್ಲ ಸೇಮ್ ಬೋಟ್, ನಾವೆಲ್ಲ ಒಂದೇ ಹಡಗಲ್ಲಿ ಇದೀವಿ ಅಷ್ಟೇ. ಜಾಸ್ತಿ ಏನು ವ್ಯತ್ಯಾಸ, ಜಾಸ್ತಿ ಅಲ್ಲ ವ್ಯತ್ಯಾಸ ಏನೂ ಇಲ್ಲ. ಎಲ್ಲರೂ ಹಾದಿಯಲ್ಲಿ ಇದೀವಿ. ಒಬ್ಬರನ್ನ, ಅದಕ್ಕೆ ಸತ್ಸಂಗ, ಒಬ್ರೊಬ್ಬರನ್ನ ಕೈ ಹಿಡ್ಕೊಂಡು ಹೋಗ್ಬೇಕು ಅಷ್ಟೇ. ಎಲ್ಲಾರು ಅದೇ ಹಾದಿಯಲ್ಲಿ. ಸತ್ಯ ಮಾತಾಜಿ. ಹರಿ ಬೋಲ್. ತುಂಬಾ ಸೊಗಸಾಗಿ ಹೇಳಿದ್ರಿ. ಸೊ ಇದಿಷ್ಟು ಇತ್ತು ಮಾತಾಜಿ, ನನ್ನ ಡೌಟ್ಸ್ ಇತ್ತು. ಸೊ ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅನ್ಕೊಳ್ತೀನಿ ನಾನು. ಹರೇ ಕೃಷ್ಣ. ಎಸ್ ಮಾತಾಜಿ, ಯಾರ್ದು ಏನು ಪ್ರಶ್ನೆಗಳಿಲ್ಲ. ತಮ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ತಾವು ಇಷ್ಟೆಲ್ಲ ಬ್ಯುಸಿ ಸ್ಕೆಡ್ಯೂಲ್ ಇಟ್ಕೊಂಡ್ರು ತಾವು ನಮ್ಮ ಆಹ್ವಾನವನ್ನ ಮನ್ನಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಎಷ್ಟೆಲ್ಲ ವಿಷಯಗಳನ್ನ ಹೇಳಿಕೊಟ್ಟಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಭಾಗವತಂ, ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇನ್ನೊಂದು ಕಳಕಳಿಯ ವಿನಂತಿ, ಇದೇ ರೀತಿ ತಾವು ಆಗಾಗ
ಬಂದು ನಮ್ಗೆ ಮತ್ತೆ ಸ್ವಲ್ಪ ಜ್ಞಾನವನ್ನ ನೀಡ್ಬೇಕಾಗಿ ವಿನಂತಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಕೃಪಾಸಿಂಧುಭ್ಯೋ ಪತಿತಾನಾಂ ಚ ಪಾವನೇಭ್ಯೋ ಪತಿತಾನಾಂ ವೈಷ್ಣವೇಭ್ಯೋ ನಮೋ ವೈಷ್ಣವೇಭ್ಯೋ ನಮಃ. ನಮೋ ಪ್ರಕೃತಿ ನಮಃ. ವೈಷ್ಣವ की जय, श्रील प्रभुपाद की जय, गुरुदेव जय की जय, जय सनातन धर्मानंदे हरि हरि बोल, हरि हरि बोल. हरे कृष्ण. हर ग्रेस पूर्णानंदिनी माधवी देवीदासी माता जी की जय. श्रील हरे प्रभुपाद की जय. जय. ಥ್ಯಾಂಕ್ ಯು ಮಾತಾಜಿ. ಜೈ. ಸೊ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಈಗ ನಾವು ಹೋಗೋಣ. ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ಸೊ ನರಸಿಂಹ ಭಜನೆಯನ್ನ ಹಾಡೋದಕ್ಕೆ ನಮ್ಮ ಭಕ್ತಿನ ಶೈಲಾ ನಾಯಕ್ ಮಾತಾಜಿಯವರು, ಇವರು ಮೂಲತಃ ಶಿರ್ಸಿ ಅವರು ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಅವರು ಪ್ರತಿ ವಾರ ಅವರು ತುಂಬಾ ಒಂದು ಹುಮ್ಮಸ್ಸಿನಿಂದ ಅವರು ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಸುಮಾರು 1 ವರ್ಷದಿಂದ ಕೃಷ್ಣ ಭಾವನಾಮೃತದಲ್ಲಿ ಅವರು ಒಂದು ಇದ್ದಾರೆ ಅವರು. ಆಮೇಲೆ ನಾವು ಹೇಳಿದ ಕೂಡಲೇ ಅವರು ತುಂಬಾ ಬೇಗ ಒಂದು ಅಕ್ಸೆಪ್ಟೆನ್ಸ್ ಅನ್ನೋದೇನಿದೆ ಅವ್ರು ತುಂಬಾ ಬೇಗ ಒಪ್ಕೊಳ್ತಾರೆ. ಏನಾದ್ರು ಈ ತರ ಪ್ರೋಗ್ರಾಮ್ಗೆ ತಾವು ಹಾಡಿ ಅಂತೆಲ್ಲ ಹೇಳಿದ್ರೆ ಬೇಗ ಒಪ್ಕೊಳ್ತಾರೆ ಮಾತಾಜಿಯವರು. ಇವರು ರಿಟೈರ್ಡ್ ಅಸಿಸ್ಟೆಂಟ್ ತಹಶೀಲ್ದಾರ್ ಮಾತಾಜಿಯವರು. ಸೊ ಮಾತಾಜಿ, ಓವರ್ ಟು ಯು. ನರಸಿಂಹ ಭಜನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶೈಲಾ ನಾಯಕ್ ಮಾತಾಜಿಯವರು. ಮಾತಾಜಿ, ನೀವು ಮ್ಯೂಟ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೋಬೇಕು ಮಾತಾಜಿ. ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಗೋಪಿಸೇನಾ ತಂಡದ ಎಲ್ಲ ಹಿರಿಯ ಮಾತಾಜಿಯವರಿಗೆ ದಂಡವತ್ ಪ್ರಣಾಮಗಳು. ನಾನು ಹಾಡುವ ಭಜನೆ ನನಗೆ ಗೊತ್ತಿಲ್ಲದೆ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಹಾಡ್ಬೋದಾ ಮಾತಾಜಿ? ಎಸ್ ಮಾತಾಜಿ, ಪ್ಲೀಸ್ ಹಾಡಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಪ್ರಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಶಿಪುರ್ವಕ್ಷ, ಹಿರಣ್ಯಕಶಿಪುರ್ವಕ್ಷಃ. ಶಿಲಟಂಕಾನಕಾಲಾಯೇ, ಶಿಲಟಂಕಾನಕಾಲಾಯೇ. ಇತ್ತೋ ನರಸಿಂಹ ಪರತೋ ನರಸಿಂಹ, ಇತ್ತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ, ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ. ಬಹಿರ್ ನರಸಿಂಹ ಹೃದಯೇ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪತೆ, ನರಸಿಂಹಮದಿಂ ಶರಣಂ ಪ್ರಪತೆ. ತವ ಕರ ಕಮಲವರೇಣಕಾಂ ಅದ್ಭುತ ಶೃಂಗ, ದಾಲಿತ ಹಿರಣ್ಯಕಶಿಪುತನುಭೃಂಗ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹದೇವ, ಜಯ ನರಸಿಂಹದೇವ, ಜಯ ನರಸಿಂಹದೇವ, ಜಯ ನರಸಿಂಹದೇವ. ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್. ಜಯ ಪ್ರಹ್ಲಾದ್ ಮಹಾರಾಜ್. ಜಯ ಪ್ರಭುಪಾದ್, ಪ್ರಭುಪಾದ್, प्रभुपाद, प्रभुपाद. विघ्न विनाशाय नरसिंह भगवान की जय. भक्त शिरोमणि प्रहलाद महाराज की जय. जय.
ನರಸಿಂಹ ಭಜನೆ ಭಕ್ತಿ ಸೇವೆಗೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಗುರು ಕೃಪೆ ಹಾಗೂ ವೈಷ್ಣವರ ಕೃಪೆ ಸದಾ ನಮ್ಮೆಲ್ಲರ ಮೇಲೆ ಇರಲೆಂದು ಪ್ರಾರ್ಥಿಸುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಬೋಲ್. ಹರಿ ಬೋಲ್. ತುಂಬಾ ಚೆನ್ನಾಗಿತ್ತು ಮಾತಾಜಿ, ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರಿ ನರಸಿಂಹ ಭಜನೆಯನ್ನ. ನಮ್ಗೆಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕ್ಲೋಸ್ ಮಾಡೋಣಲ್ಲ ಮಾತಾಜಿ? ಕ್ಲೋಸಿಂಗ್ ಪ್ರೇಯರ್ಸ್ ಹರ್ ಗ್ರೇಸ್ ಲೀಲಾಮಯ ಮಾತಾಜಿ. ಹರೇ ಕೃಷ್ಣ. ಚಂಪಾ ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಜೈ. ಥ್ಯಾಂಕ್ ಯು ಮಾತಾಜಿ. ಸೊ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಸೇ ಮಾತಾಜಿ ಇವತ್ತಿಂದ ನಾವೇನ್ ಕಾರ್ಯಕ್ರಮ ಮಾಡಿದ್ವಿ, ಗೋಪಿಸೇನಾ ಕಾರ್ಯಕ್ರಮ, ನಮ್ಮ ಪರಮ ಪೂಜ್ಯ